Focus on progress, not perfection, and take consistent action toward your goals, no matter how small it may be. ಯಾವಾಗ್ಲೂ ನಾವು ನಮ್ಮ ಗೋಲ್ಸ್ ಕಡೆಗೆ ಟಾರ್ಗೆಟ್ ಇಟ್ಕೊಂಡಾಗ ನಾವು ಪರ್ಫೆಕ್ಷನ್ ಕಡೆಗೆ ಹೋಗ್ತಾ ಇರ್ತೀವಿ. ಸೊ ನಮ್ಮ ಆಕ್ಷನ್ ಕಡೆಗೆ ಟಾರ್ಗೆಟ್ ಇಟ್ಕೊಂಡಾಗ ನಾವು ಮತ್ತೆ ಪರ್ಫೆಕ್ಟ್ ಆಗಕ್ಕೆ ನಾವು ಹೋಗ್ತಾ ಇರ್ತೀವಿ. ಸೊ ಫ್ರೆಂಡ್ಸ್ ಹೆಸರು ಜಯಶ್ರೀ ಅಂತ, ಸಿಂಪಲ್ ಹೌಸ್ ವೈಫ್. ಹಸ್ಬೆಂಡ್ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ, ಗುಡ್ ಇನ್ಕಮ್, ಗುಡ್ ಲೈಫ್ ಸ್ಟೈಲ್. ಬಟ್ ನನ್ಗೆ ನಂದೇ ಆದಂತ ಇನ್ಕಮ್ ಬೇಕು ಅಂತ ಆಸೆ ಇತ್ತು. ಸೊ ನನ್ಗೆ ಅವಕಾಶ ಸಿಕ್ಕಿದೆ ಈ ಮೋದಿ ಕೇರ್. ಸೊ ಅದ್ರ ಮೂಲಕ ನಾನು ನಂದೇ ಆದಂತ ಒಂದು ರೆಕಗ್ನಿಷನ್ ಅನ್ನು ನಾನು ಮಾಡ್ತಾ ಇದ್ದೀನಿ. ಹಾಗೆ ಇನ್ಕಮ್ ಕೂಡ ಪಡಿತಾ ಇದ್ದೀನಿ ಮೋದಿ ಕೇರ್ ಮೂಲಕ. ಥ್ಯಾಂಕ್ಸ್ ಟು ಸಂಧ್ಯಾ ಮ್ಯಾಮ್ ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಕ್ಕೆ. ಫ್ರೆಂಡ್ಸ್, ಇವತ್ತು ಸಂಡೇ ಆದ್ರೂ ಕೂಡ ಎಷ್ಟೊಂದು ಜನ, ನಾವು ಎಲ್ರು ಕೂಡ, ವೆದರ್ ಹೇಗಿದೆ, ಬ್ಯಾಂಗ್ಳೂರ್ ಇದೆ ವೆದರ್, ಚಳಿ ಇದೆಯಲ್ವಾ ತುಂಬಾ. ಎಲ್ಲೋ ನೋಡಿದ್ರು ಮಳೆಯೋ ಮಳೆ, ತುಂಬಾ ಚಳಿ ಇದೆ. ಬೆಳಗ್ಗೆ ಎದ್ದೇಳಕ್ ಮನ್ಸಾಗಲ್ಲ. ಅದು ಸಂಡೇ ರಜಾ ಮಲ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೂ ಎಲ್ರು ಕೂಡ ಅಟೆಂಡ್ ಆಗಿದ್ದೀರಾ. ಹಾಗೆ ತುಂಬಾ ಜನರು ಇವಾಗ ಅಟೆಂಡ್ ಆಗೋರು ಇನ್ನೂ ಜನ ಇದ್ದಾರೆ. ಸೊ ಅವರನ್ನು, ನಿಮ್ ಟೀಮ್ ಅಲ್ಲಿ ಯಾರೆಲ್ಲ ಇದ್ದಾರೆ, ನಿಮ್ ಟೀಮ್ ಪಾರ್ಟ್ನರ್ಸ್, ಸೊ ಯಾರೆಲ್ಲ ಈ ಬೇಸಿಕ್ ಕೋರ್ಸ್ ಅಲ್ಲಿ ಇದ್ದಾರೆ ಅವರನ್ನ ಖಂಡಿತ ಎಬ್ಬಿಸ್ಬೋದು. ಒಂದು ಅಲಾರಾಮ್ ಕೊಟ್ಟು ಅಥವಾ ಒಂದು ಕಾಲ್ ಕೊಟ್ಟು. ಯಾಕಂದ್ರೆ ನಾಲೆಜ್, ಇಲ್ಲಿ ಏನು ನಾವು ನಾಲೆಜ್ ತಗೋತಾ ಇದ್ದೀವಿ, ಇಲ್ಲಿ ಇವತ್ತು ತಗೋತಾ ಇರುವಂತದ್ದು ನಾವು ಫ್ಯೂ ಡೇಸ್ ಇಂದ ಪ್ರಾಡಕ್ಟ್ ಬಗ್ಗೆ ತಗೋತಾ ಇದ್ದೀವಿ. ಪ್ರಾಡಕ್ಟ್ ನಾಲೆಜ್ ಏನಂದ್ರೆ, ನಾಲೆಜ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ ಈಸ್ ಎ ಜರ್ನಿ. ಒಂದೇ, ಯಾಕಂದ್ರೆ ನಾಲೆಜ್ ಅನ್ನೋದು ನಾವು ನಿರಂತರ ಪಡಿತಾ ಇರ್ಬೇಕಾಗುತ್ತೆ. ಸೊ ನಮ್ ಲೈಫ್ ಹೇಗೆ ಒಂದು ಜರ್ನಿ ಇರುತ್ತೋ, ಅದೇ ತರ ನಾಲೆಜ್ ಕೂಡ ಹಾಗೆ ಒಂದು ಜರ್ನಿ. ಶೇರ್ ಯುವರ್ ನಾಲೆಜ್ ವಿತ್ ಅದರ್ಸ್ ಅಂಡ್ ಇಟ್ ವಿಲ್ ಗ್ರೋ ಎಕ್ಸ್ಪೋನೆನ್ಷಿಯಲಿ. ಸೊ ನಾವು ಯಾವಾಗ ಬೇರೆಯವರ ಜೊತೆಗೆ ನಾಲೆಜ್ ಅನ್ನ ಶೇರ್ ಮಾಡ್ತಾ ಹೋಗ್ತೀವಿ, ನಮ್ದು ಕೂಡ ಗ್ರೋತ್ ಆಗ್ತಾ ಇರುತ್ತೆ. ದ ಮೋರ್ ಯು ಶೇರ್, ಮೋರ್ ಯು ಲರ್ನ್. ಗ್ರೋತ್ ಮಾತ್ರ ಅಲ್ಲ, ನಾವು ಇನ್ನೂ ಜಾಸ್ತಿ ಕಲಿತಾ ಹೋಗ್ತೀವಿ. ಹಾಗೆ ನಮ್ಮ ಕೂಡ ನಾಲೆಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂಡ್ ನಾಲೆಜ್ ಈಸ್ ಪವರ್, ಬಟ್ ನಾಟ್ ಓನ್ಲಿ ವೆನ್ ಇಟ್ ಈಸ್ ಶೇರ್ಡ್. ನಾಲೆಜ್ ಈಸ್ ಪವರ್ ವೆನ್ ಓನ್ಲಿ ಇಟ್ ಈಸ್ ಶೇರ್ಡ್. ನಾವು ಯಾವಾಗ ಅದನ್ನ ಶೇರ್ ಮಾಡ್ತಾ ಹೋಗ್ತೀವಿ, ಯಾವಾಗ ಮಾತ್ರ ನಮ್ಮ ನಾಲೆಜ್ ಅನ್ನೋದು, ನಾವೇನ್ ನಾಲೆಜ್ ತಗೋತಾ ಇದ್ದೀವಿ ಅದನ್ನ ನಮ್ದು ಗ್ರೋತ್ ಆಗ್ತಾ ಹೋಗುತ್ತೆ, ನಮ್ಮ ನಾಲೆಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇನ್ನೊಂದು, ಒಂದು ಲೇಟೆಸ್ಟ್ ಆಗಿ ಒಂದು ನಾಲೆಜ್ ಬಗ್ಗೆ ಒಂದು ಇದು ಬಂದಿತ್ತಲ್ವಾ, ನೋಡಿದಿರೋ ಗೊತ್ತಿಲ್ಲ, ಕೇಳಿದಿರೋ ಗೊತ್ತಿಲ್ಲ. ಫೇಸ್ಬುಕ್ ಅಲ್ಲೂ ವಾಟ್ಸಪ್ ಅಲ್ಲೂ ಕೇಳಿದ್ದೆ. ನಮ್ಗೆ ಗೊತ್ತಿರುತ್ತೆ ಅಂತ ನಾವು ಮಾಡಕ್ ಹೋಗ್ತೀವಿ. ಅಂದ್ರೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು ಏನೋ ಒಂದು ಕೆಲ್ಸ ಮಾಡಕ್ ಹೋಗ್ತೀವಿ. ಒಬ್ಬ ಏರೋಪ್ಲೇನ್ ನಿಂತಿರುತ್ತಲ್ವಾ, ಏರೋಪ್ಲೇನ್ ಕ್ಲೀನ್ ಮಾಡ್ತಾ ಇರ್ತಾನೆ. ಏನು ಏರೋಪ್ಲೇನ್ ಅಲ್ಲಿ ಕ್ಲೀನರ್ ಇರ್ತಾರಲ್ವಾ, ಏರೋಪ್ಲೇನ್ ಕ್ಲೀನ್ ಮಾಡಕ್ಕೂ ಕ್ಲೀನರ್ ಅಂತ ಇರ್ತಾರೆ. ಅವನು ಕಾಕ್ಪಿಟ್ ಅಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇರ್ತಾನೆ. ಅವಾಗ ಒಂದು ಬುಕ್ ನೋಡ್ತಾನೆ. ಅದರಲ್ಲಿ ಏನ್ ಬರ್ದಿರುತ್ತೆ ಅಂತ, ಇಫ್ ಯು ವಾಂಟ್ ಹೌ ಟು ಸ್ಟಾರ್ಟ್ ಏರೋಪ್ಲೇನ್ ಫಾರ್ ಬಿಗಿನರ್ಸ್ ವಾಲ್ಯೂಮ್ 1 ಅಂತ ಇರುತ್ತೆ. ಸೊ ಅದ್ರಲ್ಲಿ ಬರ್ದಿರುತ್ತೆ. ಅವನು ಇಂಟ್ರೆಸ್ಟ್ ಆಯ್ತು, ಪೇಜ್ ಓಪನ್ ಮಾಡ್ತಾನೆ. ಫಸ್ಟ್ ಪೇಜ್ ಅಲ್ಲಿ ಏನ್ ಬರ್ದಿರುತ್ತೆ ಅಂದ್ರೆ, ಟು ಸ್ಟಾರ್ಟ್ ದ ಇಂಜಿನ್ ಪ್ರೆಸ್ ದಿ ರೆಡ್ ಬಟನ್ ಅಂತ ಇರುತ್ತೆ. ಇಂಜಿನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ರೆಡ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಇರುತ್ತೆ. ಅವನು ರೆಡ್ ಬಟನ್ ಪ್ರೆಸ್ ಮಾಡ್ತಾನೆ, ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ಯು ವಾಂಟ್ ಟು ಮೂವ್, ಸೊ ಖುಷಿ ಆಯ್ತು ಅವನಿಗೆ. ನೆಕ್ಸ್ಟ್ ಪೇಜ್ಗೆ ಹೋಗ್ತಾನೆ. ನೆಕ್ಸ್ಟ್ ಪೇಜ್ ಅಲ್ಲಿ ಏನಿರುತ್ತೆ ಅಂದ್ರೆ, ಟು ಗೆಟ್ ದ ಏರೋಪ್ಲೇನ್ ಮೂವಿಂಗ್ ಪ್ರೆಸ್ ದ ಬ್ಲೂ ಬಟನ್. ಏರೋಪ್ಲೇನ್ ಮೂವ್ ಆಗ್ಬೇಕಾದ್ರೆ ಬ್ಲೂ ಬಟನ್ ಅನ್ನು ಪ್ರೆಸ್ ಮಾಡಿ ಅಂತ ಇರುತ್ತೆ. ಸೊ ಅವನು ಆ ತರ ಮಾಡ್ತಾನೆ, ಬ್ಲೂ ಬಟನ್ ಅನ್ನ ಪ್ರೆಸ್ ಮಾಡ್ತಾನೆ. ಅಂಡ್ ಪ್ಲೇನ್ ಸ್ಟಾರ್ಟೆಡ್ ಮೂವಿಂಗ್. ಪ್ಲೇನ್ ಸ್ಟಾರ್ಟ್ ಆಗುತ್ತೆ, ಮೂವ್ ಆಗುತ್ತೆ ಪ್ಲೇನ್. ಸೊ ನೆಕ್ಸ್ಟ್ ಅವನಿಗೆ ಇನ್ನೂ ಕ್ಯೂರಿಯಾಸಿಟಿ ಆಗುತ್ತೆ, ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ತಾನೆ. ಥರ್ಡ್ ಪೇಜ್ ಅಲ್ಲಿ ಏನಿರುತ್ತೆ ಅಂದ್ರೆ, ಪ್ರೆಸ್ ದ ಗ್ರೀನ್ ಬಟನ್ ಅಂತ ಇರುತ್ತೆ. ಸೊ ಗ್ರೀನ್ ಬಟನ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅದು ಫ್ಲೈ ಆಗುತ್ತೆ, ಏರೋಪ್ಲೇನ್ ಫ್ಲೈ ಆಗುತ್ತೆ. ಅವನಿಗೆ ತುಂಬಾ ಖುಷಿ ಆಗುತ್ತೆ, ಫ್ಲೈ ಆಗ್ತಾ ಇರ್ತಾನೆ. ಆಫ್ಟರ್ 20 ಮಿನಿಟ್ಸ್ ಆದ್ಮೇಲೆ ಸೊ ಅವನಿಗೆ ಖುಷಿ ಆಯ್ತು, ಸಾಕು ಇನ್ನು ಇಳಿಯೋಣ ಅಂತ. ಸೊ ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ತಾನೆ. ಅವಾಗ, ಇಫ್ ಯು ವಾಂಟ್ ಟು ಲ್ಯಾಂಡ್ ಬೈ ನೆಕ್ಸ್ಟ್ ವಾಲ್ಯೂಮ್ 2, ನೆಕ್ಸ್ಟ್ ಗೋ ಟು ದ ನಿಯರೆಸ್ಟ್ ಬುಕ್ ಶಾಪ್ ಅಂಡ್ ಬೈ ವಾಲ್ಯೂಮ್ 2 ಅಂತ ಇರುತ್ತೆ, ಟು ಲ್ಯಾಂಡ್. ಇದೊಂದು ಕಾಮಿಡಿ ತರ ಜೋಕ್ಸ್. ಸೊ ನಾವು ಕೂಡ ಹಾಗೆ ಅಲ್ವಾ,
ಅರ್ಧ ನಾಲೆಜ್ ಇಟ್ಕೊಂಡು ಏನೋ ಒಂದು ಕೆಲ್ಸಕ್ಕೆ ಹೋಗ್ತೀವಿ. ಸೊ ಆಮೇಲೆ ಫೇಲ್ಯೂರ್ ಆಗಿ ಮತ್ತೆ ವಾಪಸ್ಸು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅರ್ಧದಲ್ಲೇ ಬಿಟ್ಬಿಡ್ತೀವಿ. ಸೊ ಈ ತರ ಒಂದು ಕೆಲ್ಸ ನಮ್ದು ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾಲೆಜ್ ಏನಿದ್ರು ಕೂಡ ನಾವು ಕರೆಕ್ಟ್ ಆಗಿ ತಗೋತಾ ಇದ್ರೆ ನಮ್ಮ ಮುಂದಿನ ಕೆಲ್ಸ ಏನಾಗುತ್ತೆ ಈಸಿ ಆಗುತ್ತೆ. ಸೊ ನಮ್ಮ ಪ್ರಾಡಕ್ಟ್ ಅಲ್ಲೂ ಕೂಡ ಇದು ತುಂಬಾ ಇನ್ಫಾರ್ಮೇಶನ್ ನಮ್ಗೆ ಸಿಗ್ತಾ ಇದೆ. ನಮ್ಮ ರೀಚ್ ಆಗೋದಕ್ಕೆ, ಜನಗಳನ್ನ ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್ ಅಂತ ಹೇಳ್ತಾರೆ. ಅದೇ ತರ ಇದ್ರಲ್ಲಿ ಪ್ರಾಡಕ್ಟ್ ಅಲ್ಲಿ ಏನಿದೆ, ಏನ್ ಬರ್ತಾ ಇದೆ, ಪಿನ್ ಟು ಪಿನ್ ನಾವು ಬರ್ಕೊಂಡಾಗ ತಾರಾ ಮೇಡಮ್ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದಾರಲ್ವಾ ಪ್ರಾಡಕ್ಟ್ ಬಗ್ಗೆ, ಎಲ್ಲೋ ಒಂದ್ ಕಡೆ ನಮ್ಗೆ ನಮ್ಮ ಒಂದು ಕಸ್ಟಮರ್ ಸಿಗ್ಬಹುದು ನಮ್ಗೆ ಆತರ ಹೇಳುವಾಗ ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ನೋಟ್ಸ್ ಅಲ್ಲಿ ಎಷ್ಟೊಂದು ಡೀಟೇಲ್ಸ್ ಬರ್ತಾ ಇರುತ್ತೆ, ಅದನ್ನ ಬರ್ಕೊಳ್ಳಿ. ಸೊ ನಮ್ಗೆ ಮುಂದೆ ನಮ್ಗೆ ಇರ್ಬೋದು ಅಥವಾ ನಮ್ಮ ಕಸ್ಟಮರ್ಗೆ ಇರ್ಬೋದು, ಅದು ಹೆಲ್ಪ್ ಖಂಡಿತ ಹೆಲ್ಪ್ ಆಗುತ್ತೆ ನೋಟ್ಸ್ ಬರೆಯುವಂಥದ್ದು. ಇಲ್ಲಿ ಏನು ಡಿಕ್ಟೇಟ್ ಮಾಡ್ತಾರೆ, ತಾರಾ ಮೇಡಮ್ ಏನ್ ಎಕ್ಸ್‌ಪ್ಲೇನ್ ಮಾಡ್ತಾರೆ ಆವಾಗ ಬರೋ ಪಾಯಿಂಟ್ಸ್ ಅನ್ನ ಬರ್ಕೊಳ್ಳುವಂಥದ್ದು, ನೋಟ್ ಮಾಡ್ಕೊಳ್ಳುವಂಥದ್ದು. ಸೊ ಇವತ್ತಿನ ಕಾರ್ಯಕ್ರಮ ಮೊದಲಿಗೆ ಬುಕ್ ರೀಡಿಂಗ್ ಮಾಡಕ್ಕೆ ನಾನು ನೂರ್ ಅಹಮದ್ ಮಾಡ್ತೀನಿ. ವೆಲ್ಕಮ್ ನೂರ್ ಅಹಮದ್ ಸರ್. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಬುಕ್ಸ್ ಬಂದ್ಬಿಟ್ಟು ರಾಬಿನ್ ಶರ್ಮಾ ಅವರು ಬರೆದಿರೋದು ಹೂ ವಿಲ್ ಕ್ರೈ ವೆನ್ ಯು ಡೈ, ನೀನು ಸತ್ತರೆ ಅಳುವವರು ಯಾರು ಅನ್ನೋ ಚಾಪ್ಟರ್ದಲ್ಲಿ ಮನೆಗೆ ಹೋಗುವ ಮುನ್ನ ಒತ್ತಡಗಳಿಂದ ಮುಕ್ತರಾಗಿ, ಮನೆಗೆ ಹೋಗುವ ಮುನ್ನ ಒತ್ತಡಗಳಿಂದ ಮುಕ್ತರಾಗಿ. ಹೇಗೆಪ್ಪ ಇದು, ನಾವು ಮನೆಗೆ ಹೋಗಬೇಕಾದ್ರೆ ಹೇಗಿರಬೇಕು ಡ್ಯೂಟಿ ಮುಗಿಸ್ಕೊಂಡು ಅಂತ. ಆಫೀಸಿನಿಂದ ಇಡೀ ದಿನದ ಒತ್ತಡ ಹಾಗೂ ಒತ್ತಾಯಗಳ ನಂತರ ನಮ್ಮಲ್ಲಿ ಬಹಳಷ್ಟು ಜನರು ಕಿರಿಕಿರಿಯಿಂದ ಸುಸ್ತಾಗಿ ಮತ್ತು ಚೈತನ್ಯಹೀನರಾಗಿ ಮನೆಗೆ ಮರಳುತ್ತೇವೆ. ನಮ್ಮ ಸಹೋದ್ಯೋಗಿಗಳಿಗೆ ಮತ್ತು ಗ್ರಾಹಕರಿಗೆ ನಮ್ಮ ಅತ್ಯುತ್ತಮವಾದದ್ದನ್ನು ನೀಡುತ್ತೇನೆ. ದುಃಖದ ವಿಷಯವೆಂದರೆ ನಮ್ಮನ್ನು ಬಹಳ ಪ್ರೀತಿಸುವವರಿಗೆ, ಹೆಂಡತಿ ಇರಬಹುದು ಮತ್ತು ಗಂಡ ಇರಬಹುದು, ಮಕ್ಕಳು ಮತ್ತು ಸ್ನೇಹಿತರಿಗೆ ನೀಡಲು ನಮ್ಮಲ್ಲಿ ಏನು ಉಳಿದಿರುವುದಿಲ್ಲ. ಅಂದರೆ ಆಫೀಸ್ನಲ್ಲಿ ಕೆಲಸ ಮಾಡಿ ಎಲ್ಲ ಚೈತನ್ಯಹೀನರಾಗಿರುತ್ತೇವೆ. ನಾವು ಮನೆಗೆ ಹೋದಾಗ ಹೆಂಡತಿ ಇರಬಹುದು, ಮಕ್ಕಳು ಇರಬಹುದು ಮತ್ತು ಫ್ರೆಂಡ್ಸ್ ಇರಬಹುದು, ಅವರಿಗೆ ಖುಷಿ ಕೊಡ್ಲಿಕ್ಕೆ ನಮ್ಮ ಹತ್ರ ಏನು ಉಳಿದಿರೋದಲ್ಲ. ಆದರೆ ತಾನೇ ನಮ್ಮ ಬದುಕಿನ ಯುದ್ಧವನ್ನು ಮುಗಿಸಿದ ಗ್ರೇಡಿಯೇಟರ್ಗಳಂತೆ ನಾವು ನಮ್ಮ ಮೆಚ್ಚಿನ ಈಸಿ ಚೇರಿನಲ್ಲಿ ಸುಸ್ತಾಗಿ ಬಂದು ಕುಳಿತುಕೊಳ್ಳುತ್ತೇವೆ ಮತ್ತು ನಾವು ಸುಧಾರಿಸಿಕೊಳ್ಳುವ ತನಕ ನಮ್ಮನ್ನು ಒಂಟಿಯಾಗಿ ಬಿಡಬೇಕೆಂದು ಕುಟುಂಬದವರಿಗೆ ಆದೇಶಿಸುತ್ತೇವೆ. ನಿಮ್ಮ ಮನೆಗೆ ಮುಂದಿನ ಬಾಗಿಲಿಗೆ ಬರುವ 10 ನಿಮಿಷಗಳ ಮುನ್ನ, ರಾಬಿನ್ ಶರ್ಮಾ ಅವರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಮನೆ ಬಾಗಿಲಿಗೆ ಬರುವ ಮುನ್ನ 10 ನಿಮಿಷ ಮುಂಚಿತವಾಗಿ ನಮ್ಮನ್ನು ಪುನಶ್ಚೇತನಗೊಳಿಸುವ ಈ ದೃಶ್ಯವನ್ನು ದೈನಂದಿನ ದಿನಚರಿಯನ್ನಾಗಿ ಮಾಡುವುದನ್ನು ತಪ್ಪಿಸಲು ಸಹಾಯಕಾರಿಯಾಗುತ್ತದೆ. ಕೆಲಸವನ್ನು ಬಿಟ್ಟು ಮನೆ ಕಡೆಗೆ ಪ್ರಯಾಣ ಮಾಡಿ ನಿಮ್ಮ ಮನೆಗೆ ಧಾವಿಸುವ ಬದಲು ನೀವು ದಾರಿಯಲ್ಲಿ ನಿಮ್ಮ ಕಾರನ್ನು ಪಾರ್ಕ್ ಮಾಡಿ, ಮನೆ ಸ್ವಲ್ಪ ದೂರ ಇದ್ದಾಗ ನಮ್ಮ ಕಾರನ್ನು ಸೈಡಿಗೆ ಪಾರ್ಕ್ ಮಾಡಿಬಿಟ್ಟು ಕೆಲವು ನಿಮಿಷಗಳ ಕಾಲ ಒಂಟಿಯಾಗಿ ಕಾಲ ಕಳೆಯಬೇಕೆಂದು ನಾನು ನಿಮಗೆ ಶಿಫಾರಸು ಮಾಡುತ್ತೇನೆ. ಕಾರಿನಲ್ಲಿ ಒಬ್ಬರೇ ಕೂತುಕೊಂಡು ವಿಜುವಲೈಸೇಷನ್ ಮಾಡಬೇಕು. ಈ ಸಮಯವನ್ನು ನೀವು ವಿರಮಿಸಲು ಮತ್ತು ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಮುಂದಿನ ಕೆಲವು ಗಂಟೆಗಳ ಕಾಲದಲ್ಲಿ ಏನು ಸಾಧಿಸಬೇಕೆಂದಿರುವಿರಿ ಅದರ ಬಗ್ಗೆ ಯೋಚಿಸಿ. ನಿಮ್ಮ ಸಂಗಾತಿ ಮತ್ತು ಮಕ್ಕಳಿಗೆ ನಿಮ್ಮ ಅಗತ್ಯ ಎಷ್ಟಿದೆ ಎಂಬುದನ್ನು ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಹಾಕಿದರೆ ನೀವು ಎಷ್ಟೊಂದು ವಿನೋದಪ್ರಾಯ ಕೆಲಸಗಳನ್ನು ಮಾಡಬಹುದೆಂದು ಯೋಚಿಸಿ. ಬಾಗಿಲನ್ನು ತೆಗೆದು ನಿಮ್ಮನ್ನು ಕುಟುಂಬವನ್ನು ಸ್ವಾಗತಿಸುವ ಮುನ್ನ ಮತ್ತಷ್ಟು ಹಗುರವಾಗಲು ಮನೆಯ ಸುತ್ತ ಒಮ್ಮೆ ಒಂದು ಸುತ್ತಾಡಿ ಅಥವಾ ನಿಮ್ಮ ಮೆಚ್ಚಿನ ಶಾಸ್ತ್ರೀಯ ಸಂಗೀತವನ್ನು ಕೇಳಿ. ನಿಮ್ಮ ವೈಯಕ್ತಿಕ ಒತ್ತಡಗಳ ನಿವಾರಣೆ ಸಮಯ ಬಗ್ಗೆ ಸೃಜನಶೀಲರಾಗಿ ಮತ್ತು ನೀವು ಅವರನ್ನು ಸ್ವಾಗತಿಸಿದಾಗ ನಿಮ್ಮ ಕುಟುಂಬ ನಿಮ್ಮನ್ನು ಇಚ್ಛಿಸುವ ವ್ಯಕ್ತಿ ನೀವು ಆಗುವಂತಹ ಪುನರ್ವಿಮರ್ಶಕವಾಗಿ ಅವಕಾಶವೆಂದು ಭಾವಿಸುವ ಮತ್ತು ಪುನಶ್ಚೇತನಗೊಳಿಸುವ ಅವಕಾಶವೆಂದು ಭಾವಿಸಿ. ಇದರ ಅರ್ಥ ಏನಪ್ಪಾ ಅಂದ್ರೆ, ನಾವು ಮನೆ ಒಳಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಮನೆಯ ಹೊರಗಡೆ ವರಂಡ ಇರುತ್ತಲ್ಲ, ಆ ಕಡೆ ಈ ಕಡೆ ಒಂದು 4 ರೌಂಡ್ ಹೊಡೆದು ಬಿಟ್ಟು ನಾನು ಒಳಗಡೆ ಹೋಗ್ಬೇಕಾದ್ರೆ ಸ್ಮೈಲ್ ಕೊಟ್ಟು ನಗುಮುಖದಿಂದ ಒಳಗಡೆ ಹೋಗುತ್ತೇನೆ. ಯಾಕಂದ್ರೆ ನಮಗೋಸ್ಕರ ವೇಟ್ ಮಾಡ್ತಾ ಇರ್ತಾರ. ಹಸ್ಬೆಂಡ್ ಕೆಲಸದಲ್ಲಿ ಇರ್ಬೋದು ಅಥವಾ ವೈಫ್ ಕೆಲಸದಲ್ಲಿ ಇರ್ಬೋದು. ವೈಫ್ ಮನೆ ಒಳಗೆ ಹೋಗ್ಬೇಕಾದ್ರೆ ಹಾಗೆ ಮೈಂಡ್ ಸೆಟ್ ಮಾಡ್ಕೋಬೇಕು, ಹಾಗೆ ಹಸ್ಬೆಂಡ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ಮೈಂಡ್ ಸೆಟ್ ಮಾಡ್ಕೋಬೇಕು. ಅವ್ರಿಗೆ ಏನು ಬೇಕು ಅದನ್ನು ನಾನು ಕೊಡ್ತೇನೆ ಅಂತ ನನ್ನ ಮನಸ್ಸಿನಲ್ಲಿ ನಾನು ಮೈಂಡ್ ಸೆಟ್ ಮಾಡ್ಕೊಂಡು ಒಳಗಡೆ ಹೋದ ತಕ್ಷಣನೇ ಒಂದು ಸ್ಮೈಲ್ ಕೊಟ್ಟಾಗ ಮನಿ ಎಲ್ಲ ಒಂದು ಶಾಂತವಾಗಿರುತ್ತದೆ. ಯಾಕಂದ್ರೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಮೋನಿಕೇರನ ಉದ್ದೇಶ, ಬುಕ್ಸ್ ಓದತಕ್ಕಂಥ ಉದ್ದೇಶ ಎಲ್ಲರೂ ಶ್ರೀಮಂತರಾಗಬೇಕಂದ್ರೆ ಹೃದಯದ ಶ್ರೀಮಂತಿಕೆ ಇರಬೇಕನ್ನೋದೇ ಈ ರಾಬಿನ್ ಶರ್ಮಾ ಅವರ ಒಂದು ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಜಯಶ್ರೀ ಮೇಡಮ್ ಅವರಿಗೆ ನಾನು ಯಾವಾಗಲೂ ಚಿರುಣಿ ಆಗಿರುತ್ತೇನೆ, ನನಗೆ ಬುಕ್ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ. ಥ್ಯಾಂಕ್ ಯು ವೆರಿ ಮಚ್.
ಥ್ಯಾಂಕ್ ಯು ಸರ್. ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಫ್ಯಾಮಿಲಿ ಲೈಫ್ ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ಅಂದ್ರೆ ಮನೆಯಲ್ಲಿ ನಡೀತಾ ಇರುವಂತದ್ದು, ಮನೆಗೆ ಯಾರು ಕೆಲಸ ಮಾಡೋರು ಮನೆಗೆ ಬಂದ ತಕ್ಷಣ ಮನೆ ವಾತಾವರಣ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ ಎಲ್ರಿಗೂ ಕೂಡ. ಆ ಒಂದು ಮನೆಯಲ್ಲಿ ಮನೆಯವ್ರು ಬರುವಾಗ್ಲೇ ಏನಾಗಿರುತ್ತಂದ್ರೆ ಒಂಥರ ಆ ಟೆನ್ಷನ್ ಅಲ್ಲಿ ಬಂದಿರ್ತಾರೆ, ಆಫೀಸ್ ಟೆನ್ಷನ್ ಅಲ್ಲಿ. ಸೊ ಮನೆಗೆ ಬಂದ ತಕ್ಷಣ ಆ ಒಂದು ಖುಷಿ, ನೀವು ಹೇಳಿದ ಪ್ರಕಾರ ನಾವು ಖುಷಿ ಖುಷಿಯಿಂದ ಅವರನ್ನ ವೆಲ್ಕಮ್ ಮಾಡ್ಬೇಕು. ಹಾಗೆ ಬರುವವರು ಕೂಡ ಖುಷಿ ಖುಷಿಯಿಂದ ಮನೆಗೆ ಬರ್ಬೇಕು. ಆಫೀಸ್ ಟೆನ್ಷನ್ ಏನಿದ್ರು ಕೂಡ ಮನೆಯಲ್ಲೇ ಬಿಟ್ಟು ಬರುವಂತದ್ದು. ಹಾಗೆ ಮನೆಯಲ್ಲಿ ಯಾರು ಇರ್ತಾರೆ, ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ಸೊ ಅವರಿಗೂ ಕೂಡ ಒಂದು ಸಜೆಷನ್, ಮನೆಗೆ ಬಂದ ತಕ್ಷಣ ಏನೇ ಮನೆಯಲ್ಲಿ ಪ್ರಾಬ್ಲಮ್ ಇದ್ರು ಕೂಡ ಅದನ್ನ ಗೊತ್ತು ಮಾಡದೇ ತರ ಇರುವಂತದ್ದು. ಸೊ ಅದು ಕೂಡ ಅದನ್ನ ಫಾಲೋ ಮಾಡಿದ್ರೆ, ಇಲ್ಲಾಂದ್ರೆ ಬಂದ ತಕ್ಷಣ ಏನು ಇದ್ದ ಪ್ರಾಬ್ಲಮ್ ಅನ್ನೆಲ್ಲ ಹೇಳೇ ಹಾಕೋದು. ಮೊದ್ಲೇ ಟೆನ್ಷನ್ ಆಗಿರ್ತಾರೆ. ಸೊ ನಾವ್ ಮತ್ತೆ ಅದು ಪ್ರಾಬ್ಲಮ್ ಅನ್ನ ಹೇಳಿದಾಗ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಮತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬಂದ ತಕ್ಷಣ ಅವರನ್ನ ವೆಲ್ಕಮ್ ಮಾಡೋದು. ಬೆಳಗ್ಗೆ ಹೋಗಿರ್ತಾರಲ್ಲ, ಸಂಜೆ ಬರ್ತಾರೆ, ವೆಲ್ಕಮ್ ಮಾಡೋದು. ಗೆಸ್ಟೇ ಆಗಿರ್ಲಿ ಅಥವಾ ಮನೆಯವರೇ ಆಗಿರ್ಲಿ, ನಾವು ಗೆಸ್ಟ್ ಅನ್ನ ಹೆಂಗೆ ವೆಲ್ಕಮ್ ಮಾಡ್ತೀವಿ, ಅದೇ ತರ ಮನೆಯವರನ್ನ ವೆಲ್ಕಮ್ ಮಾಡಿದಾಗ ಫ್ಯಾಮಿಲಿ ಖುಷಿ ಖುಷಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಟಿಪ್. ಸೊ ಹಾಗೆ ಇವತ್ತಿನ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ನಾನು ಕೃಷ್ಣಪ್ಪ ಅವರನ್ನ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಸರ್. Good morning, madam. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಮೇಡಮ್, ಇನ್ವೈಟ್ ಮಾಡಿದ್ದಕ್ಕೆ. ಇವತ್ತು ನೂರಮ್ಮ ಸರ್, ನಿಜವಾಗ್ಲೂ ಆ ಒಂದು ಸಿಸ್ಟಮ್ ಅನ್ನ ನಾವು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಹ್ಯಾಪಿ ಆಗಿರ್ತೀವಿ. ಫುಲ್ ಫ್ಯಾಮಿಲಿ ಹ್ಯಾಪಿ ಆಗಿರ್ತೀವಿ. ನಮ್ಮ ಗ್ರೋತ್ಗೆ, ಒಂದು ಕುಟುಂಬದ ಗ್ರೋತ್ಗೂ ಸಹಕಾರಿಯಾಗುತ್ತೆ. ಒಳ್ಳೆ ಟಿಪ್ಸ್. ಥ್ಯಾಂಕ್ ಯು ಬುಕ್ ರೀಡಿಂಗ್ ಮಾಡೋದಕ್ಕೆ ನೂರಮ್ಮ ಸರ್ಗೆ. ಎಲ್ಲರಿಗೂ 5M ಕ್ಲಬ್ ನ ಎಲ್ಲ ಮೆಂಬರ್ಸ್ಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ನಾವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಸೇರ್ಕೊಂಡು ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಮಾಡ್ತಿದ್ವಿ, ಖಂಡಿತವಾಗ್ಲು. ಅದೇ ತರ ನಮ್ಮ ಈ ಒಂದು ಇದಕ್ಕೆ ಬ್ಯಾಕ್ ಬೋನ್ ಅಂತ ನಾವೇನ ಕರಿತೀವಿ, ಪ್ರಾಡಕ್ಟ್ಸ್ ಬಗ್ಗೆ ಒಂದೊಂದು ದಿನ ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅನುಕೂಲ. ಅದರಿಂದ ನಾವ್ ಎಷ್ಟೋ ಬೆನಿಫಿಟ್ ಪಡ್ಕೊಂತೀವಿ ಅಂತ ನಾನು ಇವತ್ತು ಒಂದು ನಮ್ಮ ಒಂದು ಸ್ಪಿರುಲಿನಾ ಬಗ್ಗೆ ನಾನು ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಇದು ಸ್ಪಿರುಲಿನಾ ಅನ್ನೋದು ತುಂಬಾ ಒಂದು ಆಲ್ಗೆ ಪಾಚಿ ಅನ್ನೋದು. ಸ್ಪಿರುಲಿನಾ ಹೆಸರಿನ ಒಂದು ಆಲ್ಗೆ. ನನ್ ಫೋಟೋ ಕಾಣ್ತಾ ಇದೆಯಾ ಮೇಡಮ್? ನಿಮ್ ಫೋಟೋ ಕಾಣ್ತಾ ಇದೆ. ಥ್ಯಾಂಕ್ ಯು. ಸ್ಪಿರುಲಿನಾ ಹಲವು ಪಾಚಿ, ಅಂದ್ರೆ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಹೊಂದಿರುತ್ತೆ, ರೋಗ ಲಕ್ಷಣಗಳನ್ನು ಸುಧಾರಿಸುತ್ತೆ. ಇದರಲ್ಲಿ ಆಂಟಿ ಅಲರ್ಜಿಕ್, ಆಂಟಿ ಕ್ಯಾನ್ಸರ್, ಆಂಟಿ ವೈರಲ್, ಆಂಟಿ ಟ್ಯೂಮರ್, ಆಂಟಿ ಡಯಾಬಿಟಿಕ್ ಹಾಗೂ ಜೀವಾಣು ವಿರೋಧಿ ಗುಣಗಳು ಜಾಸ್ತಿ ಇದೆ. ಇದು ತುಂಬಾ ಈಗ ನಾವು ತಗೊಳ್ಳೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ, ನಮ್ಮ ಬೆನ್ನು ನೋವು ಸುಧಾರಿಸುತ್ತೆ. ನಮ್ಮ ಇದು ಒಂದು ಫುಡ್ ಸಪ್ಲಿಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ನಾವು ಪೇಪರ್ ಅಲ್ಲೆಲ್ಲ ಓದಿದೀವಿ, ಕೊರೋನಾ ಬಂದಾಗ ಮೈಸೂರು ಭಾಗದಲ್ಲಿ ಸ್ಪಿರುಲಿನಾ ಚಿಕ್ಕಿ ಅಂತಾನೆ ತುಂಬಾ ಫೇಮಸ್ ಆಗಿತ್ತು. ಅದು ತಗೊಳ್ಳೋದ್ರಿಂದ ಅವ್ರ ಇಮ್ಯುನಿಟಿ ಹೆಚ್ಚು ಇಂಪ್ರೂವ್ ಆಗಿ ಅವರ ರೋಗ ಲಕ್ಷಣಗಳನ್ನ ನಿವಾರಿಸಿದೆ ಹಾಗೂ ಹೆಚ್ಚು ಆರೋಗ್ಯವಂತರಾಗಿ. ಹಾಗಾಗಿ ನಾನು ಇದನ್ನ ತಗೊಳ್ಳೋದ್ರಿಂದ ನನಗೆ ಬೆನ್ನು ನೋವು ಅಥವಾ ದಿನಪೂರ್ತಿ ನಾವು ಆಕ್ಟಿವ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಚೆನ್ನಾಗಿರುವಂತದ್ದು ಇದು ಸ್ಪಿರುಲಿನಾ. ಇದು ಸೈಡ್ ಎಫೆಕ್ಟ್ ಏನೂ ಇಲ್ಲ, 100% ಗ್ಯಾರಂಟಿ ಇರುವಂತದ್ದು. ಆಮೇಲೆ ಇದರಲ್ಲಿ ಕಲಬೆರಕೆ ಅನ್ನೋಂಥದ್ದು ಏನೂ ಇಲ್ಲ. ಹಾಗಾಗಿ ಇದನ್ನ ನಾವು ಬಳಸೋದ್ರಿಂದ ತುಂಬಾ ಇದು ಒಂಥರ ಸ್ಪಿರುಲಿನಾ ಹಸಿರು ಬಣ್ಣದ ಪಾಚಿ ಆಗಿದ್ದು, ಇದನ್ನ ಮನುಷ್ಯರಲ್ಲಿ ಯಾವುದೇ ಗಮನಾರ್ಹ ಅಡ್ಡ ಪರಿಣಾಮಗಳಿಲ್ಲದೆ ಪ್ರೋಟೀನ್, ವಿಟಮಿನ್ ಪೂರಕ ಇದು ಸಪ್ಲಿಮೆಂಟ್ ಮೂಲದ ರೂಪದಲ್ಲಿ ಬಳಸಬಹುದು. ಇದು ಒಂಥರ ಸಮುದ್ರದಲ್ಲಿ ಬೆಳೆಯುವಂತ ಒಂದು ಪಾಚಿಯಿಂದ ತೆಗೆಯುವಂಥದ್ದು. ಸುಮಾರು ಇದರಲ್ಲಿ ಅತ್ಯಧಿಕ ಪ್ರೋಟೀನ್ ಅಂದ್ರೆ 70% ಪ್ರೋಟೀನ್ ಇರ್ತೈತೆ. ಆಮೇಲೆ ವಿಟಮಿನ್ ಬಿ ಇದೆ, ವಿಟಮಿನ್ ಎ ಖನಿಜ, ಕಬ್ಬಿಣಾಂಶ ಅತ್ಯಧಿಕ ಪ್ರಮಾಣದಲ್ಲಿ ಕಂಡು ಬರ್ತದೆ. ಇದು ನಾನು ನೋಟ್ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಾ, ಆಂಟಿ ಕ್ಯಾನ್ಸರ್, ಆಂಟಿ ವೈರಲ್ ಈ ಇಂಥದೆಲ್ಲ ಹೆಚ್ಚು ಇರೋದ್ರಿಂದ, ಆಂಟಿ ಡಯಾಬಿಟಿಕ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಹೆಚ್ಚು ಇರೋದ್ರಿಂದ ನಾವು ಇದನ್ನ ಆರಾಮಾಗಿ ಬಳಸ್ಬೋದು. ದಿನಕ್ಕೆ ಒಂದು ಬೆಳಿಗ್ಗೆ ಒಂದು ಅಥವಾ ಸಾಯಂಕಾಲ ಒಂದು ಬಳಸ್ಬೋದು, ಇಲ್ಲ ದಿನಕ್ಕೆ ಒಂದು ಬಳಸ್ಕೊಂಡ್ರು ಸಾಕು. ನಾವು ಆರೋಗ್ಯವಂತರಾಗಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓವರ್ ಟು ಯು. ಥ್ಯಾಂಕ್ ಯು ಸರ್. ಸ್ಪಿರುಲಿನಾ ಬಗ್ಗೆ ನಾವು ನಿನ್ನೆ ತುಂಬಾ ಡೀಟೇಲ್ಸ್ ತಿಳ್ಕೊಂಡಿದ್ದೀವಿ.
ಸೊ ಇವತ್ತು ಕೂಡ ಮತ್ತೆ ಕಂಟಿನ್ಯೂ ಆಗುತ್ತೆ. ಇನ್ನು ಕೆಲವು ಪ್ರಾಡಕ್ಟ್ಗಳು ನಿನ್ನೆ ಕೆಲವೊಂದು ಕಂಪ್ಲೀಟ್ ಮಾಡಿದೀವಿ. ಸೊ ಇವತ್ತು ಕೆಲವೊಂದು ಸಪ್ಲಿಮೆಂಟ್ಸ್ ಗಳನ್ನ ನೋಡ್ತಾ ಇರ್ತೀವಿ. ಹೆಲ್ತ್ ಕೇರ್ ಅಲ್ಲಿ ಒಂದು ನಮ್ಗೆ ವರದಾನ ಅಂತ ಹೇಳ್ಬೋದು ಮೋದಿ ಕೇರ್ ಅಲ್ಲಿ ಸಿಕ್ಕಿರೋದು. ಯಾಕಂದ್ರೆ ತುಂಬಾ ಜನ ತಮ್ಮ ಹೆಲ್ತ್ ಅನ್ನ ಸಪ್ಲಿಮೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಹತ್ರ ಹೋದ್ರೆ ಏನು ಮೆಡಿಸಿನ್ ಇದೆ ಎಫೆಕ್ಟ್ ಬರುತ್ತೆ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಸಪ್ಲಿಮೆಂಟ್ಸ್ ಅಲ್ಲಿ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಈ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಮಾಡ್ತಾ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿ ಇದೆ. ಹಾಗೆ ಬೇರೆಯವರಿಗೆ ಕೂಡ ಇವಾಗ ಹೊರಗಡೆ ನಾವು ಮೆಡಿಸಿನ್ ಅನ್ನ ನಾವು ಯಾರಿಗೂ ರೆಕಮೆಂಡ್ ಮಾಡಕ್ಕಾಗಲ್ಲ, ಡಾಕ್ಟರೇ ಮಾಡ್ಬೇಕು ಅದನ್ನ. ಒಂದು ಜ್ವರ ಬಂದ್ರೆ ನಮ್ಮಷ್ಟಕ್ಕೆ ನಾವು ಒಂದು ಕ್ರೋಸಿನ್ ಅಥವಾ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ಆತರ ಏನಾದ್ರು ತಗೋತೀವಿ. ಆದ್ರೆ ಇಲ್ಲಿ ನಮ್ಮ ಮೋದಿ ಕೇರ್ ಅಲ್ಲಿ ನಾವು ಸಪ್ಲಿಮೆಂಟ್ಸ್ ಅನ್ನ ಎಷ್ಟು ಜನಕ್ಕೆ ಬೇಕಾದ್ರೂ ಅದನ್ನ ಶೇರ್ ಮಾಡ್ಬೋದು. ಯಾಕಂದ್ರೆ ಇದು ಮೆಡಿಸಿನ್ ಅಲ್ಲ, ಸಪ್ಲಿಮೆಂಟ್ಸ್. ಫುಡ್ ಅಲ್ಲಿ ನಮ್ಗೆ ಏನು ಕೊರತೆ ಆಗಿದೆ ಅದನ್ನ ಸರಿ ಮಾಡೋದಕ್ಕೆ, ನಮ್ಮ ಬಾಡಿನಲ್ಲಿ ಏನು ಕೊರತೆ ಆಗಿದೆ ಅದನ್ನ ಸರಿ ಮಾಡೋದಕ್ಕೆ ಇದು ಹೆಲ್ಪ್ ಆಗುವಂತ ಈ ಸಪ್ಲಿಮೆಂಟ್ಸ್ಗಳು. ಸೊ ಕೆಲವೊಂದು ಸುಮಾರು ನಾವು ಸಪ್ಲಿಮೆಂಟ್ಸ್ ಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತು ಕೂಡ ಕೆಲವೊಂದು ಕಂಟಿನ್ಯೂ ಮಾಡೋಣ ಅದನ್ನ. ಆಮೇಲೆ ಎಲ್ರೂ ಕೂಡ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಅನುಕೂಲ ಆಯ್ತು ಆ ಪಾಯಿಂಟ್ಸ್ ಇಂದ ಅಥವಾ ಆ ಪ್ರಾಡಕ್ಟ್ ಇಂದ ಏನಾದ್ರು ಆಗಿದ್ರೆ ಖಂಡಿತ ಅದನ್ನ ಮತ್ತೆ ಶೇರ್ ಮಾಡ್ಕೊಳ್ಳಿ. ಇವತ್ತು ಶೇರ್ ಇದು ಸ್ಕ್ರೀನ್ ಶೇರ್ ಅನ್ನ ಮಾಡ್ತೀನಿ ಇವಾಗ. ಒಂದೇ ಒಂದ್ ನಿಮಿಷ. ಸಜೆಸ್ಟ್ ಮಾಡ್ಬೋದು. ಚರ್ಮ ಮತ್ತೆ ಕೂದಲಿಗೆ ಸಂಬಂಧಪಟ್ಟಂಗೆ ಹೆಲ್ದಿ ಆಗಿರೋದಕ್ಕೂ ನಾವು ಸಜೆಸ್ಟ್ ಮಾಡ್ಬೋದು. ಅಂಡ್ ಸ್ಪೆಷಲಿ ಸಂಗೀತ ಕಲಿತಾ ಇರೋರು, ಸೊ ಹಾಡು ಹೇಳ್ತಾ ಇರೋರು, ಟ್ರೈನರ್ಸ್ಗಳು, ಟೀಚರ್ಸ್ಗಳು ಇದನ್ನ ನಾವು ಬಳಸ್ಬೋದು. ನಾವು ಸಜೆಸ್ಟ್ ಮಾಡ್ಬೋದು. ಯಾಕೆ ಅಂದ್ರೆ ವಾಯ್ಸ್ಗೆ ಸಂಬಂಧಪಟ್ಟಂಗೆ ಏನ್ ಅವಶ್ಯಕತೆ ಇದೆ ಅದು ಬ್ರಾಹ್ಮಿ ಮಾಡುತ್ತೆ. ಓಕೆ, ಬ್ರಾಹ್ಮಿ ಕಷಾಯ ಅಂತಾನೂ ಇದೆ. ಅಂಡ್ ಒಂದೆಲಗದ ಎಲೆ ಡೈಲಿ ಒಂದೊಂದನ್ನ ಆಯುರ್ವೇದದಲ್ಲಿ ಮಂತ್ರಗಳು ಪಠನೆ ಮಾಡೋರಿಗೆ, ಪುರೋಹಿತರುಗಳಿಗೆ ಅವ್ರಿಗೆಲ್ಲ ಅವಾಗ ಕೊಡ್ತಾ ಇದ್ರಂತೆ. ಸೊ ಹಾಗಾಗಿ ಇದು ನಮ್ಮ ಒಂದು ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಇದೆ. ಜಸ್ಟ್ ಯೋಚನೆ ಮಾಡಿ ಎಂತೆಂತ ಪ್ರಾಡಕ್ಟ್ಸ್ ನ ನಮ್ಮ ಕಂಪನಿ ತಂದಿದೆ, ಕರೆಕ್ಟ್ ಅಲ್ವಾ? ಸೊ 60 ಬ್ರಾಹ್ಮಿ 60 ಎಲೆಗಳಿಂದ ಒಂದು ಟ್ಯಾಬ್ಲೆಟ್ ರೆಡಿ ಮಾಡಿದ್ದಾರೆ. ಸೊ ಇದನ್ನ ನಾವು ಯೂಸ್ ಮಾಡ್ಬೋದು. ಸ್ಪೆಷಲಿ ಸಂಗೀತಕ್ಕೆ ಹೋಗ್ತಿರೋರಿಗೆ ನಾವು ಸಜೆಸ್ಟ್ ಮಾಡ್ಬೋದು. ಊಟದ ನಂತರ ದಿನಕ್ಕೊಂದು ಟ್ಯಾಬ್ಲೆಟ್. ಅಶ್ವಗಂಧ ಕೂಡ ನಮ್ಮ ಆಯುರ್ವೇದದ ಒಂದು ಬೆಸ್ಟ್ ಮೂಲ. ಎಲ್ರಿಗೂ ಗೊತ್ತಿದೆ ಅಶ್ವಗಂಧ ಅನ್ನೋದು ಒಂದು ಬೇರು ಇದು. ಸೊ ಒಂದು ನಮ್ಮ ಎಲ್ರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಪ್ಲಸ್ ತುಂಬಾನೇ ದೈಹಿಕವಾಗಿ ಫಿಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ನಾವು ಇದನ್ನ ಸಜೆಸ್ಟ್ ಮಾಡ್ಬೋದು. ಸ್ಟ್ರೆಸ್ ಇದೆ ಅನ್ನೋರಿಗೆ ಸಜೆಸ್ಟ್ ಮಾಡ್ಬೋದು. ತುಂಬಾ ಬೇಗ ಆಂಗ್ಸೈಟಿ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅನ್ನೋರ್ಗು, ಇದನ್ನ ಆತಂಕ ಇದೆ ಅನ್ನೋರ್ಗು ಕೊಡ್ಬೋದು. ಆಮೇಲೆ ಸ್ಪೆಷಲಿ ಏನ್ ಹೇಳ್ತಾರೆ, ಲೈಂಗಿಕ ಪ್ರಾಬ್ಲಮ್ ಇರೋರ್ಗೂ ಕೂಡ ನಾವು ಅಶ್ವಗಂಧ ಸಜೆಸ್ಟ್ ಮಾಡ್ಬೋದು. ಜಯಶ್ರೀ ಅಂಡ್ ನಾನು ಸ್ಕ್ರೀನ್ ಒಬ್ಬ ಸ್ವಲ್ಪ ಆಯುರ್ವೇದ ಬಿಗ್ ಡಾಕ್ಟರ್ ಮಾಡಿ ಹತ್ರ ಮಾ ಕೇಳಿದ್ದೆ. ಸೊ ಅವರು ಹರಿಸಂಟ್ರಲ್ಲಿ ಅಶ್ವಗಂಧನ ಯಾರಿಗೆ ಹೈಟ್ ಪ್ರಾಬ್ಲಮ್ ಇರುತ್ತೆ, ಸೊ ಮಕ್ಕಳು ಬೆಳವಣಿಗೆ ಆಗ್ತಾ ಇರಲ್ಲ, ಈಗ ಡೇ ಬೈ ಡೇ ನಾನು ತೋರ್ಸೋ ಕಡೆ ನೀವು ತಗೊಂಡು ಇನ್ಕಮ್ ಡಿಸ್ಕೌಂಟ್ ಎಲ್ಲ ಇರಲ್ಲ. ಈಗ ಆಲ್ರೆಡಿ ಸೆಕೆಂಡ್ PU ಅಥವಾ 10th ಸ್ಟ್ಯಾಂಡರ್ಡ್ ಬಂದಿರ್ತಾರೆ ಹುಡುಗರು, ಇನ್ನು ಹೈಟ್ ಚಿಕ್ಕದಿರುತ್ತೆ, ಅವ್ರಿಗೆ ನಾನು ಅಶ್ವಗಂಧನ ಸಜೆಸ್ಟ್ ಮಾಡಿ ಹಾಲನ್ನ ಕುಡಿಯೋದ್ರಿಂದ ಕೂಡ ಹೈಟ್ ಗ್ರೋ ಆಗುತ್ತೆ ಎಕ್ಸರ್ಸೈಸ್ ಮಾಡೋದ್ರಿಂದ ಅಂತ ಆಯುರ್ವೇದ ಡಾಕ್ಟರ್ ನನಗೆ ತಿಳಿಸಿದ್ರು. ಮುಂಚೆನೆ ಗೊತ್ತಾಗಿದ್ರೆ ನಾನು ಹೈಟ್ ಆಗಿರ್ತೀನಿ. ನೆಕ್ಸ್ಟ್ ರೆಡ್ ಜಿನ್ಸನ್. ಸೊ ರೆಡ್ ಜಿನ್ಸನ್ ಬಂದ್ಬಿಟ್ಟು ಕಾಣಿಸ್ತಾ ಇರ್ಲಿಲ್ವಾ? ಅಲ್ಲ, ಸ್ಕ್ರೀನ್ ದೊಡ್ಡ ಕಾಣಿಸ್ತಾ ಕಾಣ್ತಾ ಇರ್ಲಿಲ್ಲ. ಇಲ್ಲ. ಸ್ಕ್ರೀನ್ ದೊಡ್ಡ ಇರ್ಲಿಲ್ಲ, ಸ್ವಲ್ಪ ನೀವು ಟರ್ನ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಫುಲ್ ಸ್ಕ್ರೀನ್ ಕಾಣಿಸ್ತಾ ಇತ್ತು. ಓಕೆ, ಶಾರದಾ ಮೇಡಮ್ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಸಂಗೀತ ಕಲಿತಾ ಇರೋರು, ಸೊ ಹಾಡು ಹೇಳ್ತಾ ಇರೋರು, ಟ್ರೈನರ್ಸ್ಗಳು, ಟೀಚರ್ಸ್ಗಳು ಇದನ್ನ ನಾವು ಬಳಸ್ಬೋದು. ನಾವು ಸಜೆಸ್ಟ್ ಮಾಡ್ಬೋದು. ಯಾಕೆ ಅಂದ್ರೆ ವಾಯ್ಸ್ಗೆ ಸಂಬಂಧಪಟ್ಟಂಗೆ ಏನ್ ಅವಶ್ಯಕತೆ ಇದೆ ಅದು ಬ್ರಾಹ್ಮಿ ಮಾಡುತ್ತೆ. ಓಕೆ, ಬ್ರಾಹ್ಮಿ ಕಷಾಯ ಅಂತಾನೂ ಇದೆ. ಅಂಡ್ ಒಂದೆಲಗದ ಎಲೆ ಡೈಲಿ ಒಂದೊಂದನ್ನ ಆಯುರ್ವೇದದಲ್ಲಿ ಮಂತ್ರಗಳು ಪಠನೆ ಮಾಡೋರಿಗೆ,
ಪುರೋಹಿತರುಗಳಿಗೆ ಅವ್ರಿಗೆಲ್ಲ ಅವಾಗ ಕೊಡ್ತಾ ಇದ್ರಂತೆ. ಸೊ ಹಾಗಾಗಿ ಇದು ನಮ್ಮ ಒಂದು ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಇದೆ. ಜಸ್ಟ್ ಯೋಚನೆ ಮಾಡಿ I am sorry for ಪ್ರಾಡಕ್ಟ್ಸ್ immersing ತಗೊಂಡು myself in the news. ಸೊ Please 60 forgive me. I don't take up 60 mental ಎಲೆಗಳಿಂದ ಒಂದು for ಟ್ಯಾಬ್ಲೆಟ್ order to take up my ಮಾಡಿದ್ದಾರೆ. mental ಸೊ space. ಇದನ್ನ ನಾವು ಯೂಸ್ ಮಾಡಬಹುದು. ಸ್ಪೆಷಲಿ Thank ಸಂಗೀತ you for the ಕಲಿತಿರೋರಿಗೆ feedback ನಾವು of ಸಜೆಸ್ಟ್ affects ಮಾಡಬಹುದು. my well-being. ಊಟದ ನಂತರ How ದಿನಕ್ಕೆ ಒಂದು ಟ್ಯಾಬ್ಲೆಟ್. is my ability to choose what information I expose. ಅಶ್ವಗಂಧ ಕೂಡ ನಮ್ಮ ಆಯುರ್ವೇದದ ಒಂದು ಬೆಸ್ಟ್ ಮೂಲ. ಎಲ್ರಿಗೂ ಗೊತ್ತಿದೆ ಅಶ್ವಗಂಧ ಅನ್ನೋದು ಒಂದು ಬೇರು ಇದು. ಸೊ ಒಂದು ನಮ್ಮ ಎಲ್ರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಪ್ಲಸ್ ತುಂಬಾನೇ ದೈಹಿಕವಾಗಿ ಫಿಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ರಾಧಾ ಮೇಡಮ್ ಸ್ಟಾಪ್ ಆಯ್ತು. ಅಲ್ಲ ನಿಮ್ಗೆ ಎಕೋ ಕೇಳ್ತಾ ಇತ್ತಾ? ಇಲ್ಲ, ಅದು ವೆಂಕಟೇಶ್ ಅವ್ರದ್ದು ಅನ್ಮ್ಯೂಟ್ ಆಗಿತ್ತು. ಸೊ ಅದಕ್ಕೆ ನೀವು ಪ್ಲೇ ಮಾಡಿ, ಕರೆಕ್ಟ್ ಇದೆ ಅದು. ಓ ಸರಿ, ನನ್ಗೆ ಎಕೋ ಕೇಳ್ತಾ ಇತ್ತು, ಅದಕ್ಕೆ ಹೊರಗಡೆ ಬಂದೆ. ಒಂದ್ ನಿಮಿಷ. ಇಲ್ಲ, ಅವ್ರು ವೆಂಕಟೇಶ್ ಅವ್ರದ್ದು ಅನ್ಮ್ಯೂಟ್ ಆಗಿತ್ತು. ಸೊ ಅಲ್ಲಿಂದ ವಾಯ್ಸ್ ಬರ್ತಾ ಇತ್ತು. ಹೇಳ್ತಾರೆ. ಲೈಂಗಿಕ ಪ್ರಾಬ್ಲಮ್ ಇರೋರ್ಗೂ ಕೂಡ ನಾವು ಸ್ಕ್ರೀನ್ ಶೇರ್ ಆಗಿಲ್ಲ. ಮಾಡ್ತೀನಿ. ಅಶ್ವಗಂಧ ಸಜೆಸ್ಟ್ ಮಾಡಬಹುದು. ಅಂಡ್ ನಾನು ಒಬ್ರು ಆಯುರ್ವೇದ ಡಾಕ್ಟರ್ ಹತ್ರ ಕೇಳಿದ್ದೆ. ಸೊ ಅವರು ಅಶ್ವಗಂಧನ ಯಾರಿಗೆ ಹೈಟ್ ಪ್ರಾಬ್ಲಮ್ ಇರುತ್ತೆ, ಸೊ ಮಕ್ಕಳು ಬೆಳವಣಿಗೆ ಆಗ್ತಾ ಇರಲ್ಲ, ಈಗ ಆಲ್ರೆಡಿ ಸೆಕೆಂಡ್ PU ಅಥವಾ 10th ಸ್ಟ್ಯಾಂಡರ್ಡ್ ಬಂದಿರ್ತಾರೆ ಹುಡುಗರು, ಇನ್ನು ಹೈಟ್ ಚಿಕ್ಕದಿರುತ್ತೆ, ಅವ್ರಿಗೆ ನಾವು ಅಶ್ವಗಂಧನ ಸಜೆಸ್ಟ್ ಮಾಡಿ ಹಾಲನ್ನ ಕುಡಿಯೋದ್ರಿಂದ ಕೂಡ ಹೈಟ್ ಗ್ರೋ ಆಗುತ್ತೆ ಎಕ್ಸರ್ಸೈಸ್ ಮಾಡೋದ್ರಿಂದ ಅಂತ ಆಯುರ್ವೇದ ಡಾಕ್ಟರು ನನಗೆ ತಿಳಿಸಿದ್ರು. ಮುಂಚೆನೆ ಗೊತ್ತಾಗಿದ್ರೆ ನಾನು ಹೈಟ್ ಆಗಿರ್ತಿದ್ದೆ, ಈಗ ಕಡಿಮೆ ಇದ್ದೀನಿ. ಓಕೆ, ನೆಕ್ಸ್ಟ್ ರೆಡ್ ಜಿನ್ಸಿನ್. ಸೊ ರೆಡ್ ಜಿನ್ಸಿನ್ ಬಂದ್ಬಿಟ್ಟು ತುಂಬಾ ಏನಂದ್ರೆ ಕೊರಿಯನ್ ರೆಡ್ ಜಿನ್ಸಿನ್ ಅಂತ 3 ಟೈಪ್ಸ್ ಆಫ್ ಜಿನ್ಸಿನ್ ಇದೆ. ಅದರಲ್ಲಿ ಒಂದು ಮೇಜರ್ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ವೈಟ್ ಜೆನ್ಸಿಂಗ್ ಅಂತ ಹೇಳಿ, ಇನ್ನೊಂದು ರೆಡ್ ಜಿನ್ಸಿಂಗ್. ಸೊ ರೆಡ್ ಜಿನ್ಸಿಂಗ್ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಜಿನ್ಸಿಂಗ್. ಇದು ಬೇರು. ಓಕೆ, ಸೊ ರಾಜ ಬೇರು ಅಂತ ಕರೀತಾರೆ ಇದನ್ನ. ಅಂಡ್ ನಮ್ಮ ಒಂದು ಬೇರುಗಳ ರಾಜ ಅಂತ ಕೂಡ ಕರೀತಾರೆ. ಮನುಷ್ಯನ್ ತರ ಇರುತ್ತೆ ಇದು, ಮಾನವ ಬೇರು ಅಂತ ಕೂಡ ಕರೀತಾರೆ. ಸೊ ಹೈಯೆಸ್ಟ್ ಶಕ್ತಿ ಇರುವಂತಹ ಒಂದು ಅಶ್ವಗಂಧ ಅಶ್ವಗಂಧ ಇದೆಯಲ್ಲ, ಅದಕ್ಕಿಂತ ಇನ್ನೊಂಚೂರು ಎಕ್ಸ್ಟ್ರಾ ಪವರ್ಫುಲ್ ಆಗಿರುವಂತದ್ದು ರೆಡ್ ಜಿನ್ಸಿನ್. ಸೊ ನರಗಳ ದೌರ್ಬಲ್ಯ, ಯಾರಿಗೆಲ್ಲ ವೀಕ್ನೆಸ್ ಇದೆ, ತುಂಬಾ ನರಗಳು ಅವಾಗವಾಗ ಅಲ್ಲಾಡುತ್ತೆ, ನಿಂತ್ಕೊಳಕ್ ಆಗ್ತಾ ಇರಲ್ಲ, ಶೇಕ್ ಆಗ್ತಾ ಇರುತ್ತೆ ನರಗಳ ಪ್ರಾಬ್ಲಮ್ ಇಂದ, ಅವರಿಗೆ ಕೊಡ್ಬೋದು. ಜ್ಞಾಪಕ ಶಕ್ತಿ ಹೆಚ್ಚು ಮಾಡೋರಿಗೆ ಕೊಡ್ಬೋದು. ಲೈಂಗಿಕ ಸಮಸ್ಯೆ ಇರೋರಿಗೆ ನಾವು ಇದನ್ನ ಕೊಡ್ಬೋದು. ಅಂಡ್ ಬ್ಲಡ್ ಶುಗರ್ ಇರೋರಿಗೆ ಸಜೆಸ್ಟ್ ಮಾಡ್ಬೋದು. BP ಇರೋರಿಗೆ ಸಜೆಸ್ಟ್ ಮಾಡ್ಬೋದು. ಅಂಡ್ ತುಂಬಾ ಸ್ಟ್ರೆಂತ್ ಕೊಡುತ್ತೆ. ಕ್ಯಾನ್ಸರ್ ಇನ್ನು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೆ ಅಂದ್ರೆ ನಾವು ರೆಡ್ ಜಿನ್ಸಿನ್ ಸಜೆಸ್ಟ್ ಮಾಡ್ಬೋದು. ಹೆಚ್ಚು ರೋಗ ನಿರೋಧಕ ಶಕ್ತಿನ ಉತ್ಪಾದನೆ ಮಾಡೋದ್ರಿಂದ ರೋಗಗಳಿಂದ ನಮ್ಗೆ ವಾಸಿ ಆಗುತ್ತೆ. ಊಟ ಮತ್ತೆ ತಿಂಡಿಗಿಂತ ಮುಂಚೆ ದಿನಕ್ಕೆ 2 ಟ್ಯಾಬ್ಲೆಟ್ ನಾವು ತಗೋಬೇಕು. 18 ವರ್ಷ ಮೇಲ್ಪಟ್ಟವರು ಇದು ಮಾತ್ರ. ಓಕೆ, ವಾಲ್ಯೂಮ್ ಕ್ಲಿಯರ್ ಇಲ್ಲ ಮೇಡಮ್, ಕಟ್ ಆಗ್ತಾ ಇದೆ. ಇಂಟೆಲೆಕ್ಟ್ ಕ್ಯಾಪ್ಸೂಲ್ಸ್ ಬಂದ್ಬಿಟ್ಟು ವೆರಿ ಸಿಂಪಲ್. ನಮ್ಮ ಮೆದುಳಿನ ಆರೋಗ್ಯ, ಚರ್ಮದ ಆರೋಗ್ಯ, ಕಣ್ಣಿನ ಆರೋಗ್ಯ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಎಲ್ರಿಗೂ? ಸೊ ನಮ್ಮ ವಯಸ್ಸು, ಬೇಗ ಸ್ಕಿನ್ನು ಮುಪ್ಪಾಗದೆ ಇರೋ ತರ ಸ್ವಲ್ಪ ಕಡಿಮೆ. ವಾಲ್ಯೂಮ್ ಕಮ್ಮಿ ಇದೆ. ಕಿಡ್ನಿ ಲಿವರ್ ಸಮಸ್ಯೆನ ವಾಲ್ಯೂಮ್ ಸೈನಸ್ ಪ್ರಾಬ್ಲಮ್ ಇದೆ. ನಿಮ್ಮ ಮೊಬೈಲ್ ವಾಲ್ಯೂಮ್ ಇನ್ಕ್ರೀಸ್ ಮಾಡಿ ನೋಡಿ. ಎಲ್ಲ ತುಂಬಾ ಟಾಪ್ ಅಲ್ಲೇ ಇದೆ ವಾಲ್ಯೂಮ್ ನಮ್ದು, ಬಟ್ ಅವ್ರದ್ದು ಕಮ್ಮಿ. ಸ್ಟಾರ್ಟ್ ಮಾಡಿರ್ತಾರೆ ಸ್ಪೆಕ್ಸ್ ಹಾಕೊಳ್ಳಕ್ಕೆ, ಅವರೆಲ್ಲ ಈಗ್ಲಿಂದಾನೆ ಇಂಟೆಲೆಕ್ಟ್ ನ ತಗೊಳ್ಳೋದ್ರಿಂದ, ಮ್ಯಾಕ್ಸಿಮಮ್ ವಾಲ್ಯೂಮ್ ಜಾಸ್ತಿ ಕೊಟ್ಟಿದ್ದೀವಿ. ಲ್ಯಾಪ್ಟಾಪ್ಸ್ ನ ನೋಡೋರು, ಮೊಬೈಲ್ ನ ನೋಡೋರು ಇಂಟೆಲೆಕ್ಟ್ ನ ತಗೊಳ್ಳೋದ್ರಿಂದ ಕಣ್ಣು, ಮೆದುಳು ತುಂಬಾನೇ ಪ್ರೊಟೆಕ್ಟ್ ಮಾಡುತ್ತೆ ಇಂಟೆಲೆಕ್ಟ್. Same ಸೊ only. ದಿನಕ್ಕೆ ಒಂದು ಊಟಕ್ಕಿಂತ ಮುಂಚೆ ನಾವು ಬೆಳೆಸಬೇಕು. ಸೊ ನೋನಿ ಬಂದ್ಬಿಟ್ಟು ಎಲ್ರಿಗೂ ಗೊತ್ತಿದೆ, ತುಂಬಾ ಚೆನ್ನಾಗಿ ಗೊತ್ತಿದೆ ನಮ್ಮ ನೋನಿ ಬಗ್ಗೆ. ನೋನಿ ಹೊರಗಡೆ ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ, ಬಟ್ ನಮ್ಮ ನೋನಿಯ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಕೋಕುಮ್ ಮಿಕ್ಸ್ ಇದೆ. ಯಾರಾದ್ರೂ ಲೈಕ್ ಎಷ್ಟೊಂದು ಸಿಗತ್ತಲ್ಲ ನೋನಿ, ನಿಮ್ ನೋನಿ ಮುಂಚೆ ಯಾವ್ದು ಬಂದಿತ್ತು ಪ್ರಾಡಕ್ಟ್? ಸಾರಿ ಗೊತ್ತಾಗ್ಲಿಲ್ಲ. ಮಿಕ್ಸ್ ಇರೋದ್ರಿಂದ ಏನಾಗುತ್ತೆ, ನೋನಿ ನಾರ್ಮಲಿ ಹೀಟ್ ಆಗುತ್ತೆ ಬಾಡಿ, ರೆಡ್ ಜಿನ್ಸಿಂಗ್ ತುಂಬಾ ನೀರ್ ಕನ್ಸ್ಯೂಮ್ ಮಾಡ್ಬೇಕು ನಾವು, ಅಂಡ್ ಓವರ್ ಹೀಟ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ನಮ್ಮ ನೋನಿಯಲ್ಲಿ Thank ಕೋಕುಮ್ ಇರೋದ್ರಿಂದ ಹೀಟ್ ನ ಬ್ಯಾಲೆನ್ಸ್ ಮಾಡುತ್ತೆ.
ಹಾಗಾಗಿ ಇದನ್ನ ಶುಗರ್ ಇರೋರು ಆರಾಮ್ಸೆ ತಗೋಬಹುದು, ಜೊತೆಗೆ ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಶುಗರ್, BP ಕಡಿಮೆ ಮಾಡೋದಕ್ಕೆ, ಮೂಳೆ ನೋವುಗಳು ಮತ್ತೆ ಚರ್ಮ ವ್ಯಾಧಿ ಆಗಿರ್ಬೋದು, ಹೊಟ್ಟೆ ನೋವು, ಅಲ್ಸರು, ಗ್ಯಾಸ್ಟ್ರಿಕ್, ಈ ತರದ್ದು, ಕಿಡ್ನಿ, ಲಿವರ್, ಹಾರ್ಟ್, ಒಟ್ನಲ್ಲಿ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ ನ ಹೊರ ಹಾಕಕ್ಕೆ ದಿ ಬೆಸ್ಟ್ ಪ್ರಾಡಕ್ಟ್ ನೋನಿ ವರ್ಕ್ ಮಾಡುತ್ತೆ. ಸೊ ಕೀಲ್ ನೋವಿದೆ ಅಂತಾನು ಮಾಡ್ಬೋದು. ಮತ್ತೆ ಲೇಡೀಸ್ ಅಲ್ಲಿ ಸ್ಪೆಷಲಿ ಬಿಳಿ ಮುಟ್ಟು ಅಂತ ಬರುತ್ತೆ, ವೈಟ್ ಹೋಗ್ತಾ ಇರುತ್ತೆ. ಸೊ ಬಿಳಿ ಮುಟ್ಟು ಇರೋರ್ಗು ನಾವ್ ಇದನ್ನ ಸಜೆಸ್ಟ್ ಮಾಡ್ಬೋದು. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಇರೋರ್ಗು ಸಜೆಸ್ಟ್ ಮಾಡ್ಬೋದು. ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇರೋರ್ಗೆ ನಾವು ಸಜೆಸ್ಟ್ ಮಾಡ್ಬೋದು ನಮ್ಮ ಒಂದು ನೋನಿನ. ಸೊ ಇದರಲ್ಲಿ ಹಿಂದೆಗಡೆನೆ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತಿದೆ, ಬಟ್ ಸ್ಟಿಲ್ ಹೇಳೋದಾದ್ರೆ ಫಸ್ಟ್ ಒಂದು 3 days ನಾವು ಊಟಕ್ಕಿಂತ ಮುಂಚೆ ತಗೋಬೇಕು, ಬೆಳಗ್ಗೆ ಮತ್ತೆ ರಾತ್ರಿ. ಫಸ್ಟ್ 3 days 30 minutes ಬಿಫೋರ್, ಫಸ್ಟ್ 3 days 5 ml, ಆಮೇಲೆ 10 ml, ಆಮೇಲೆ 15 ml ನ ಕಂಟಿನ್ಯೂ ಮಾಡ್ಬೋದು. ಎಗೇನ್ ಎಲ್ಲಾ ಪ್ರಾಡಕ್ಟ್ ನಾವು 3 months ಚೇಂಜ್ ಮಾಡ್ತಾ ಬರ್ಬೋದು. ಆಲೋವೆರಾ ಜ್ಯೂಸ್. ಆಲೋವೆರಾ ಜ್ಯೂಸ್ ಎಗೇನ್ ಆಲೋವೆರಾ ನಾನು ಸ್ಕಿನ್ ಕೇರ್ ಅಲ್ಲೂ ಹೇಳಿದ್ದೆ, ಹೇರ್ ಕೇರ್ ಅಲ್ಲೂ ಹೇಳಿದ್ದೆ, ಬಾಡಿ ಹೀಟ್ ಇರುವಂತವ್ರಿಗೆ ಸಜೆಸ್ಟ್ ಮಾಡುವಂತದ್ದು ಆಲೋವೆರಾ. ಆಲೋವೆರಾ ಪ್ಯಾಕ್ ಬರುತ್ತೆ, ಆಲೋವೆರಾ ಜೆಲ್ ಬರುತ್ತೆ, ಆಲೋವೆರಾ ಫೇಸ್ ವಾಶ್, ಆಲೋವೆರಾ ಕ್ರೀಮ್ ಎಲ್ಲಾನು ಬಂದಿದೆ, ಕರೆಕ್ಟ್ ಅಲ್ಲ? ವೆರಿ ಸಿಂಪಲ್. ನಮ್ಮ ಚರ್ಮದ ಒಂದು ಆರೋಗ್ಯಕ್ಕೆ ಮತ್ತೆ ಕೂದಲಿನ ಆರೋಗ್ಯಕ್ಕೆ ಬಹಳನೇ ಹೆಲ್ಪ್ ಮಾಡುತ್ತೆ, ಮತ್ತೆ ದೇಹದ ತೂಕವನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಶುಗರ್ ಇರೋರಿಗೆ ನಾವು ಇದನ್ನ ಸಜೆಸ್ಟ್ ಮಾಡ್ಬೋದು. ಪೈಲ್ಸ್ ಇರೋರು ತಗೋಬಹುದು. ಸ್ಕಿನ್ನು, ಹೇರು, ಪೈಲ್ಸ್ ಪ್ರಾಬ್ಲಮ್ ಇರೋರು, ತೂಕ ಕಡಿಮೆ ಆಗ್ಬೇಕು ಅಂತ ಇರೋರು ನಾವು ಇದನ್ನ ಧೈರ್ಯವಾಗಿ ಸಜೆಸ್ಟ್ ಮಾಡಬಹುದು. ಓಕೆ, ಸೊ ಊಟಕ್ಕಿಂತ ಮುಂಚೆ 2 ಟೈಮು ಅರ್ಧ ಗಂಟೆ ಮುಂಚೆ ತಗೊಳ್ಳೋದು. ಸೊ 20 ml ತಗೊಂಡು 1 ಗ್ಲಾಸ್ ನೀರ್ನ ಕುಡಿಬಹುದು. ಸೊ ಆಮ್ಲಾ ಜ್ಯೂಸು ಕೂಡ ನಾನು ಸ್ಕಿನ್ ಕೇರ್, ಹೇರ್ ಕೇರ್ ಅಲ್ಲಿ ಹೇಳಿದ್ದೀನಿ. ಸೊ ಹೈಯೆಸ್ಟ್ ವಿಟಮಿನ್ ಸಿ ಇರುವಂತದ್ದು. ಅಂಡ್ ನಮ್ಮ ಒಂದು ಪ್ರಾಡಕ್ಟ್ ನ ಬೆನಿಫಿಟ್ ಏನಂದ್ರೆ, ಹೊರಗಡೆನೂ ಆಮ್ಲಾ ಜ್ಯೂಸ್ ಸಿಗುತ್ತೆ, ಬಟ್ ಇಲ್ಲಿನ ಆಮ್ಲಾ ಜ್ಯೂಸ್ ಏನ್ ಬೆನಿಫಿಟ್ ಅಂತ ಅಂದ್ರೆ 70 ಆಮ್ಲಗಳಿಂದ ಒಂದು ಬಾಟಲ್ ನ ರೆಡಿ ಮಾಡಿದ್ದಾರೆ. ಮತ್ತೆ ಹಿಮಾಲಯದ ತಪ್ಪಲಲ್ಲಿ, ಅಂದ್ರೆ ಹಿಮಾಲಯದಲ್ಲಿ ಬೆಳೆಯುವಂತ ಆಮ್ಲ, ನಮ್ಮ ಒಂದು ಆಮ್ಲ ಏನು ಆಮ್ಲ ತಗೊಂಡ್ಬಂದು ರೆಡಿ ಮಾಡ್ತಾರೆ, ಅದು ಹಿಮಾಲಯದಲ್ಲಿ ಸಿಗುವಂತದ್ದು. ನಾನು ನಿಮ್ಗೆ ಪ್ರಾಡಕ್ಟ್ಸ್ ಅಲ್ಲಿ ಹೇಳಿದ್ದೆ, ಕೊಕೊನಟ್ ಆಯಿಲ್ ನ ಕೇರಳದ ಮಲ್ಬಾರ್ ಇಂದ ತರ್ತಾರೆ ಅಂತ, ಅಂಡ್ ರೆಜಿನ್ಸ್ ಕೊರಿಯಾ ಇಂದ ತರ್ತಾರೆ ಅಂತ. ಸೊ ನಮ್ಮ ಒಂದು ಕಂಪನಿ ರಾ ಮೆಟೀರಿಯಲ್ಸ್ ಕ್ವಾಲಿಟಿಗೆ, ಅದು ಎಷ್ಟೇ ಕಾಸ್ಟ್ಲಿ ಆಗಿದ್ರು, ಎಷ್ಟೇ ದೂರದಲ್ಲಿದ್ರು, ಬೆಸ್ಟ್ ಕ್ವಾಲಿಟಿ ರಾ ಮೆಟೀರಿಯಲ್ಸ್ ನ ತರುತ್ತೆ. ಸೊ ಹಾಗಾಗಿನೇ ನಮ್ಮ ಪ್ರಾಡಕ್ಟ್ಸ್ ಗಳು ಹೆಲ್ದಿ ಆಗಿದೆ. ಓಕೆ, ಸೊ ಇದನ್ನ ನಾವು ಆರಾಮ್ಸೆ ಬಳಸಬಹುದು. ಅಂಡ್ ಯಾಕೆ ಹಿಮಾಲಯದಲ್ಲಿ ಅಂತ ಹೇಳಿದ್ರೆ, ಪೊಲ್ಯೂಷನ್ಸ್ ಗಳು ಕಡಿಮೆ ಇರುತ್ತೆ, ಅಲ್ಲಿ ಪೊಲ್ಯೂಷನ್ ಕಡಿಮೆ ಇರುತ್ತೆ. ಸೊ ಇದು ಆಮ್ಲಾ ಜ್ಯೂಸ್ ಏನಾಗುತ್ತೆ, ಜೀರ್ಣಕ್ರಿಯೆ ಜಾಸ್ತಿ ಮಾಡುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ನಾನು ಆಮ್ಲಾ ಜ್ಯೂಸ್ ಬಗ್ಗೆ ಒಂದು ಟ್ರೈನಿಂಗ್ ನ ಅಟೆಂಡ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನೆಂದ್ರೆ, ಮಿನಿಮಮ್ ಇವತ್ತು ನಾನು ಫೋಟೋ ತಗೊಂಡ್ಬಿಟ್ಟು ನನ್ನ ಸ್ಕಿನ್ ನ ಮಿನಿಮಮ್ 3 months, 1 month ಅಂತ ಹೇಳ್ತಾರೆ, ಬಟ್ 3 months ಒಂದು ದಿನಾನು ಬಿಡದೆ 3 ತಿಂಗಳು ಯೂಸ್ ಮಾಡಿ, ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮಾಡಿ 3 months ಆದ್ಮೇಲೆ ನಾನು ಫೋಟೋ ತಗೊಂಡ್ರೆ ಸೇಮ್ ಒಂದೇ ಸಿಚುಯೇಷನ್ ಅಲ್ಲಿ ಇರೋ ತರ ಫೇಸ್ ವಾಶ್ ಮಾಡ್ಬಿಟ್ಟು ಸ್ಕಿನ್ ಗ್ಲೋ ಆಗಿ ಸ್ಕಿನ್ ಟೈಟ್ ಬಂದಿದೆ ಅಂತ ರಿಸರ್ಚ್ ಹೇಳುತ್ತೆ, ಆಮ್ಲಾನ ಸಜೆಸ್ಟ್ ಮಾಡೋದ್ರಿಂದ. ಓಕೆ, ಸೊ ಹೇರ್ಸ್ ಕೂಡ ಬ್ಲಾಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಶೀತ, ಕಫ, ENT ಪ್ರಾಬ್ಲಮ್ ಅಂದ್ರೆ ಕಣ್ಣು, ಮೂಗು, ಥ್ರೋಟು, ಕಿವಿ, ಇವೆಲ್ಲ ಸಂಬಂಧಪಟ್ಟಂಗೆ ನಮ್ಮ ಏನೇ ಪ್ರಾಬ್ಲಮ್ ಇದ್ರು ಆಮ್ಲ ಅದನ್ನ ಕ್ಲಿಯರ್ ಮಾಡುತ್ತೆ. ಗಂಟ್ಲು ಕೆರೆತ, ಬಾಯಲ್ಲಿ ಹುಣ್ಣಾಗೋದು, ಕ್ಯಾನ್ಸರ್ ನ ಗುಣಪಡಿಸುತ್ತೆ, ಈವನ್ ದೇಹದ ಬೊಜ್ಜನ್ನು ಕಡಿಮೆ ಮಾಡುತ್ತೆ. ಶುಗರ್ ಇರೋರ್ಗು ನಾವು ಆರಾಮ್ಸೆ ಸಜೆಸ್ಟ್ ಮಾಡ್ಬೋದು. ಊಟಕ್ಕಿಂತ ಮುಂಚೆ ಗಂಟೆ ಮುಂಚೆ 20 ml ತಗೊಂಡು ನೀರು ಕುಡಿಬಹುದು. ಮೇಡಮ್ ಇಲ್ಲ ನಂಗೆ ಜ್ಯೂಸ್ ಎಲ್ಲ ಆಗಲ್ಲ ಅಂದ್ರೆ, ನೋನಿಗೂ ಟ್ಯಾಬ್ಲೆಟ್ ಬಂದಿದೆ, ಅಲೋವೆರಾನು ಟ್ಯಾಬ್ಲೆಟ್ ಅಲ್ಲಿ ಸಿಗುತ್ತೆ, ಕ್ಯಾಪ್ಸಿಲ್ ಅಲ್ಲಿ ಸಿಗುತ್ತೆ, ಆಮ್ಲಾನು ಕ್ಯಾಪ್ಸಿಲ್ ಅಲ್ಲಿ ಸಿಗುತ್ತೆ. ಜ್ಯೂಸ್ ಬೇಡ ಅನ್ನೋರು ಕ್ಯಾಪ್ಸಿಲ್ ತಗೋಬಹುದು. ಸೊ ಕರೇಳ ಜಾಮೂನ್ ಜ್ಯೂಸ್ ನಾನು ನಿಮ್ಗೆ ಹೇಳಿದ್ದೆ, ವೈಟ್ ಪ್ಯಾಚಸ್ ಅಂತ ಹೇಳಿ ಸ್ಕಿನ್ ಕೇರ್ ಅಲ್ಲಿ ಸಜೆಸ್ಟ್ ಮಾಡಿದ್ದೆ, ನೆನಪಿದ್ಯಾ? ಸೊ ಜಾಮೂನ್ ಜ್ಯೂಸ್ ಅಂತ ಹೇಳಿ, ಸೊ ಕರೇಳ ಜಾಮೂನ್ ಜ್ಯೂಸ್ ಅಂತ ಹೇಳಿ ಹಾಗಲಕಾಯಿ ಮತ್ತೆ ನೇರಳೆ ಹಣ್ಣಿನ ಮಿಶ್ರಣ ಆಗಿದೆ. ಸೊ ಇದು ಏನಂದ್ರೆ ಹೊಟ್ಟೆಲಿರುವಂತಹ ಹುಳಗಳನ್ನ ಸಾಯಿಸಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಶುಗರ್ ನ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ಜೀರ್ಣಕ್ರಿಯೆನ ಹೆಚ್ಚು ಮಾಡುತ್ತೆ, ಮೆಟಬಾಲಿಸಮ್ ನ ಜಾಸ್ತಿ ಮಾಡುತ್ತೆ. ಬಿಕಾಸ್ ಹಾಗಲಕಾಯಲ್ಲಿ ಆ ಕಂಟೆಂಟ್ ಇರೋದ್ರಿಂದ ಮೋಷನ್ ಈಸಿಯಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಟಾಕ್ಸಿನ್ ಚೆನ್ನಾಗಿ ಆಚೆ ಹೋಗೋದ್ರಿಂದ ತೂಕ ಕೂಡ ನಾನು ಇಳಿಸೋಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಕೂಡ ಊಟಕ್ಕೆ ಮುಂಚೆ 2 ಟೇಬಲ್ ಸ್ಪೂನ್ ನ ತಗೊಂಡು ನೀರು ಕುಡಿಬಹುದು. ಅಂಡ್ ನಾನು ಕೂಡ ಪರ್ಸನಲಿ 1 ತಿಂಗಳು ಯೂಸ್ ಮಾಡಿದ್ದೀನಿ, ತುಂಬಾನೇ ನನಗೆ ರಿಸಲ್ಟ್ ಕಂಡಿದೆ. ಅಂದ್ರೆ ಲೈಕ್ ಏನು ಮೋಷನ್ ಹೋಗೋದಾಗಿರ್ಬೋದು, ಅಂಡ್ ಸ್ಪೆಷಲಿ ಈ ಹೊಟ್ಟೆ ನೋವು ಬರೋದು, ಸ್ವೀಟ್ ತಿಂದಾಗ ಜಾಸ್ತಿ ಸ್ವಲ್ಪ ಸ್ವೀಟ್ ತಿಂದಾಗ ಆಗುವಂಥದ್ದು ಅಂಥವು ಕ್ಲಿಯರ್ ಆಗುತ್ತೆ. ಅಂಡ್ ನಾನು ನಮ್ಮ ಮನೇಲಿರುವಂತಹ ನಮ್ಮ ಅಣ್ಣನ ಮಗುಗೂ ಕೂಡ, ಅಂಡ್ ನನ್ನ ಮಗು 1.5 ವರ್ಷ, ಅದಕ್ಕೂ ಕೂಡ ನಾನು ಒಂದು 3 days ಡೈಲಿ 2 times ಜಸ್ಟ್ 1/2 ಸ್ಪೂನ್ ಕುಡಿಸ್ತಾ ಇದ್ದೆ, ಮೂಗಿಟ್ಕೊಂಡು ಕುಡಿಸ್ಬಿಡ್ತಾ ಇದ್ದೆ. ಯಾಕೆ ಅಂತ ಅಂದ್ರೆ ಹುಳ ಆಗಲ್ಲ, ಅಟ್ಲೀಸ್ಟ್ ತಿಂಗಳಲ್ಲಿ 1-3 ದಿನನಾದ್ರೂ ನಾವು ಕೊಡೋದ್ರಿಂದ
ಹೊಟ್ಟೆಯಲ್ಲಿ ಹುಳ ಆಗಲ್ಲ. ಸೊ ಆ ಒಂದು ಕರೇಲಾ ಜ್ಯೂಸ್. ಓಕೆ, ಇದರಲ್ಲಿ ಹಾಗಲಕಾಯಿ ಮತ್ತೆ ನೇರಳೆ ಹಣ್ಣು ಸಂಬಂಧಪಟ್ಟಿದೆ. ಸೊ ಫೈನಲಿ ಎನ್ವಿರೋ ಚಿಪ್ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಎಷ್ಟು ಜನ ನಿಮ್ಮ ಮೊಬೈಲ್ಗಳಲ್ಲಿ ಎನ್ವಿರೋ ಚಿಪ್ ಇನ್ನೂ ಬಳಸ್ತಾ ಇಲ್ಲ ನೋಡ್ಕೊಳ್ಳಿ. ಸೊ ಮೋದಿ ಕೇರಿಗೆ ಬಂದ ಮೇಲೆ ಖಂಡಿತ ನಾವು ನಮ್ಮ ಎನ್ವಿರೋ ಚಿಪ್ ನ ಯೂಸ್ ಮಾಡ್ಲೇಬೇಕಾಗುತ್ತೆ. ಸೊ ನಾವು ಕೂಡ ಎಲ್ಲರೂ ಕೂಡ ನೀವು ನೋಡ್ಬೋದು, ನಿಮಗೆ ಕಾಣಿಸಿದ್ರೆ ನಮ್ಮ ಏನ್ ಹೇಳ್ತಾರೆ ಎನ್ವಿರೋ ಚಿಪ್ ನ ಮೊಬೈಲ್ಗೆ ಹಾಕೊಂಡಿದೀವಿ, ಈವನ್ ಲ್ಯಾಪ್ಟಾಪ್ ಕೂಡ ಹಾಕೊಂಡಿದೀವಿ, ಎನ್ವಿರೋ ಗ್ಲೋಬ್ ಇದೆ, ಮನೇಲೂ ಇಟ್ಟಿದೀವಿ. ಯಾಕೆ ಅಂದ್ರೆ ರೇಡಿಯೇಷನ್ಸ್ ಇಂದ ಎಷ್ಟೊಂದು ಎಫೆಕ್ಟ್ ಆಗ್ತಾ ಇದೆ ಅಂತ ನಮಗೆ ಗೊತ್ತಿದೆ. ನಮಗೆ ಮೊಬೈಲ್ ಇಂದ ಒಳ್ಳೇದು ಇದೆ ಅಂಡ್ ಅದೇ ತರ ಎಲ್ರಿಗೂ ಗೊತ್ತಿದೆ, ಮೊಬೈಲ್ ನ ನೋಡ್ಬೇಡ ಕಣ್ಣುರಿ ಬರುತ್ತೆ, ಲ್ಯಾಪ್ಟಾಪ್ ನ ಜಾಸ್ತಿ ನೋಡ್ಬೇಡ ತಲೆನೋವು ಬರುತ್ತೆ, ಈ ತರ ಹೇಳ್ತಿರ್ತಾರೆ. ಮಕ್ಳಿಗೆ ಕೊಡ್ಬೇಡ, ಮಕ್ಳು ಅದರ ಅಭ್ಯಾಸ ಮಾಡ್ಕೊಂಡ್ಬಿಡ್ತವೆ, ಕತ್ತು ನೋವುಗಳು ಬರುತ್ತೆ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಎನ್ವಿರೋ ಚಿಪ್ ಅಂತ ಹೇಳಿ ನಮ್ಮ ಮೋದಿ ಕೇರಲ್ಲಿ ಒಂದು ದಿ ಬೆಸ್ಟ್ ಪ್ರಾಡಕ್ಟ್ ಇದೆ ನಮ್ಮ ಹೆಲ್ತ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಕಾಪಾಡ್ಕೊಳ್ಳೋದಕ್ಕೆ. ಸೊ ರೇಡಿಯೇಷನ್ ನ ಅವಾಯ್ಡ್ ಮಾಡಕ್ಕಾಗಲ್ಲ, ಆದ್ರೆ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಡೈರೆಕ್ಟ್ ಆಗಿ ಬರ್ತಾ ಇರುವಂತಹ ಒಂದು ಫೋರ್ಸ್ ಏನಿದೆ ಅದನ್ನ ಅವಾಯ್ಡ್ ಮಾಡ್ಬಿಟ್ಟು ಅದನ್ನ ಚದುರಿಸುತ್ತೆ. ಸೊ ಆತರ ಆಗೋದ್ರಿಂದ ಎಫೆಕ್ಟ್ ಕಡಿಮೆ ಆಗುತ್ತೆ. ಫುಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಲ್ಲ, ಯಾಕಂದ್ರೆ ಫುಲ್ ಅವಾಯ್ಡ್ ಆಗುತ್ತೆ ಅಂತ ಹೇಳಲ್ಲ, ಯಾಕಂದ್ರೆ ರೇಡಿಯೇಷನ್ಸ್ ಅವಾಯ್ಡ್ ಆದ್ರೆ ನಮ್ಗೆ ಏನು ವರ್ಕ್ ಮಾಡಕ್ಕೆ ಆಗಲ್ಲ. ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮೊಬೈಲ್ ಏನ್ ಹೇಳ್ತಾರೆ ನೆಟ್ವರ್ಕ್ ಸಿಗೋದು, ಇದು ಯಾವುದೂ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅದನ್ನ ಅವಾಯ್ಡ್ ಮಾಡಕ್ಕೆ ಆಗಲ್ಲ, ಆದ್ರೆ ಕಂಟ್ರೋಲ್ ಮಾಡಬಹುದು. ನೇರವಾಗಿ ನಮ್ಮ ಬಾಡಿ ಮೇಲೆ, ನಮ್ಮ ಆರೋಗ್ಯಕ್ಕೆ ಹಾನಿ ಆಗದೆ ಇರೋ ತರ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ಪ್ರತಿಯೊಬ್ರು ಕೂಡ ನಿಮ್ಮ ಮೊಬೈಲ್ ಹಿಂದೆಗಡೆ ದಯವಿಟ್ಟು ಎನ್ವಿರೋ ಚಿಪ್ ನ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಯಾಕೆ ಬಿಗಿನಿಂಗ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ನನ್ನ ಹೆಲ್ತ್ ತುಂಬಾ ಇಂಪಾರ್ಟೆಂಟ್, ಇನ್ನೊಂದು ನಾವೆಲ್ಲರೂ ಕೂಡ ಏನ್ ಮಿಸ್ ಮಾಡಿದ್ರು ಒಂದನ್ನ ಮಿಸ್ ಮಾಡಲ್ಲ, ಅದೇನು ಅಂದ್ರೆ ಮೊಬೈಲ್. ಕರೆಕ್ಟಾ? ಯಾವಾಗ್ಲೂ ಮೊಬೈಲ್ ನಮ್ ಜೊತೆಲಿರುತ್ತೆ. ಬಿಸ್ನೆಸ್ ಮಾಡಕ್ ಬೇಕು ಮೊಬೈಲು, ಓದಕ್ ಬೇಕು, ಈಗ ಮಕ್ಳುಗಳಿಗೆ ಬೇಕು. ಸೊ ಅದರಿಂದ ಎಫೆಕ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅಟ್ಲೀಸ್ಟ್ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ದಯವಿಟ್ಟು ನೀವು ಎನ್ವಿರೋ ಚಿಪ್ ನ ಹಿಂದೆಗಡೆ ಹಾಕೊಳ್ಳಿ, ಮೊಬೈಲ್ ಹಿಂದೆ ಹಾಕೊಳ್ಳಿ. ಇಟ್ಸ್ ಮೈ ರಿಕ್ವೆಸ್ಟ್. ಸೊ ಮಕ್ಳು ಇರ್ತಾರೆ ಮನೆಯಲ್ಲಿ, ಸೊ ಗರ್ಭಿಣಿಗಳಿದ್ರೆ ಪ್ರಾಬ್ಲಮ್ ಆಗುತ್ತೆ, ವಯಸ್ಸಾಗಿರೋರಿದ್ರೆ ಬೇಗ ಮಕ್ಕಳಿಗೆ, ಗರ್ಭಿಣಿಯರಿಗೆ, ವಯಸ್ಸಾಗಿರೋರಿಗೆ ಮತ್ತೆ ಪ್ರಾಣಿಗಳಿಗೆ ಬೇಗ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಮನೇಲಿರೋ ಪ್ರತಿ ಮೊಬೈಲ್ಗೂ ಕೂಡ ಒಂದು ಎನ್ವಿರೋ ಚಿಪ್ ಹಾಕಿ. ಇದೇನು ತಿಂಗಳ ನೀವು ಹಾಕೊಳ್ಳೋದಲ್ಲ, ಒಂದ್ಸಲ ಹಾಕೊಂಡ್ರೆ ನೀವು ಮೊಬೈಲ್ ಮತ್ತೆ ಚೇಂಜ್ ಮಾಡೋ ತನಕ ಆರಾಮಾಗಿ ಇಟ್ಕೋಬಹುದು. ಓಕೆ, ಸೊ ಎನ್ವಿರೋ ಚಿಪ್ ನ ಯೂಸ್ ಮಾಡಿ, ಹೆಲ್ತ್ಗೆ ಬಹಳ ಒಳ್ಳೇದಾಗುತ್ತೆ. ಸೊ ತಲೆನೋವು ಬರೋದು, ಕಣ್ಣುರಿ ಆಗೋದು, ಆಮೇಲೆ ಲೈಂಗಿಕ ಪ್ರಾಬ್ಲಮ್ಸ್ ಆಗುತ್ತೆ, ಜಾಸ್ತಿ ರೇಡಿಯೇಷನ್ಸ್ ಬರೋದ್ರಿಂದ, ಅದೆಲ್ಲನೂ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ರೈಸ್ ಬ್ರಾನ್ ಆಯಿಲ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ನೋಡಿದೀವಿ. ಸೊ ಇನ್ನೊಂದು ಆಯಿಲ್ ಅಂತ ಬಂದಾಗ ನಮ್ಮ ಸಾಸಿವೆ ಎಣ್ಣೆ. ಸೊ ಸಾಸಿವೆ ಎಣ್ಣೆ ಸ್ಪೆಷಲಿ ತುಂಬಾ ಜನ ಯೂಸ್ ಮಾಡ್ತಾರೆ. ನಾರ್ತ್ ಇಂಡಿಯಾ ಕಡೆ ಜಾಸ್ತಿ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಾರೆ. ಭಾರತದ ಪಾಕ ಪದ್ಧತಿಯಲ್ಲಿ ಜನಪ್ರಿಯ ಎಣ್ಣೆ ಅಂತಾನೆ ಹೇಳ್ಬೋದು. ಸಾಸಿವೆ ಎಣ್ಣೆನ ಮೇನ್ ಬೆನಿಫಿಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ಎಲ್ಲ ಎಣ್ಣೆಗಳನ್ನ ನಾವು ಮಿಷಿನ್ ಅಲ್ಲಿ ತೆಗಿಬಹುದು, ಆದ್ರೆ ಸಾಸಿವೆ ಎಣ್ಣೆನ ನಾವು ಮಿಷಿನ್ ಅಲ್ಲಿ ತೆಗಿಯಕ್ಕಾಗಲ್ಲ, ಗಾಣ ಅಂತ ಬರುತ್ತೆ. ಅದಕ್ಕೆ ಸಾಂಪ್ರದಾಯಿಕ ಪದ್ಧತಿ, ಯಾವುದೇ ರೀತಿಯಾದಂತಹ ಮೆಷಿನ್ ನ ಯೂಸ್ ಮಾಡದೆ ಗಾಣ ಅಂತ ಬರುತ್ತೆ. ಹಳೆಯ ಕಾಲದಲ್ಲಿ ಇತ್ತು, ತುಂಬಾ ಜನ ಗೊತ್ತಿರ್ಬೋದು. ಅದರಿಂದ ತೆಗೆಯುವಂತ ಆಯಿಲ್ ಸಾಸಿವೆ ಎಣ್ಣೆ. ಅಂದ್ರೆ ನ್ಯಾಚುರಲ್. ಯಾಕೆ ಅಂತಂದ್ರೆ ಯಾವುದು ಮೆಷಿನ್ ಕೂಡ ಇದರಲ್ಲಿ ಬಳಸಿಲ್ಲ, ಕೃತಕವಾದ ಬಣ್ಣನ ಇದು ಹೊಂದಿಲ್ಲ, 100% ನೈಸರ್ಗಿಕ ಸಾಸಿವೆ ಬೀಜಗಳಿಂದ ಇದು ತಯಾರಿಸಲಾಗಿದೆ. ಅಂಡ್ ಚರ್ಮ ಸುಕ್ಕುಗಟ್ಟಂಗೆ ನೋಡ್ಕೊಳ್ಳುತ್ತೆ, ಹಾರ್ಟ್ಗೆ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಾಪಾಡುತ್ತೆ, ಕೂದಲಿಗೂ ಒಳ್ಳೇದು. ಅಂಡ್ ನಾವು ಮಕ್ಕಳುಗಳಿಗೆ ಸಾಸಿವೆ ಆಯಿಲ್ ನ ಸ್ಪೆಷಲಿ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆನ ಬಿಸಿ ಮಾಡಿಕೊಂಡು ಬೆನ್ನಿಗೆ, ಎದೆ ಭಾಗದಲ್ಲೆಲ್ಲ ಹಚ್ಚೋದ್ರಿಂದ, ಪಾದಗಳಿಗೆಲ್ಲ ಹಚ್ಚೋದ್ರಿಂದ ಮಕ್ಕಳುಗಳಿಗೆ ಕೋಲ್ಡು, ಕಫ ಗಟ್ಟೋದು ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ನಾನು ನಮ್ಮ ಮನೆ ಹತ್ರ ಒಬ್ರು ಸೇಟೂಸ್, ಅವರು ಸಾಸಿವೆ ಎಣ್ಣೆನ ಬಳಸ್ತಾ ಇದ್ರು ಅಂಡ್ ಸಾಸಿವೆ ಎಣ್ಣೆಲೆ ಮಸಾಜ್ ಕೂಡ ಮಾಡ್ತಿದ್ರು ಮಗುಗೆ, ಅವರು ಹೇಳಿದ್ದು. ಸೊ ಸ್ಪೆಷಲಿ ಇದು ಇಷ್ಟೆಲ್ಲ ಬೆನಿಫಿಟ್ ಇದೆ. ನಾವು ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನಾವು ವಾರದಲ್ಲಿ ಒಂದಿನಾದ್ರೂ ನಾವು ಸಾಸಿವೆ ಎಣ್ಣೆನ ಯೂಸ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಲಾಸ್ಟ್ ಅಂಡ್ ಗ್ರೀನ್ ಟೀ. ಸೊ ಬೇಸಿಕ್ ಪ್ರಾಡಕ್ಟ್ ಎಲ್ಲರ ಮನೆಯಲ್ಲೂ ಕೂಡ ಟೀ ತರಾನೇ ಆರೋಗ್ಯಕ್ಕೂ ಹೆಲ್ಪ್ ಆಗುವಂತದ್ದು ಗ್ರೀನ್ ಟೀನ ಯೂಸ್ ಮಾಡಬಹುದು. ಸ್ಪೆಷಲಿ ಗ್ರೀನ್ ಟೀ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡೋದಕ್ಕೆ, ಯಾವಾಗ್ಲೂ ನಾವು ಆಕ್ಟಿವ್ ಆಗಿ ಇರೋದಕ್ಕೆ, ಮತ್ತೆ ಕ್ಯಾನ್ಸರ್ ಕಣಗಳನ್ನ ಕೂಡ ತಡೆಯುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್, ಸುಸ್ತಾಗೋದನ್ನ ಅವಾಯ್ಡ್ ಮಾಡುತ್ತೆ, ಶುಗರ್ ನ ಬ್ಯಾಲೆನ್ಸ್ಡ್ ಮಾಡುತ್ತೆ, ಚರ್ಮಕ್ಕೆ ತುಂಬಾ ಒಳ್ಳೇದು, ಕೂದಲಿಗೆ ತುಂಬಾ ಒಳ್ಳೇದು. ಸ್ಪೆಷಲಿ ವೆಯ್ಟ್ ಲಾಸ್ ಅಲ್ಲಿ ಗ್ರೀನ್ ಟೀ ಎಲ್ರಿಗೂ ಗೊತ್ತಿದೆ, ಸಜೆಸ್ಟ್ ಮಾಡ್ತಾರೆ. ಸೊ ಯಾರೆಲ್ಲ ಸಣ್ಣ ಆಗ್ಬೇಕು ಅಂತಿದ್ದೀರಾ, ಫಿಸಿಕಲಿ ಫಿಟ್ ಆಗ್ಬೇಕು ಅಂತಿದ್ದೀರಾ, ನೀವು ಗ್ರೀನ್ ಟೀನ ದಿನಕ್ಕೆ 2 ಟೈಮ್
ಒಂದು ದೊಡ್ಡ ಲೋಟ ನೀರಲ್ಲಿ ಟ್ಯಾಗ್ನ ಜಸ್ಟ್ ಡಿಪ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಡಿಪ್ ಮಾಡಿಬಿಟ್ಟು ನೀವು ಎತ್ಬಿಟ್ರೆ ಸಾಕು. ಸಕ್ಕರೆ ಹಾಲು ಏನು ಹಾಕಬಾರ್ದು, ಬಿಸಿನೀರಲ್ಲಿ ಕುಡಿಬೇಕು ಬೆಳಗ್ಗೆ ಮತ್ತೆ ರಾತ್ರಿ. ನಿಮಗೆ ತುಂಬಾ ಟೇಸ್ಟ್ ನೀಡಿದೆ ಅಂತ ಅನ್ಸಿದ್ರೆ ಒಂಚೂರು ಜೇನುತುಪ್ಪನ ನೀವು ಮಿಕ್ಸ್ ಮಾಡ್ಕೋಬಹುದು, ಅಥವಾ ನಮ್ಮ ಸ್ಟಿವಿಯಾ ಒಂದು ಪೌಡರ್ನ ನೀವು ಹಾಕೋಬಹುದು. ಸೊ ಇದು ಗ್ರೀನ್ ಟೀಗೆ ಸಂಬಂಧಪಟ್ಟಂಗೆ. ಸೊ ಸ್ಪೆಷಲಿ ಗ್ರೀನ್ ಟೀ ಒಂದು ಬೆಸ್ಟ್ ಟೀ ಅಂತ ಹೇಳ್ಬೋದು. ತುಂಬಾ ಆಕ್ಟಿವ್ ಮಾಡುತ್ತೆ. ನಮಗೆ ಗೊತ್ತಿರಂಗೆ ನೈಟ್ ಶಿಫ್ಟ್ ಇರೋರಿಗೆ, IT ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ, ಆಮೇಲೆ ಶಿಫ್ಟ್ ವೈಸ್ ವರ್ಕ್ ಮಾಡೋರಿಗೆ, ಡ್ರೈವರ್ಸ್, ಈ ಥರವ್ರಿಗೆಲ್ಲ ನಾವು ಸಜೆಸ್ಟ್ ಮಾಡ್ಬೋದು. ಆಕ್ಟಿವ್ ಇರುತ್ತೆ, ಬ್ರೈನ್ನ ಆಕ್ಟಿವ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ, ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಇದಿಷ್ಟು ನಮ್ಮ ಹೆಲ್ತ್ ಕೇರ್, ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ, ನಮ್ಮ ಒಂದು ಮೋದಿ ಕೇರ್ ವೆಲ್ನೆಸ್ ಅಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಎಷ್ಟೆಷ್ಟು ಕ್ವಾಲಿಟೀಸ್ ಇದೆ, ಎಷ್ಟೆಷ್ಟು ಕಾಯಿಲೆಗಳು ಬರ್ದೇ ರೀತಿ ನಾವು ತಡ್ಕೋಬಹುದು ಅನ್ನೋದನ್ನ ಈ ಒಂದು ಕ್ಲಾಸಲ್ಲಿ ನಾವು ನೋಡಿದೀವಿ. ಫೈನಲಿ ನಾನು ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವುದು ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ನೀವು ನಮ್ಮ ವೆಲ್ನೆಸ್ ಪ್ರಾಡಕ್ಟ್ಸ್ ಏನಿದೆ, ಇದು ಮೆಡಿಸನ್ ಅಲ್ಲ, ಇದು ಟ್ರೀಟ್ಮೆಂಟ್ ಅಲ್ಲ, ಸೈಡ್ ಎಫೆಕ್ಟ್ ಆಗೋದಿಲ್ಲ ಇವೆಲ್ಲ ಕೂಡ. ಮತ್ತೆ ಮೇಡಮ್ ಇಷ್ಟೆಲ್ಲ ಪ್ರಾಬ್ಲಮ್ ಇದೆಯಲ್ಲ, ಎಲ್ಲದಕ್ಕೂ ಒಂದೊಂದು ತಗೋಬೇಕಾ? ಇಲ್ಲ, ನೀವು 3 months once ಚೇಂಜ್ ಮಾಡ್ಬೋದು. ಆಹಾರದ ಪೂರಕವಾದಂತಹ ಒಂದು ಆಹಾರ ಪದ್ಧತಿ, ಸಪ್ಲಿಮೆಂಟ್ಸ್ಗಳು. ಹಾಗಾಗಿ ಧೈರ್ಯವಾಗಿ ನೀವು ಇದನ್ನ ಬಳಸ್ಬೋದು. ನನಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಆರಾಮ್ಸೆ ಪ್ರೋಟೀನ್ ಮಲ್ಟಿವಿಟಮಿನ್ ಗ್ರೀನ್ ಟೀನ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಕೂಡ ಮೇಜರ್ ಆಗಿ ನಮ್ಮ ಹೆಲ್ತ್ನ ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಇಷ್ಟು ಹೇಳ್ತಾ ಎಲ್ಲರೂ ನೀವು ಪ್ರಾಡಕ್ಟ್ಸ್ನ ಬಳಸಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಹೇಳಲಿಕ್ಕೆ ಇನ್ನಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾ ಮತ್ತೆ ನಾನು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. Yes, thank you, Shada madam, for your kindly help, timely help. ಇವತ್ತು ಎಷ್ಟೊಂದು ಸಪ್ಲಿಮೆಂಟ್ಸ್ ಬಗ್ಗೆ ನೋಡಿದ್ರಲ್ವಾ, ತಿಳ್ಕೊಂಡ್ವಲ್ವಾ. ಸೊ ಕೊನೆಯದಾಗಿ ಹೇಳಿದ್ರಲ್ವಾ, ಇದು ಟ್ರೀಟ್ಮೆಂಟ್ ಅಲ್ಲ, ಕಾಯಿಲೆ ಬಂದ್ಮೇಲೆ ತಗೊಳ್ಳುವಂಥದ್ದಲ್ಲ, ಕಾಯಿಲೆ ಬರುವ ಮೊದಲು. ನಾವು ಏನೇ ಕೂಡ ಡಾಕ್ಟರ್ ಹತ್ರ ಏನಕ್ಕೆ ಹೋಗ್ತೀವಿ? ಕಾಯಿಲೆ ಬಂದ್ಮೇಲೆ ಹೋಗ್ತೀವಲ್ಲ. ಸೊ ನಾವು ಮೋದಿಕೇರಲ್ಲಿ ಇರೋದ್ರಿಂದ ಕಾಯಿಲೆ ಬರುವ ಮೊದಲು ನಾವು ಇದನ್ನ ತಗೊಳ್ಳೋದ್ರಿಂದ ಮುಂದೆ ಕಾಯಿಲೆ ಬರದೇ ಇರುವಂಗೆ ನೋಡ್ಕೋಬಹುದು. ಯಾಕಂದ್ರೆ ಇವಾಗಿನ ಲೈಫ್ ಸ್ಟೈಲ್ ಯಾವ ತರ ಇದೆ ಅಂದ್ರೆ ಎಲ್ರಿಗೂ ಗೊತ್ತಿದ್ಯಲ್ವಾ. ಮೆಡಿಸಿನ್ ತರ ಆಹಾರ ಯಾವ ತರ ಇರುತ್ತೆ ಅಂದ್ರೆ, ಮೆಡಿಸಿನ್ ಅನ್ನ ಆಹಾರ ತರ ತಗೋತಾರೆ. ಅದೊಂಥರ ಫುಡ್ ತರ ಆಗಿರುತ್ತೆ. ಅಂದ್ರೆ ಅವರ ಪ್ಲೇಟ್ ಅಲ್ಲಿ ಒಂದ್ ಸ್ವಲ್ಪ ಊಟ ಇರುತ್ತೆ, ಮೆಡಿಸಿನ್ ಇಷ್ಟೊಂದು ಇರುತ್ತೆ. ಸೊ ಆತರ ಏನೇ ಒಂದು ಕಾಯಿಲೆ, ಒಂದು ಶುಗರ್ ಬಂದ್ರೆ ಸಾಕು. ಸೊ ಅದ್ರಲ್ಲಿ ಅದಕ್ಕೆ ನನ್ನೊಬ್ರು ಫ್ರೆಂಡ್ ಅನ್ನ ನೋಡಿದ್ದೆ. ಸೊ ಅವ್ರು ಹೇಳ್ತಾ ಇದ್ರು, ಅವರು ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಬಾಕ್ಸ್ ಫುಲ್ ನಾವು ಏನು ನಮ್ಮ ಸ್ಟೇಷನರಿ ಇದು ಕಾಸ್ಮೆಟಿಕ್ಸ್ ಎಲ್ಲ ಇಡ್ತೀವಿ, ಆತರ ಅವರು ಒಂದು ಮೆಡಿಸಿನ್ ಅನ್ನ ಇಟ್ಕೋತಾ ಇದ್ರು ಒಂದು ಬಾಕ್ಸ್ ಅಲ್ಲಿ. ಯಾಕೆ ಅಂತ ಕೇಳಿದ್ರೆ, ಇದ್ಯಾಕೆ ಇಷ್ಟು ಮೆಡಿಸಿನ್, ಯಾರಿಗೆ ಕೊಡೋದಕ್ಕೆ? ಇದು ಕೊಡೋದಕ್ಕೆಲ್ಲ, ಇದು ನಂದೇ ಮೆಡಿಸಿನ್ ಅಂತ. ಅವ್ರಿಗೆ ಇದ್ದಿದ್ದು ಒಂದೇ ಪ್ರಾಬ್ಲಮ್, ಶುಗರ್ ಬಂದಿದ್ದಕ್ಕೆ ಅದು ಬೇರೆ ಬೇರೆ ಪಾರ್ಟ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ, ಅದು ಡ್ಯಾಮೇಜ್ ಆಗ್ಬಾರ್ದು ಅಂತ ಇನ್ನೊಂದು ಮೆಡಿಸಿನ್, ಅಲ್ಲಿ ಇನ್ನೊಂದು ಡ್ಯಾಮೇಜ್ ಆಗ್ತಾ ಇದೆ ಅಂತ ಅದಕ್ಕೆ ಇನ್ನೊಂದು ಮೆಡಿಸಿನ್. ಸೊ ಅದರ ಕಂಟಿನ್ಯೂ ಆಗ್ತಾ ಇತ್ತು ಮೆಡಿಸಿನ್. ಅದಕ್ಕೆ ಒಂದು ಡಬ್ಬನ ಇಟ್ಕೊಂಡಿದ್ರು. ನೋಡಿ ನಾನು ಎಷ್ಟು ಬೇಜಾರ್ ಮಾಡ್ಕೊಂಡೆ ಅಂದ್ರೆ, ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ನನಗೆ ಇದು ಒಂದು ಲಗೇಜ್ ತರ ಆಗ್ಬಿಟ್ಟಿದೆ ಅಂತ. ಸೊ ನಾವಂದ್ರೆ ಮೊದ್ಲು ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅಂದ್ರೆ, ವರ್ಕ್ ಮಾಡ್ಬೇಕಾದ್ರೆ ಬರೀ ವರ್ಕ್ ಅಂತ ಅದರ ಹಿಂದೆ ಹೋಗ್ತಾ ಇರ್ತೀವಿ. ನಮ್ಮ ಹೆಲ್ತ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಇಲ್ಲಿ ನಾವು ಯಾವಾಗ ಹೆಲ್ತ್ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಆವಾಗ ಅಲ್ಲಿ ಏನೋ ನಮ್ಮ ವೆಲ್ತ್ ಅನ್ನ ಮಾಡಿರ್ತೀವಿ, ಅದನ್ನ ಅನುಭವಿಸಕ್ಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಕೆಲಸ ಮಾಡಿ ಆಮೇಲೆ ಏನ್ ಕೂಡಿರ್ತೀವಿ ಅದನ್ನ ಮತ್ತೆ ಖರ್ಚು ಮಾಡುವಂಗ ಆಗ್ತಾ ಇರುತ್ತೆ ನಮ್ಮ ಹೆಲ್ತ್ಗೋಸ್ಕರ. ಸೊ ಅದಕ್ಕೋಸ್ಕರ ಯಾವಾಗ್ಲೂ ಕೂಡ ನಾವು ಯಾವಾಗ ದುಡಿತಾ ಇರ್ತೀವಿ ಆವಾಗ ನಮ್ಮ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ಸ್ ಟು ಮೋದಿ ಕೇರ್ ನಾವು ಇದ್ರಲ್ಲಿ ಇದೀವಿ. ನಮ್ಮ ಒಳ್ಳೆ ಪ್ಲಾಟ್ಫಾರ್ಮ್ ನಮ್ಗೆ ಕೊಟ್ಟಿದ್ದಾರೆ. ನಾವು ಒಂದು ಒಳ್ಳೆ ಅಪರ್ಚುನಿಟಿನಲ್ಲಿ ಇದೀವಿ. ವೆಲ್ನೆಸ್ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇದೆ, ನಮ್ಮ ಸಪ್ಲಿಮೆಂಟ್ಸ್ ನಮ್ಮ ಬಾಡಿಗೆ ಎಷ್ಟೊಂದು ಹೆಲ್ಪ್ ಆಗ್ತಾ ಇದೆ ಅಂದ್ರೆ, ಯಾವುದೇ ತರದ ಕಾಯಿಲೆ ಮುಂದೆ ಬರಬಾರ್ದು. ಸೊ ಅದಕ್ಕೋಸ್ಕರ ನಾವು ಈ ಸಪ್ಲಿಮೆಂಟ್ಸ್ ನ ತಗೋತಾ ಇರ್ಬೇಕು. ಪ್ರಿಕಾಷನರಿ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಲ್ವಾ.
ಅದೇ ತರ ನಾವು ಮೊದ್ಲೇ ನಮ್ಮ ಸಪ್ಲಿಮೆಂಟ್ಸ್ ತಗೋತಾ ಇದ್ರೆ ಯಾವುದೇ ಕಾಯಿಲೆ ಬರೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಇದು ಕಾಯಿಲೆ ಬಂದ್ಮೇಲೆ ತಗೊಳ್ಳುವಂತದ್ದಲ್ಲ. ಸೊ ಕಾಯಿಲೆ ಬಂದ್ಮೇಲೆ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗುತ್ತೆ, ಸರಿಯಾದ ಟ್ರೀಟ್ಮೆಂಟ್ ಮಾಡ್ಲೇಬೇಕು. ಅಲ್ಲಿ ಏನು ಡಾಕ್ಟರ್ ಕೊಡ್ತಾರೆ ಆ ಮೆಡಿಸಿನ್ ಅನ್ನ ತಗೊಳ್ತಾ ನಮ್ಮ ಏನ್ ಸಪ್ಲಿಮೆಂಟ್ಸ್ ಇದೆ ಅದನ್ನ ತಗೋತಾ ಹೋಗ್ಬೇಕು. ಸೊ ಆವಾಗ ಮಾತ್ರ, ಇವಾಗ ಸಪ್ಲಿಮೆಂಟ್ಸ್ ನಾವು ತಗೋತಾ ಇದೀವಿ ಅಂತ ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ದಾರೆ ಅದನ್ನ ಮಾಡುವಂಗಿಲ್ಲ, ಅಥವಾ ನಮ್ಮ ಸಪ್ಲಿಮೆಂಟ್ಸ್ ನ ಸ್ಟಾಪ್ ಮಾಡುವಂಗಿಲ್ಲ. ಎರಡೂ ಕೂಡ ಒಟ್ಟಿಗೆ ಆಗ್ತಾ ಹೋಗ್ಬೇಕು. ಎರಡು ಸಪ್ಲಿಮೆಂಟ್ಸ್ ಆಗಿರ್ಬೋದು ಅಥವಾ ಮೆಡಿಸಿನ್ ಇದ್ರೆ, ಸೊ ಎರಡನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಆವಾಗ ಏನು ನಾವು ಮೆಡಿಸಿನ್ ತಗೋತೀವಿ, ಡಾಕ್ಟರ್ ಏನ್ ಕೊಟ್ಟಿರ್ತಾರೆ ಅದು ಕಡಿಮೆ ಆಗ್ತಾ ಬರುತ್ತೆ ನಮ್ಗೆ. ಈ ನಮ್ಮ ಸಪ್ಲಿಮೆಂಟ್ಸ್ ಪವರ್ ಇಂದ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನ ಸರಿ ಮಾಡಕ್ಕೆ ಆಗ್ತಾ ಇದೆ. ಈಗ ಶುಗರ್ ಇರೋರು ಮೈಲ್ಡ್ ಆಗಿ ಶುಗರ್ ಇದೆ ಅಂದ್ರೆ ನಮ್ಗೆ ಕರೇಲಾ ಜ್ಯೂಸ್ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಕರೇಲಾ ಜ್ಯೂಸ್ ಅನ್ನ ಸಜೆಸ್ಟ್ ಮಾಡಿ ಅಥವಾ ತಗೊಳ್ಳಿ. ಯಾರಿಗೆಲ್ಲ ಶುಗರ್ ಇದೆ ಕರೇಲಾ ಜ್ಯೂಸ್ ಅನ್ನ, ತುಂಬಾ ಹೈ ಶುಗರ್ ಇರೋರು ಕೂಡ ಕರೇಲಾ ಜ್ಯೂಸ್ ಇಂದ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ನಾವು ಅನ್ಕೋಬಹುದು ಕರೇಲಾ, ತುಂಬಾ ಜನ ಹೇಳ್ತಾರೆ, ನಾನ್ ಜ್ಯೂಸ್ ಕೊಡಕ್ ಹೋದಾಗ ಏನ್ ಹೇಳ್ತಾರೆ ನಾವೇ ಮಾಡ್ಕೋತೀವಿ, ಹಾಗಲಕಾಯಿ ತಿಂತಾ ಇರ್ತೀವಿ. ಸೊ ಈ ಹಾಗಲಕಾಯಿ ನಾವು ಎಷ್ಟು ದಿವಸ ಮಾಡಿ ಜ್ಯೂಸ್ ಮಾಡಿ ಕುಡಿಯಕ್ಕಾಗುತ್ತೆ, ಅಥವಾ ತಿಂದ್ರೆ ನಮ್ ಬಾಡಿಗೆ ಎಷ್ಟು ಅದು ಹಾಗಲಕಾಯಿ ಇದು ಹೋಗುತ್ತೆ. ಒಂದು ಅದ್ರಲ್ಲಿ ನಾವು ಬೆಳೀತಾ ಇರುವಂತ ಪರಿಸ್ಥಿತಿ ಅಂದ್ರೆ ಸಿಚುವೇಶನ್ ಯಾವ ತರ ಇರುತ್ತೆ ಅಂದ್ರೆ, ಎನ್ವೈರನ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ, ಅಲ್ಲಿ ಎಷ್ಟೊಂದು ಪೊಲ್ಯೂಷನ್ ಆಗಿರುತ್ತೆ, ಆ ಏರಿಯಾ ಪೊಲ್ಯೂಟೆಡ್ ಇರುತ್ತೆ. ಪ್ಲಸ್ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಎಷ್ಟೊಂದು ಹಾಕಿರ್ತಾರೆ ಅದಕ್ಕೆ. ಸೊ ಆದ್ರೆ ಇದ್ರಲ್ಲಿ ನಮ್ಮ ಮೋದಿಕೇರಲ್ಲಿ ಸಿಗುವಂತ ಕರೇಲಾ ಜ್ಯೂಸ್ ಅಲ್ಲಿ ಅದು ಅದಕ್ಕೆ ಆಗಿದಂತ ಸಪ್ರೇಟ್ ಇರುತ್ತೆ, ಒಂದು ಫಾರ್ಮ್ ಇರುತ್ತೆ. ಸೊ ಅದ್ರಲ್ಲಿ ಅದು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂತ ಕರೇಲಾನ ತಗೊಂಡ್ಬಿಟ್ಟು ಅಥವಾ ಜಾಮೂನ್ ಅನ್ನ ತಗೊಂಡ್ಬಿಟ್ಟು ಅದನ್ನ ಜ್ಯೂಸ್ ಅನ್ನ ಮಾಡಿರ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಹೊರಗಡೆ ನಾವ್ ಏನೇನಾದ್ರು ಹಾಗಲಕಾಯಿ ತಂದು ಮಾಡೋದಕ್ಕೆ ಅದು ದಿನಾ ಮಾಡಕ್ ಖಂಡಿತ ಸಾಧ್ಯ ಇಲ್ಲ. ಟೈಮ್ ಎಷ್ಟೊಂದು ಬೇಕಾಗುತ್ತೆ, ಪ್ಲಸ್ ನಮ್ಮ ಎನರ್ಜಿ ಇರ್ಬೋದು, ಟೈಮ್ ಇರ್ಬೋದು, ಎಲ್ಲ ಬೇಕಾಗುತ್ತೆ. ಇದ್ರಲ್ಲಿ ರೆಡಿಮೇಡ್ ಆಗಿ ನಮ್ಗೆ ಸಿಗ್ತಾ ಇರೋದ್ರಿಂದ ಈಸಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವಂತದ್ದು ಎಷ್ಟು ಈಸಿ ಆಗುತ್ತಲ್ವಾ. ತುಂಬಾ ಕಾಸ್ಟ್ಲಿ ಬೇರೆ ಇಲ್ಲ ಇದು ಪ್ರಾಡಕ್ಟ್, ಎಲ್ರಿಗೂ ಕೂಡ ರೀಚ್ ಆಗುವಂತದ್ದು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ಸಪ್ಲಿಮೆಂಟ್ಸ್ ಬಗ್ಗೆ ತಿಳ್ಕೊಂಡಾಗ ನೋಟ್ಸ್ ಇಂಪಾರ್ಟೆಂಟ್. ನಾನು ಹೇಳೋದು ನೋಟ್ಸ್ ಅನ್ನ ಬರೀರಿ. ಸೊ ಅದ್ರಲ್ಲಿ ಎಲ್ಲ ನಮ್ ತಲೆನಲ್ಲಿ ಇಟ್ಕೊಳಕ್ ಆಗಲ್ಲ. ನೋಟ್ಸ್ ನಮ್ ಕೈಯಲ್ಲಿ ಇದ್ದಾಗ ಖಂಡಿತ ನಾವು ಏನು ನಮ್ಗೆ ಮುಂದೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಕಸ್ಟಮರ್ಸ್ ಬಂದಾಗ ಅವರಿಗೆ ನಾವು ಹೇಳಿ ಇದನ್ನ ತಿಳ್ಕೊಂಡು ನೋಟ್ಸ್ ಅನ್ನ ಓದಿ ಹೇಳ್ಬೋದು. ಯಾಕಂದ್ರೆ ಯಾವಾಗ್ಲೂ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಏನಿರುತ್ತೆ, ನ್ಯೂಸ್ ಪೇಪರ್ ಅಲ್ಲಿ ಏನ್ ಬಂದ್ರು ಕೂಡ ನಾವು ನಂಬ್ತೀವಲ್ವಾ. ಸೊ ಅದೇ ತರ ನಾವು ಬಾಯಲ್ಲಿ ಹೇಳೋದಕ್ಕಿಂತ ನೀವು ಓದಿ ಹೇಳಿದ್ರೆ, ಬುಕ್ ಅಲ್ಲಿ ಇರೋದನ್ನ ಓದಿ ಹೇಳಿ, ಸೊ ಜನಗಳು ನಂಬ್ತಾರೆ ಅದನ್ನ ಏನೋ ಇದೆ ಇದ್ರಲ್ಲಿ ಅಂತ. ಸೊ ನಿಮ್ಮನ್ನೆಲ್ಲ ನಾನು ಇವಾಗ ಶೇರಿಂಗ್ಸ್ ಮಾಡಿ, ಯಾರೆಲ್ಲ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ, ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಪರವಾಗಿಲ್ಲ, ಶೇರ್ ಮಾಡಿ. ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಅಂದ್ರೆ ಏನ್ ಬೆನಿಫಿಟ್ ಬಂದಿದೆ, ಅಥವಾ ಇವತ್ತು ನೀವು ನೋಟ್ ಮಾಡ್ಕೊಂಡಿದ್ರಲ್ಲಿ ಏನು ನಿಮ್ಗೆ ಹೈಲೈಟ್ ಆಗಿದೆ ಪಾಯಿಂಟ್ಸ್, ಅದ್ರನ್ನು ಕೂಡ ಶೇರ್ ಮಾಡ್ಬೋದು. ಪ್ಲೀಸ್ ವೆಲ್ಕಮ್. ತುಂಬಾ ಜನ ಇದ್ದಾರೆ ವೆಲ್ನೆಸ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಒಳ್ಳೆ ಬೆನಿಫಿಟ್ ಅನ್ನ ತಗೊಂಡಿರುವವರು. ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್. ಹ್ಯಾಂಡ್ ರೈಸ್ ಮಾಡಿ ಬನ್ನಿ. ಎಸ್ ಸರ್, ವೆಲ್ಕಮ್. ಗಣೇಶ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಗಣೇಶ್ ಅಂತ. ನನಗೆ ಗ್ರೀನ್ ಟೀ ತುಂಬಾ ಹೈಲೈಟ್ ಆಗತ್ತೆ ಮೇಡಮ್, ಯಾಕಂದ್ರೆ ಹಶ್ವು ಆಗತ್ತೆ ಅದನ್ನ ಕುಡಿದ ಮೇಲಕ್ಕೆ. ಗ್ರೀನ್ ಟೀ ಕುಡಿದ್ರೆ ಮತ್ತೆ ನನಗೆ ಹಶ್ವು ಆಗತ್ತೆ. ಬಟ್ ನನ್ನ ಮೆಮೊರಿ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ತಲೆ ಒಂಥರ ಫ್ರೀ ಆಗತ್ತೆ, ಸ್ಟ್ರೆಸ್ ಇರಲ್ಲ, ಮೈಂಡ್ ಫ್ರೀ ಆಗತ್ತೆ. ಜೊತೆಲಿ ಪ್ರೋಟೀನ್ ತುಂಬಾ ಚೆನ್ನಾಗಿದೆ. ಪ್ರೋಟೀನ್ ಫ್ರೆಶ್ ಯೂಸ್ ಮಾಡ್ತೀನಿ, ಪ್ರೋಟೀನ್ ಚೆನ್ನಾಗಿದೆ. ಇವತ್ತಿನ ಹೈಲೈಟ್ ಅಂದ್ರೆ ಗ್ರೀನ್ ಟೀ. ಓಕೆ, ಪ್ರೋಟೀನ್ ಜೊತೆಲಿ ನಾನು ಯೂಸ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ನೂರಮ್ಮ ಸರ್. ಎಸ್ ಮ್ಯಾಮ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ನೂರ್ ಅಹಮದ್ ಅಂತಂದು ಪುಣ್ಯ ಸೆಕೆಂಡ್ ಸ್ಟೇಜ್ ಹಿಡ್ನಳ್ಳಿಯಿಂದ ಮಾತನಾಡ್ತಾ ಇರೋದು.
ಮೋದಿಕೇರಿಗೆ ಅವಕಾಶ ಬರೋಕ್ಕಿಂತ ಪೂರ್ವದಲ್ಲಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಜೀವನದಲ್ಲಿ ತುಂಬಾ ಬದಲಾವಣೆಯನ್ನು ಬಯಸ್ತಾ ಇದ್ದೆ. ನಾಗರತ್ನ ಮೇಡಮ್ ಕಡೆಯಿಂದ ಈ ಒಂದು ಗಾಡಿಗೆ ಒಂದು ಅಪಾರ್ಚುನಿಟಿ ಮೋದಿಕೇರ್ ಅವಕಾಶ ಸಿಕ್ತು. ನನ್ನ ಹೆಲ್ತ್ ನಲ್ಲಿ ತುಂಬಾ ಇಶ್ಯೂಸ್ ಇತ್ತು. ಆ ಇಶ್ಯೂಸ್ ಇಂದ ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮಾಧವ್ ಶೆಟ್ಟಿಗಾರ್ ಸರ್ ಯಾವಾಗ್ಲೂ ಪುಣ್ಯಕ್ಕೆ ಬರ್ತಾ ಇದ್ರು. ಅವ್ರ ಒಂದು ಪ್ರಾಡಕ್ಟ್ ಬಗ್ಗೆ ಅವಾಗಲೇ ನನಗೆ ಹೇಳ್ತಾ ಇದ್ರು, ವೆಲ್ ಕೊರಿಯನ್ ರೆಡ್ ಜಿನ್ಸಿಂಗ್ ಮೇಲೆ ಇದ್ರ ಬಗ್ಗೆ. ಯಾಕಂದ್ರೆ ನಾನು ನಡೆದ್ರೆ ತುಂಬಾ ಕಾಲುಗಳು ನೋವು ಬರ್ತಾ ಇತ್ತು, ಹಾಗೆ ನಿಜವಾದ ಕಾಲುಗಳು ಶೇಕ್ ಆಗ್ತಾ ಇತ್ತು. ಬಟ್ ಈ ವೆಲ್ ಕೊರಿಯನ್ ರೆಡ್ ಜಿನ್ಸಿಂಗ್ ಇದೆಯಲ್ಲ, ಇದ್ರ ಬಗ್ಗೆ ಕೇಳಿದಾಗ ನಂಗೆ ತುಂಬಾ ಒಂದು ಕ್ಯೂರಿಯಾಸಿಟಿ ಬಂತು. ಏನಪ್ಪಾ ಅಂದ್ರೆ, ಕೊರಿಯನ್ ಪುಂಗಿ ಅನ್ನುವ ಸ್ಥಳದಲ್ಲಿ 6 ವರ್ಷ ಆಗಿದ್ಮೇಲೆ ಈ ಬೇರು ಬೆಳೀತಿದೆ ಅಂತ. ಆ ಬೇರಿಂದ ಮಾಡಿರ್ತಕ್ಕಂಥ ಹೈಲಿ ಪ್ರೋಟೀನ್ಸ್ ಇರ್ತಕ್ಕಂಥ ಒಂದು ವೆಲ್ ಕೊರಿಯನ್ ರೆಡ್ ಜಿನ್ಸಿಂಗ್. ಹೇಗೆ ನಮ್ಮ ಇಂಡಿಯಾದೊಳಗ ಮಾರುಕಟ್ಟೆಯಲ್ಲಿ ತರಕಾರಿಯನ್ನು ಬೆಳೀತಾರ, ಹಾಗೆ ದಕ್ಷಿಣ ಕೊರಿಯಾದಲ್ಲಿ ಬೀದಿಯಲ್ಲಿನೂ ಕೂಡ ಈ ಕೊರಿಯನ್ ರೆಡ್ ಜಿನ್ಸಿಂಗ್ ಅನ್ನು ಸೇಲ್ ಮಾಡ್ತಾರ ಅನ್ನೋದು ನಾನು ಅರ್ಥ ಮಾಡ್ಕೊಂಡೆ. ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸುಸ್ತು ಆಯಾಸ ಎಲ್ಲಾ ಹೊರಟು ಹೋಗುತ್ತೆ ಅಂತಂದು ಸರ್ ಅವಾಗೇ ನಮ್ಗೆ ಹೇಳಿದ್ರು. ಬಟ್ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ಮೇಲೆ ನಮ್ಗೆ ತುಂಬಾ ಸಹಾಯ ಆಯ್ತು. ನಮ್ಗೆ ಇರ್ತಕ್ಕಂಥ ಕಾಲು ನೋವು ಹೊರಟೋಯ್ತು, ಸ್ಟ್ರೆಸ್ ಹೋಯ್ತು. ಯಾಕಂದ್ರೆ ಇದರಲ್ಲಿ ಒಂದು ಪ್ರಾಡಕ್ಟ್ ಇರುತ್ತೆ, ಏನಪ್ಪಾ ಅಂದ್ರೆ ಜೆನ್ಸಿನೋಸೈಡ್ ಅನ್ನೋ ಒಂದು ಪ್ರಾಡಕ್ಟ್ ಇರೋದ್ರಿಂದ ಇದು ಏನ್ ಮಾಡುತ್ತಪ್ಪ ಅಂದ್ರ ಸಕ್ರಿಯವಾದ ಘಟಕಗಳಾಗಿದೆ. ಇದು ಪ್ರಾಣ ಮತ್ತು ಕೆಲಸದ ಸಹಿಷ್ಣುತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನಾವು ಎಷ್ಟೋ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಫೀಲ್ಡ್ ನಲ್ಲಿ ಯಾವುದೇ ರೀತಿ ಸುಸ್ತಾಗೋದಿಲ್ಲ. ಹಾಗೇನೆ ಇನ್ನೊಂದು ಇದರಲ್ಲಿ ಜೆನ್ಸಿಂಗ್ ಒಂದು ಇದು ಅಡೋಪ್ರೋಜಿನ್ ಆಗಿದ್ದು ಇದ್ರದ್ದು ಕೆಲಸ ಏನಪ್ಪಾ ಅಂದ್ರ ಒತ್ತಡ ಏನಿರುತ್ತಲ್ಲ, ಸ್ಟ್ರೆಸ್ ಬರುತ್ತೆ ಮೈಂಡ್ ನಲ್ಲಿ, ಒತ್ತಡ ಮತ್ತು ಆತಂಕ ಏನೋ ಒಂದು ಹೊರಗಡೆ ಹೋದಾಗ ಹೆದರಿಕೆ ಬರ್ತಾ ಇರ್ತೈತಿ, ಏನೋ ಒಂದು ಆತಂಕ ಆಗ್ತಿರ್ತೈತಿ, ಭಯ ಆಗ್ತಿರ್ತೈತಿ. ಇದ್ರ ವಿರುದ್ಧ ಹೋರಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತದೆ ಅಂತ ನಾನು ಅರ್ಥ ಮಾಡ್ಕೊಂಡೆ. ಇದು ನಾನು ಯೂಸ್ ಮಾಡ್ಕೊಂಡಾಗ ನಂಗೆ ತುಂಬಾ ಯೂಸ್ ಆಯ್ತು. ಇದೆಲ್ಲ ನನ್ನ ಹತ್ರ ಇತ್ತು, ಎಲ್ಲ ಹೊರಟೋಯ್ತು. ಹಾಗೇನೆ ಏನಪ್ಪಾ ಅಂದ್ರೆ ಸ್ಟೆಮಿನಾ ಸ್ಟ್ರಾಂಗ್ ಆಗುತ್ತೆ. ಯಾವುದೇ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದು ಕೊರಿಯಾ ಸರ್ಕಾರದಿಂದ ಒಂದು ಕೊರಿಯನ್ ಗೌರ್ಮೆಂಟ್ ಇಂದ ಇದೊಂದು ಸರ್ಟಿಫೈಡ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್, ಹೈಲಿ ಪ್ರೋಟೀನ್ಸ್ ಇರತಕ್ಕಂಥದ್ದು. ಎಲ್ಲರಿಗೂ ನಾವು ಇದನ್ನ ರೆಕಮೆಂಡ್ ಮಾಡಬಹುದು. ನಾನು ವರ್ಷದಲ್ಲಿ ಎರಡು ಸಲ ನಾನು ಯೂಸ್ ಮಾಡ್ತೇನೆ, 6 ಮಂತ್ಸ್ ಒಂದ್ಸಲ. ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮಗೆ ಪ್ಯಾರಾಲಿಸಿಸ್ ಆಗೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ನರಗಳ ದೌರ್ಬಲ್ಯ, ನರಗಳಿರ್ತಕ್ಕಂಥ ಕೊಲೆಸ್ಟ್ರಾಲ್ ಅನ್ನು ಫುಲ್ ಕ್ಲೀನ್ ಮಾಡುತ್ತೆ. ಇನ್ನು ತುಂಬಾ ಇದೆ ಇದರಲ್ಲಿ ಹೇಳಲಿಕ್ಕೆ. ಸಮಯದ ಅಭಾವದಿಂದ ಎಲ್ಲರೂ ಶೇರ್ ಮಾಡಿಕೊಳ್ಳೋ ಉದ್ದೇಶ ಇಷ್ಟೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹೌದು. ಸೊ ಕೊರಿಯನ್ ಜಿನ್ಸಿಂಗ್ ನೀವು ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದೀರಾ, ಹಾಗೆ ನಿಮ್ಮ ಟೀಮ್ ಅಲ್ಲಿ ಕೊಟ್ಟಿದ್ದೀರಲ್ವಾ, ಅದನ್ನು ಕೂಡ ಶೇರ್ ಮಾಡಿ. ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನಮ್ಮ ಟೀಮ್ ಅಲ್ಲಿ ಒಬ್ರು ಜಯಮ್ಮ ಅಂತ ಇದ್ರು. ಯಾವಾಗ್ಲೂ ಅವರು ಯಾರ ಹತ್ರ ಹೋಗಿ ಮಾತನಾಡ್ಬೇಕಾದ್ರೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಮಾತಾಡಿದಾದ್ಮೇಲೆ ಅವ್ರು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡರು. ಏನಕಂದ್ರೆ ಅವ್ರು ಮುಂದೆ ಕುತ್ಕೊಂಡು ಯಾರಾದ್ರೂ ಮಾತಾಡಿದ್ರೆ ಅವ್ರು ತೀರ್ಕೊಳ್ಳೋ ತರ ಅವರಿಗೆ ಭಾಸ ಆಗೋದಂತ. ನಾನು ಆ ಮೇಡಮ್ ಮಾತಾಡ್ಬಿಟ್ಟು ನಾನು ಅವ್ರಿಗೆ ರೆಕಮೆಂಡ್ ಮಾಡಿದೆ, ನೋಡಿ ಮೇಡಮ್, ಈ ವೆಲ್ ಕೊರಿಯನ್ ರೆಡ್ ಜಿನ್ಸಿಂಗ್ ಯೂಸ್ ಮಾಡಿ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಒಂದು ಕ್ರಾಂತಿ ಆಗುತ್ತೆ. ಒಂದು ಸಂಪೂರ್ಣವಾಗಿ ಈ ಒಂದು ಏನೋ ನಿಮ್ಗೆ ಭಯ ಇದೆಯಲ್ಲ, ಅದರಿಂದ ನೀವು ಹೊರಗಡೆ ಬರ್ಬೋದು ಅಂತ ಹೇಳಿದೆ. ಫ್ರೆಂಡ್ಸ್, ನಿಜವಾಗ್ಲೂ ನಿಮ್ಗೆ ಹೇಳ್ತೀನಿ, ಮಿರಾಕಲ್ ಅಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕಡೆಯಿಂದ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಒಂದು ಇದು ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಮ್ಮ ಮೋದಿ ಕೇರ್ ಇರ್ತಕ್ಕಂಥ ಪ್ರಾಡಕ್ಟ್ ಅನ್ನ ನಾವು ಬೇರೆಯವರಿಗೆ ಹಂಚಿದ್ದಾತಪ್ಪ ಅಂತಂದ್ರೆ ಅದೇ ಒಂದು ಪುಣ್ಯದ ಕೆಲಸ. ಏನಂತಂದ್ರೆ ದೇವ್ರು ಯಾವಾಗ್ಲೂ ಹೇಳ್ತಿರ್ತಾರಂತ, ನೀನು ಹುಟ್ಟಿದಕ್ಕ ಈ ಭೂಮಿ ಮೇಲೆ ಸಾರ್ಥಕ ಆಗ್ಬೇಕಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಕೆಲವು ಜನಗಳ ಸಮಸ್ಯೆಗಳನ್ನ ನೀನು ನಿವಾರಣೆ ಮಾಡಿದ್ದೆ ಆತಪ್ಪ ಅಂತಂದ್ರೆ ನೀನು ಹುಟ್ಟಿದಕ್ಕೂ ಸಾರ್ಥಕ ಅಂತ ಭಗವದ್ಗೀತೆಯಲ್ಲಿ ಹೇಳುತ್ತೆ. ಬಟ್ ಆ ಮೇಡಮ್ ಇವತ್ತು ನಾನು ಅವ್ರ ಮನೆಗೆ ಹೋದ್ರೂ ಕೂಡ ನನ್ನ ಒಂಥರ ದೇವ್ರ ತರ ಟ್ರೀಟ್ ಮಾಡ್ತಾರ. ಕಾರಣ ಅದು ನಾನು ಗ್ರೇಟ್ ಅಂತ ಅಲ್ಲ, ನನಗೆ ಆ ಪ್ರಾಡಕ್ಟ್ ಏನಿದೆಯಲ್ಲ, ಮೋದಿ ಕೇರ್ ಕೊಟ್ಟಂತ ಒಂದು ಪ್ರಾಡಕ್ಟ್, ಅವತ್ತು ನಮ್ಮ ಮಾಧವ್ ಶೆಟ್ಟಿಗಾರ್ ಸರ್ ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅದು ನನ್ನ ಮೈಂಡ್ ನಲ್ಲಿ ಹಾಗೆ ಅಚ್ಚೊತ್ತಾಗಿತ್ತು. ಬಟ್ ಇಲ್ಲಿ ಒಂದು ಮಾತನ್ನ ಅಪ್ಲೈನ್ಗಳು ಏನ್ ಹೇಳ್ತಾರ ಅದನ್ನ ನಾವು ಒಂದು ಮೈಲ್ಡ್ ಆಗಿ ನಾವು ಅದನ್ನ ಫಾಲೋ ಮಾಡಿದಾಗ ನಮ್ಮ ಜೀವನ ತುಂಬಾ ಬದಲಾವಣೆ ಆಗುತ್ತೆ. ಇವತ್ತು ಆ ಮೇಡಮ್ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾತನಾಡ್ತಾರ, ಚೆನ್ನಾಗಿ ಆರೋಗ್ಯವಾಗಿದ್ದಾರ. ಆ ಒಂದು ಏನು ವೀಕ್ನೆಸ್ ಇತ್ತು ಅದರಿಂದ ಫುಲ್ ಗುಣಮುಖರಾಗಿದ್ದಾರೆ. ಫ್ರೆಂಡ್ಸ್, 6 ರಿಂದ 7 ವರ್ಷ ನಿಮಾನ್ಸ್ ಕೊಡ್ತಕ್ಕಂತ ಒಂದು ಟ್ಯಾಬ್ಲೆಟ್ಸ್ ಬರೇ ಅದು ನಿಂಗಿ ಅವರ ಆರೋಗ್ಯ ಫುಲ್ ಹದಗೆಟ್ಟಿತ್ತು. ಬಟ್ ಇವತ್ತು ಪ್ರೋಟೀನ್ ಪೌಡರ್ ಯೂಸ್ ಮಾಡ್ತಾ ಇದಾರ, ವೆಲ್ ಕೊರಿಯನ್ ಜಿನ್ಸಿಂಗ್ ಯೂಸ್ ಮಾಡ್ತಾ ಇದಾರ, ಹಾಗೇನೆ ನಮ್ಮಲ್ಲಿ ಇರ್ತಕ್ಕಂಥ ನೋನಿ ಜ್ಯೂಸ್ ಯೂಸ್ ಮಾಡ್ತಾ ಇದಾರ. ತುಂಬಾ ಗುಣಮುಖರಾಗಿದ್ದಾರೆ. ಇದು ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮೋದಿ ಕೇರ್ ಇರ್ತಕ್ಕಂಥದ್ದು ಒಂದು ನನಗೆ ಒಂದು ಫೀಲಿಂಗ್ಸ್, ಒಂದು ಏನಪ್ಪಾ ಅಂದ್ರೆ ಒಂದು ಶ್ರೀಮಂತಿಕೆ ಫೀಲಿಂಗ್ಸ್ ಬರ್ತಾ ಇದೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹೌದು, ರೆಡ್ ಜಿನ್ಸಿಂಗ್ ಅನ್ನೋದು ಒಂದು ಒಳ್ಳೆ ಪ್ರಾಡಕ್ಟ್. ಅದಕ್ಕೆ ಏನು ನಮ್ಮ ಇನ್ನೊಂದು
ನಮ್ಮ ಇಂಡಿಯಾದಲ್ಲಿ ಸಿಗೋದು ಅದಕ್ಕೆ ಪೂರಕ ಅಂತ ಹೇಳ್ಬೋದು, ಅದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು ಅಶ್ವಗಂಧ. ಸೊ ಯಾರಿಗೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇಕು ಅಂತ ಇದೆ ಅವ್ರು ಈ ರೆಡ್ ಜಿನ್ಸಿಂಗ್ ಸಜೆಸ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಮೈಲ್ಡ್ ಆಗಿದೆ ಪರವಾಗಿಲ್ಲ ಅವರ ಪ್ರಾಬ್ಲಮ್ ಅಂದ್ರೆ ಈ ಕಾಲ್ ನೋವು, ನರಗಳಿಂದ ಬರುವಂತ ಪ್ರಾಬ್ಲಮ್ಗಳಿಗೆ ಅಶ್ವಗಂಧ ಅಥವಾ ರೆಡ್ ಜಿನ್ಸಿಂಗ್ ಸೊ ತುಂಬಾ ಹೆಲ್ಪ್ ಆಗುವಂಥದ್ದು. ನರಗಳಿಂದ ಏನೆಲ್ಲ ಪ್ರಾಬ್ಲಮ್ ಬರುತ್ತಲ್ವಾ, ಈ ಒಂದು ತಲೆಯಿಂದ ಹಿಡಿದು ಕಾಲ್ ತನಕ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಯಾಕಂದ್ರೆ ನಮ್ಮ ಬಾಡಿ ಫುಲ್ ಇರೋದು ನರಗಳಿಂದಾನೇ ಇರುತ್ತೆ. ಸೊ ಅದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದಾಗ ಈ ರೆಡ್ ಜಿನ್ಸಿಂಗ್ ಅನ್ನೋದು ತುಂಬಾ ಸುಸ್ತಾಗ್ತಾ ಇದೆ ಅಂದ್ರೆ ರೆಡ್ ಜಿನ್ಸಿಂಗ್ ಆಗುತ್ತೆ, ಅಶ್ವಗಂಧನೂ ಆಗುತ್ತೆ. ಸೊ ರೆಡ್ ಜಿನ್ಸಿಂಗ್ ಅಲ್ಲಿ ಬೇಗ ನಮ್ಗೆ ರಿಸಲ್ಟ್ ಬರುತ್ತೆ. ಸೊ ಅಶ್ವಗಂಧ ಸ್ವಲ್ಪ ಮೈಲ್ಡ್ ಆಗಿರೋದು, ಸ್ವಲ್ಪ ಕಡಿಮೆ ಅಂದ್ರೆ ನಿಧಾನಕ್ಕೆ ಬರುವಂತದ್ದು. ಸೊ ಎರಡು ಕೂಡ ನಾವು ಯಾವ್ದಾದ್ರು ಕೂಡ ಸಜೆಸ್ಟ್ ಮಾಡಬಹುದು. ಥ್ಯಾಂಕ್ ಯು ಸರ್. ಹಾಗೆ ಕೃಷ್ಣಪ್ಪ ವೆಂಕಟೇಶ್ ಇದ್ದಾರೆ, ಕೃಷ್ಣಪ್ಪ ಸರ್ ಇದ್ದಾರೆ, ಯಾರಾದ್ರೂ ಬನ್ನಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಾನು ಪ್ರತಿದಿನ ಅಲೋವೆರಾ, ಮೊದಲು ಅಲೋವೆರಾ ತಗೊಂಡಿದ್ದೆ, ಈಗ 2ನೇ ಸತಿ ಅಲೋವೆರಾ ಪ್ಲಸ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಗ್ಯಾಸ್ಟ್ರಿಕ್ಸ್ ಅಥವಾ ಉಷ್ಣ ಏನಿದೆ, ಬಾಯಿ ಹುಣ್ಣು ಆಗೋದು, ಇದೆಲ್ಲ ತುಂಬಾ ಕಡಿಮೆ ಆಗುತ್ತೆ. ನಾನು ಈ ಅಲೋವೆರಾ ಪ್ಲಸ್ ತಗೊಂಡಿದ್ದೀನಿ ಈ ಸತಿ, ತುಂಬಾ ಚೆನ್ನಾಗಿದೆ. ಇದು ಜೇನುತುಪ್ಪನೂ ಇದೆ, ನಿಮ್ಮ ಬೊಜ್ಜನ್ನ ಅಂತ ಹೊಟ್ಟೆನ ಕರಗಿಸೋದಕ್ಕೂ ಹೆಲ್ಪ್ ಆಗುತ್ತೆ, ನಿಮ್ಮ ಆರೋಗ್ಯದಲ್ಲಿ ತುಂಬಾನೇ ಬದಲಾವಣೆ ತರುತ್ತೆ. ಆಮೇಲೆ ಬೆಳಿಗ್ಗೆ ಎದ್ದು ಟಾಯ್ಲೆಟ್ ಹೋಗೋದಿರ್ಬೋದು, ಸಲೀಸಾಗಿ ಹೋಗುತ್ತೆ. ಯಾವಾಗ ನೀವು ಟಾಯ್ಲೆಟ್ ಸಲೀಸಾಗಿ ಹೋಗುತ್ತೋ ನೀವು ಆರೋಗ್ಯ 100% ಕಾಪಾಡ್ಕೊಳ್ತಾ ಇದ್ದೀರಂತ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂದಂಗೆ ಈ ಪ್ರಾಡಕ್ಟ್ ನಾವು ಡಾಕ್ಟರ್ ಹತ್ರ ಹೋಗೋದನ್ನ ತಪ್ಪಿಸ್ತೀವಿ. ಯಾವಾಗ ಉಷ್ಣ ಆಗುತ್ತೋ ಬಾಡಿನಲ್ಲಿ, ನಾವು ಏನು ಬೇರೆ ಆಗುತ್ತೆ, ಅವಾಗ ಬಾಯೆಲ್ಲ ಹುಣ್ಣಾಗುತ್ತೆ, ಡಾಕ್ಟರ್ ಹತ್ರ ಹೋಗ್ತೀವಿ, ಇಲ್ಲ ಬಿ ಕಾಂಪ್ಲೆಕ್ಸ್ ಮಾತ್ರೆ ತಗೊಳ್ತೀವಿ. ಅದರಿಂದ ಇನ್ನೂ ಸೈಡ್ ಎಫೆಕ್ಟ್ ಇರುತ್ತೆ. ಇದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಅಲೋವೆರಾ ಬಳಸೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆನಲ್ಲಿ ಒಂದು 10 ml 20 ml ಹಾಕೊಂಡು ಅದು ಒಂದು 200 ml ನೀರು ಮಿಕ್ಸ್ ಮಾಡ್ಕೊಂಡು ನಾವು ಸ್ವಲ್ಪ ಕುಡಿಯೋದ್ರಿಂದ ನೀರ್ ಕುಡ್ದಂಗ ಆಗುತ್ತೆ, ಅಲೋವೆರಾ ತಗೊಂಡು ಆಗುತ್ತೆ, ನಿಮ್ ಬಾಡಿ ಉಷ್ಣನ ಕಡಿಮೆ ಮಾಡ್ಕೊಂಡು ಆಗುತ್ತೆ, ನೀವು ದಿನ ಪೂರ್ತಿ ಆರಾಮಾಗಿರ್ಬೋದು. ಅದ್ರ ಜೊತೆಗೆ ನಾನು ಬೆಳಗ್ಗೆ ಎದ್ದು ಮತ್ತೆ ಪ್ರೋಟೀನ್ ಪೌಡರ್, ಕಾಫಿ ಟೀ ಕುಡಿಯೋ ಬದಲು ನಾನು ಈ ಪ್ರೋಟೀನ್ ಪೌಡರ್ನ ರಾಗಿ ಮಾಲ್ಟ್ ಮಿಕ್ಸ್ ಇದೆ, ಇದ್ರ ಜೊತೆನಲ್ಲಿ ರಾಗಿ ಮಾಲ್ಟ್ ಮತ್ತೆ ಜಾಗರಿ ಬೆಲ್ಲನ ಮಿಕ್ಸ್ ಮಾಡಿ 3 ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಡೈಲಿ 1 ಅಥವಾ 2 ಸ್ಪೂನ್ ಮಿಕ್ಸ್ ಮಾಡ್ಬಿಟ್ಟು ನಾನು ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಪಾಯಸ ತರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಎರಡನ್ನ ನಾನು ಪ್ರತಿದಿನ ಉಪಯೋಗಿಸ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್ ಆಗಿದೆ. ಡೇ ಪೂರ್ತಿ ಎಂಥೂಸಿಯಾಸಮ್ ಆಗಿ, ಅಂದ್ರೆ ಸುಸ್ತಿಲ್ದಂಗೆ ನಾನು ಕೆಲಸ ಮಾಡ್ಬೋದು. ಅಷ್ಟು ನನ್ನ ಆರೋಗ್ಯನ ಚೆನ್ನಾಗಿಟ್ಟಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ಎರಡು ಪ್ರಾಡಕ್ಟ್ ನ ಶೇರ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ಇದು ನಮ್ಮ ಅಲೋವೆರಾ ಜ್ಯೂಸ್ ತುಂಬಾ ಒಳ್ಳೆ ಪ್ರಾಡಕ್ಟ್, ಹಾಗೆ ಪ್ರೋಟೀನ್ ಕೂಡ ಬ್ಯೂಟಿಫುಲ್ ಆಗಿರುವಂತ ಪ್ರಾಡಕ್ಟ್. ಸೊ ನಿನ್ನೆ ಪ್ರಾಡಕ್ಟ್ ಸೆಷನ್ ಅಲ್ಲಿ ಯಾರೆಲ್ಲ ಅಟೆಂಡ್ ಆಗಿದ್ರೆ, ನಿನ್ನ ಪ್ರಾಡಕ್ಟ್ ಸೆಕ್ಷನ್ ಕಂಪನಿದು ಪ್ರಾಡಕ್ಟ್ 8:45 ಇತ್ತು. ತುಂಬಾ ಅದ್ರಲ್ಲಿ ಎಲ್ಲರೂ ಕೂಡ ಅಟೆಂಡ್ ಆಗಿ, ಯಾಕಂದ್ರೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ ಅದ್ರಲ್ಲಿ. ನಮ್ಗೆ ಒಂದು ಪ್ರಾಡಕ್ಟ್ ಅಲ್ಲಿ ತುಂಬಾ ಡೀಟೇಲ್ಸ್ ಬೇಕು ಅಂತಿದ್ರೆ ಕಂಪನಿ ಪ್ರಾಡಕ್ಟ್ ಸೆಷನ್ ಅಟೆಂಡ್ ಆಗಿ, ಆಮ್ಲ ಜ್ಯೂಸ್ ಅಲ್ಲಿ ಬಾಯಿ ಹುಣ್ಣಿದ್ದವರಿಗೆ ಆಮ್ಲ ಜ್ಯೂಸ್ ಅಲ್ಲಿ ಬಾಯಲ್ಲಿ ಇಟ್ಕೊಂಡು ಗಾಗಲ್ ಮಾಡಿ ಅಂತ ಹೇಳಿದ್ರು. ಬಾಯಿ ಮುಕ್ಕಳಿಸ್ಬೇಕು ಅದ್ರಲ್ಲೇ ಬಾಯಲ್ಲಿ ಇಟ್ಕೊಂಡು. ಸೊ ಅದು ತುಂಬಾ ವಿಟಮಿನ್ ಸಿ ಇದೆಯಲ್ವಾ, ಸೊ ಈ ಬಾಯಿ ಹುಣ್ಣಾಗುವವರಿಗೆಲ್ಲ ಯಾವಾಗ್ಲೂ ಆಮ್ಲ ಜ್ಯೂಸ್ ತಗೋತಾ ಇದ್ರೆ ತುಂಬಾ ವಿಟಮಿನ್, ಆಮ್ಲ ತಿಂದ್ರೂ ಆಗುತ್ತೆ. ಆಮ್ಲ ಅಂದ್ರೆ ನೆಲ್ಲಿಕಾಯಿನ ನಾವು ತಿಂತಾ ಇದ್ರೆ ಡೈಲಿ ತಿಂತಾ ಇದ್ರೆ ಕೂಡ ತುಂಬಾ ಒಳ್ಳೇದು. ಸೊ ಇಲ್ಲ ಅಂದ್ರೆ ಆಮ್ಲ ಜ್ಯೂಸ್, ಸೊ ಅದು ತುಂಬಾ ಹೆಲ್ಪ್ ಆಗುವಂತದ್ದು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವೆಂಕಟೇಶ್ ಸರ್, ವೆಲ್ಕಮ್. ಎಸ್ ಮ್ಯಾಮ್. ಎಲ್ಲರಿಗೂ ಇವತ್ತು ಗುರುಪೂರ್ಣಿಮಾದ ಶುಭಾಶಯಗಳು. ಸೊ ಈ ಒಂದು ವೇದಿಕೆ ಮಾಡಿ ನಮ್ಗೆ ಗೈಡ್ ಮಾಡ್ತಾ ಇರೋರು ಜಯಶ್ರೀ ಮ್ಯಾಮ್ ಮತ್ತು ಸಂಧ್ಯಾ ಮ್ಯಾಮ್, ಮತ್ತೆ ಈ ತಾರಾ ಮ್ಯಾಮ್ ಅಂತ ಹೇಳ್ಬೋದು, ಎಲ್ಲರೂ ಹೇಳಿಕೊಡ್ತಾ ಇದ್ದಾರೆ. ಸೊ ಅಳವಡಿಸಿಕೊಳ್ಳುವುದು ಮತ್ತು ಮಾಡುದು ಅದೇ ಒಂದು. ಸೊ ಅದಕ್ಕೆ ಕೃತಜ್ಞತೆ. ಹಾರ್ಟ್ಫುಲ್ ಗುರುಪೂರ್ಣಿಮಾ ಒನ್ಸ್ ಅಗೇನ್ ಶುಭಾಶಯಗಳು. ಸೊ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರುವುದು ನೋನಿ ಜ್ಯೂಸ್. ಎಸ್, ಸೊ ಅದರಿಂದ ನಮ್ಗೆ ಒಳ್ಳೆ ಎಫೆಕ್ಟ್ ಇದೆ. ಮತ್ತೆ ವಾರ್ಮ್ ವಾಟರ್ ಇಂದ ಕುಡಿದ್ರಿಂದ ನಮ್ದು ಡೈಲಿ ಟಾಸ್ಕ್ ಅಳವಡಿಸ್ಕೊಳ್ಳಿಕ್ಕೆ ಆಗುತ್ತದೆ. ಸೊ ಮತ್ತೆ ಫ್ರೆಶ್ ಆಗಿ ಇರುವುದಕ್ಕೆ ಬೆಳಿಗ್ಗೆ ಎದ್ದು ನಮ್ದು ರುಟೀನ್ ಮಾಡುವುದು, ಈಗ ಕ್ಲಾಸ್ ಅಟೆಂಡ್ ಮಾಡುದು, ಈ ತರ ಮಾಡೋದಕ್ಕೂ ಚೆನ್ನಾಗಿ ಸಪೋರ್ಟ್ ಆಗ್ತಾ ಇದೆ ಮೇಡಮ್. ತುಂಬಾ ಧನ್ಯವಾದಗಳು.
ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನಾಗರತ್ನ. ಎಸ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗರತ್ನ. ನಾನು ಎಲ್ಲೇ ಮೆಡಿಕಲ್ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ಲಿ ಅವಕಾಶ ತಗೊಂಡಿದ್ದೀನಿ. ನನಗೆ ಅವಕಾಶ ಕೊಟ್ಟ ಜಯಶ್ರೀ ಮೇಡಮ್ ಅವರಿಗೆ ನಾನು ತುಂಬಾ ಚಿರಋಣಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾನು ಒಳಗಡೆ ಸುಮ್ಮನೆ ಇದ್ದವಳು ಕೆಲಸ ಮಾತ್ರ ಮಾಡ್ಕೊಂಡಿದ್ದವಳು, ಮಾತಾಡೋಕ್ಕೂ ಕೂಡ ಬರ್ತಿಲ್ಲ ಅಂತವಳು ಮಾತಾಡ್ಸೋ ಥರ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಯಾಕಂತ ಹೇಳಿದ್ರೆ ನನಗೆ ಹೆಲ್ತ್ ಪ್ರಾಬ್ಲಮ್ ತುಂಬಾನೇ ಇತ್ತು ಒಂದು ಟೈಮಲ್ಲಿ, 7 ವರ್ಷದ ಹಿಂದೆ. ಆ ಟೈಮಲ್ಲಿ ನನಗೆ ಸಿಕ್ಕಿರುವಂಥ ಪ್ರಾಡಕ್ಟ್ ಸರ್ ಹೇಳ್ದಂಗೆ ಮಾಧವ್ ಸರ್, ಜಯಶ್ರೀ ಮೇಡಮ್ ಯಾರೇ ಇರ್ಬೋದು, ಸಂಧ್ಯಾ ಕೃಷ್ಣಮೂರ್ತಿ ಇರ್ಬೋದು, ಅವರೆಲ್ಲರೂ ಹೇಳಿದ್ದು ಒಂದೇ, ನೀವು ಹೆಲ್ತಿಗೆ ಬೇರೆ ಎಲ್ಲೋ ಹೋಗಬೇಡಿ, ಮೋದಿ ಕೇರಲ್ ಪ್ರಾಡಕ್ಟ್ ಇದೆ ಯೂಸ್ ಮಾಡಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ತಗೊಂಡಿದ್ದು ಪ್ರೋಟೀನ್, ಅವ್ರು ಹೇಳ್ದಂಗೆ ಇಂಟಲೆಕ್ಟ್, ಸ್ಪಿರುಲಿನಾ, ಆಮೇಲೆ ಅಶ್ವಗಂಧ, ಆಮೇಲೆ ಡಿಟಾಕ್ಸ್, ಆಮೇಲೆ ನೋನಿ, ಇದಿಷ್ಟನ್ನ ಕಂಟಿನ್ಯೂ 1 ವರ್ಷ ಕೊಡ್ತಿದ್ದೀನಿ. ಇಲ್ಲ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ, ಯಾಕಂದ್ರೆ ನನಗೆ ಗರ್ಭಕೋಶ ಪ್ರಾಬ್ಲಮ್ ಇತ್ತು. ಡಾಕ್ಟರ್ ಹೇಳಿದ್ದು ಒಂದೆರಡು ವರ್ಷ ಗರ್ಭಕೋಶ ಪ್ರಾಬ್ಲಮ್ ತೋರಿಸಿದ್ದೀನಿ. ಫೈನಲಿ ಅವ್ರು ಹೇಳಿದ್ದು ಗರ್ಭಕೋಶ ತೆಗಿಬೇಕಷ್ಟೇ ಮೇಡಮ್ ಅಂತ ಹೇಳಿದ್ರು. ಆ ಟೈಮಲ್ಲಿ ಇಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿ ನನ್ನ ಆರೋಗ್ಯ ಸಂಪೂರ್ಣ ಕಡಿಮೆ ಆಗಿದೆ, ಗರ್ಭಕೋಶ ತೆಗಿಲಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಹೇಳಕ್ ಖುಷಿ ಆಗುತ್ತೆ. ಯಾಕಂದ್ರೆ ಈ ಮೋದಿಕಲ್ಲಿ ಇರೋದೇ ಒಂದು ಪುಣ್ಯ ಅಂತ ಹೇಳ್ತೀನಿ. ಯಾಕಂದ್ರೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಎಲ್ಲೂ ಸಿಗೋದಿಲ್ಲ ನಮ್ಗೆ. ಆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ, ಹಾಗೆ ನಮ್ಮಂತ ಸಾವಿರಾರು ಜನ ಇದ್ದಾರೆ ಹೊರಗಡೆ, ಅಂಥವ್ರನ್ನ ನಾವು ನೋಡಿ ಗುರುತಿಸಿ ಅವ್ರಿಗೆ ಕೊಟ್ಟಾಗ ಅವ್ರ ಆರೋಗ್ಯ ತುಂಬಾ ಚೆನ್ನಾಗುತ್ತೆ. ಅವ್ರು ನಮ್ಮನ್ನ ದೇವ್ರ ತರ ನೋಡ್ತಾರೆ. ಯಾಕಂತ ಹೇಳಿದ್ರೆ ಇದು ಮೊನ್ನೆ ನಡೆದಿರೋ ಒಂದು ಘಟನೆ, 3-4 ತಿಂಗಳ ಹಿಂದೆ. ನಮ್ಮ ಮನೆಗೆ ಹೂವು ಹಾಕ್ತಾರೆ ಒಬ್ರು, ವರ್ತನೆ ಒಂದ್ಸರಿ ತಗೊಂಡಾಗ ಅವ್ರು ಹಾಕ್ತಾರೆ. ಅವ್ರು ಒಂದಿನ ನನ್ನ ಮೊಮ್ಮಗ ಏನು ನೀರ್ ಕುಡಿ, ಊಟ ಸರಿಯಾಗಿ ಮಾಡಲ್ಲ, ಶಾಲೆಗೆ ಹೋಗಲ್ಲ, ಮತ್ತೆ ಏನು ಬ್ಯಾಗ್ ಎತ್ಕೊಂಡು ಹೋಗಿ ಹಠ ಮಾಡ್ತಾನೆ, ಅವನಿಗೆ ಯಾವಾಗ್ಲೂ ಕೈ ಕಾಲು ನೋವು ಬರ್ತಿ, ಇನ್ನೇ ಎಳೆ ಮಗು, 2ನೇ ಕ್ಲಾಸ್ ಮಗು. ನಾನು ಅವ್ರಿಗೆ ಹಾಗೆ ಹೇಳ್ದೆ, ಸ್ಟ್ರಾಂಗ್ ಅಂಡ್ ಸ್ಪಾಟ್ ಮಗುದು ಕೊಟ್ಟೆ, ತಗೊಂಡೋಗಿ ಕೊಡಿ. ನನ್ನ ಹತ್ರ ದುಡ್ಡಿಲ್ಲ ಕೊಡಕ್ಕೆ ಅಂದ್ರೆ, ಪರವಾಗಿಲ್ಲ ಕೊಡಿ ನೀವು, ಆಮೇಲೆ ದುಡ್ಡು ಕೊಡಿ ಅಂತ ಹೇಳಿ. ಸ್ವಲ್ಪ ಕಷ್ಟ ಇತ್ತು. ಕೊಟ್ಟಾಗ ಅವ್ರ ಆ ಮಗು ಊಟ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಊಟ ಮಾಡ್ತಿದೆ, ಆರಾಮ ಸ್ಕೂಲಿಗೆ ಹೋಗ್ತಿದೆ. ಯಾಕಂದ್ರೆ ನಮ್ಮಲ್ಲಿ ಒಂದೊಂದು ಪ್ರಾಡಕ್ಟ್ ಕೂಡ ಅಷ್ಟು ಅದರಲ್ಲಿ ಶಕ್ತಿ ಇದೆ. ಯಾಕಂದ್ರೆ ನಾವೊಂದು ತಿಳ್ಕೊಂಡು ಹೇಳ್ಬೇಕಷ್ಟೇ. ಅವ್ರಿಗೆ ತುಂಬಾ ಖುಷಿ ಆಯ್ತು. ಕಂಟಿನ್ಯೂ 3 ತಿಂಗಳು ತಗೊಂಡ್ರು, ದುಡ್ಡೇ ಇಲ್ಲ ಅಂದವರು ಕಂಟಿನ್ಯೂ 3 ತಿಂಗಳು ತಗೊಂಡು ಅವ್ರ ಮಗು ಈಗ ಆರೋಗ್ಯವಿದೆ. ಮೊನ್ನೆ ಬಂದು ಕೈ ಮುಗಿತವ್ರೆ ನಂಗೆ ನಗು ಬರ್ತಿದ್ದೆ, ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ ನೀವು, ವಯಸ್ಸಾಗಿದೆ ಪಾಪ, ಯಾಕೆ ಕೈ ಮುಗಿತೀರಾ ಅಂತ ಕೇಳಿದೆ. ಇಲ್ಲ ನೀವು ಕೊಟ್ಟು ಒಂದು ಏನೋ ಔಷಧಿ ಕೊಟ್ರಲ್ಲ, ಕೊಟ್ಟಿದ್ದಾಗ್ಲಿಂದ ನಮ್ಮ ಮಗು ಶಾಲೆಗೆ ಹೋಗ್ತಾ ಇದೆ, ಊಟ ಮಾಡ್ತಿದ್ದೆ, ಮಲಗ್ತಿದೆ, ಕೈಕಾಲು ನೋವೇ ಇಲ್ಲ ಅವನಿಗೆ, ಬ್ಯಾಗ್ ಅವನೇ ಎತ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯ್ತು ಗೊತ್ತಾ. ಅದೇ ತರ ಸುಮಾರು 2 ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ನಮ್ಮ ಊರಲ್ಲಿ ಕೊಟ್ಟಾಗ್ಲೂ ಹಾಗೆ ಆಯ್ತು. ಅವರು ಹಾಗೆ ಹೇಳ್ತಾ ಇದ್ರು, ನಮ್ಮ ರಿಲೇಷನ್ಸ್ಗೆ ಕೊಟ್ಟಿದ್ದು ಆ ತರ. ಯಾಕಂದ್ರೆ ನಾವು ಒಬ್ರೊಬ್ರಿಗೆ ಒಂದೊಂದು ಪ್ರಾಡಕ್ಟ್ ಕೊಟ್ಟಾಗ ನಮ್ಗೆ ಅದರಿಂದ ಬರೋ ರಿಸಲ್ಟ್ ಇಂದ ನಾವು ತುಂಬಾ ಖುಷಿ ಆಗುತ್ತೆ ನಮ್ಗೆ. ನಾವ್ ಇನ್ನೊಬ್ರಿಗೆ ಏನೋ ಒಂದು ಕೊಡ್ತಾ ಇದೀವಿ, ಸರ್ ಹೇಳ್ದಂಗೆ ದುಡ್ಡು ಕೊಡಕ್ ಆಗಲ್ಲ ನಮ್ಮ ಹತ್ರ, ಅಟ್ಲೀಸ್ಟ್ ಇದಾದ್ರೂ ಕೊಟ್ಟು ನಾವು ಅವ್ರಿಗೆ ಇದ್ ಮಾಡ್ಬೋದು. ಹಾಗೇನೆ ಅವ್ರ ಮನೆಗೇನೆ ಅವ್ರಿಗೇನೆ ಅಮೃತ ಶಕ್ತಿ, ಅವರಿಗೆ ತುಂಬಾ ಕೆಮ್ಮು ಇತ್ತಂತೆ, 3-4 ಡಾಕ್ಟರ್ ಹತ್ರ ಹೋಗಿ ಕೆಮ್ಮು ಕಡಿಮೆ ಆಗಿಲ್ಲ ಅವರಿಗೆ. ನಮ್ಮ ಅಮೃತ ಶಕ್ತಿ ಹಾಗೆ, ಅದ್ರ ಹೆಸರೇ ಇದೆ ಅಮೃತ ಶಕ್ತಿ ಅಂತ, ಅದಷ್ಟು ಕೆಲಸ ಮಾಡುತ್ತೆ. ಅವ್ರಿಗೂ ತುಂಬಾ ಕೆಮ್ಮು ಇವಾಗ ಕಡಿಮೆ ಆಗಿದೆ, ಅವ್ರಿಗೆ ತಗೊಳ್ಳೋ ಪರಿಸ್ಥಿತಿಲಿ ಇಲ್ಲ, ಆದ್ರೂ ಕೂಡ ಒಂದು ಬಾಟ್ಲ್ ನನ್ಗೆ ಕೊಟ್ಟು ಅವ್ರ ಕಡೆಗೆ ಹೂ ಹಾಕಿನೇ ಅದು 452 ರೂಪಾಯಿನ ವಜಾ ಮಾಡಿದ್ರು. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ 100 ರೂಪಾಯಿ ಕೊಟ್ಟು ಹೂವು ಕೊಟ್ಟು ಇದ್ ಮಾಡಿದ್ರು. ಆ ತರ. ಯಾಕಂದ್ರೆ ತುಂಬಾ ಜನ ಇದ್ದಾರೆ, ನಾವು ಅವ್ರ ಹತ್ರ ಅವ್ರಿಗೆ ಹೇಳ್ಬೇಕು, ನಮ್ಮಲ್ಲಿ ಈ ತರ ಪ್ರಾಡಕ್ಟ್ ಸಿಗುತ್ತೆ, ಈ ತರ ಇದೆ ಅಂತ ಹೇಳಿದಾಗ ತಗೊಳ್ತಾರೆ, ಯೂಸ್ ಮಾಡ್ತಾರೆ, ಅವ್ರ ಆರೋಗ್ಯವಾಗಿ ಇರ್ತಾರೆ. ಹಾಗೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬಹುದು. ಹಾಗೆ ಇನ್ನೊಂದೇನು, ನನ್ನ ಮಗಳಿಗೆ ತಲೆನೋವು ಬರ್ತಾ ಇತ್ತು ಒಂದು SLC ಇರ್ಬೇಕಾದ್ರೆ. ಆ ಟೈಮಲ್ಲಿ ಪ್ರೋಟೀನ್ ಕೊಟ್ಟೆ ಅವಳಿಗೆ, ತಲೆನೋವು ಕಂಪ್ಲೀಟ್, ಬುಕ್ ಹಿಡಿಯಕ್ಕೆ ಆಗ್ತಿಲ್ಲ, ಓದಕ್ಕೆ ಆಗ್ತಿಲ್ಲ, ಫುಲ್ ಒಂಥರ ನಿಶಕ್ತಿ, ತಲೆನೋವು ಬರೋದು ಇತ್ತು. ಆ ಟೈಮಲ್ಲಿ ಅವಳಿಗೆ ಇಂಟೆಲೆಕ್ಟ್ ಕೊಟ್ಟು ಮತ್ತೆ ಪ್ರೋಟೀನ್ ಕೊಟ್ಟಾಗ ಅವಳಿಗೆ ಫುಲ್ ಕಂಪ್ಲೀಟ್ ಕಡಿಮೆ ಆಗಿದೆ, ಚೆನ್ನಾಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಅವಕಾಶ ಕೊಟ್ಟಿಗೆ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರತ್ನ. ಸುಮಾರು ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರಿ ಇವತ್ತು. ಅದ್ರಲ್ಲೂ ಮೇನ್ ಆಗಿ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಮಕ್ಕಳಿಗಂತೂ ಒಂದು ವರದಾನ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ತಾ ಇರೋದ್ರಲ್ಲಿ ಇನ್ಫೆಕ್ಷನ್ಸ್ ಎಲ್ಲ ತುಂಬಾ ಆಗ್ತಾ ಇರುತ್ತೆ, ರೋಗ ನಿರೋಧಕ ಶಕ್ತಿ ಅವರಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ಆವಾಗ ಎಷ್ಟೊಂದು ಪ್ರಾಬ್ಲಮ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಇದ್ರಲ್ಲಿ ಮೋದಿ ಕೇರ್ ಎಲ್ಲ ಸಿಗುವಂತ ಈ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಇಂದ ತುಂಬಾ ಜನ ಮಕ್ಕಳಿಗೆ ಒಂದು ಏನಾದ್ರು ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗೋದಲ್ಲದೆ ಅವ್ರದ್ದು ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಗೆ ಬ್ರೈನ್ ಇದನ್ನ ಹೆಲ್ಪ್ ಮಾಡುತ್ತೆ. ಮೇನ್ ಆಗಿ ಬೇಗ ಅದ್ರಲ್ಲಿ ಇರುವಂತ ಒಂದು ಇಂಗ್ರೀಡಿಯೆಂಟ್ ನಮ್ಮ ಬ್ರೈನ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದಾಗಿ ಮಕ್ಕಳು ಇನ್ನೂ ಕೂಡ ಜಾಸ್ತಿ ಓಡಾಡೋದು, ಸುಸ್ತು ಕಡಿಮೆ ಆಗೋದು ಅದೆಲ್ಲ ಆಗ್ತಾ ಹೋಗುತ್ತೆ ಅವರಿಗೆ. ಸೊ ಮಕ್ಕಳು ಯಾರೆಲ್ಲ 2 years and above ಇದಾರೆ ಅವ್ರಿಗೆಲ್ರಿಗೂ ಕೂಡ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅನ್ನ ರೆಕಮೆಂಡ್ ಮಾಡಿ, ಈ ಪದೇ ಶೀತ, ಇದು ಜ್ವರ ಬರೋದು ಅದೆಲ್ಲ ನೆಗಡಿ ಆಗ್ತಾ ಇರುತ್ತಲ್ವಾ, ಸೊ ಅದನ್ನ ಕಡಿಮೆ ಮಾಡೋದಕ್ಕೆ ಈ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ನಮ್ಮ ಟೈಮ್ ಆಗ್ತಾ ಇದೆ. ಸೊ ಅದಕ್ಕಿಂತ ಮೊದಲು ಇವಾಗ ಒಂದು ಟಾಸ್ಕ್ ಎಲ್ರಿಗೂ ಕೂಡ ಕೊಡುವಂತದ್ದು,
ನಮ್ಮ ಹೆಲ್ತ್ ಟಾಸ್ಕ್ ಅಲ್ಲಿ ಎಷ್ಟೊಂದು ಟಾಸ್ಕ್ ಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದೀನಿ. ಪ್ರತಿಯೊಬ್ರು ಕೂಡ ಫಾಲೋ ಮಾಡಿ ಏನ್ ಕೊಟ್ಟಿದ್ದಾರೆ ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡೋದಕ್ಕೆ ಈ ಸಪ್ಲಿಮೆಂಟ್ಸ್ ಜೊತೆಗೆ ಈ ನಮ್ಮ ಟಾಸ್ಕ್ ಕೂಡ ಮಾಡ್ತಾ ಇದ್ರೆ ನಾವು 100 ಇಯರ್ಸ್ ಬದುಕೋದಕ್ಕೆ 100 ವರ್ಷ ನಾವು ಬದುಕೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. 100 ವರ್ಷ ಯಾವ ತರ ಬದುಕ್ಬೇಕು, ಬೆಡ್ ಅಲ್ಲಿ ಹೊರಳಾಡ್ಕೊಂಡಲ್ಲ, ಬೇರೆಯವರ ಸಪೋರ್ಟ್ ತಗೊಂಡಲ್ಲ, ನಾವೇ ಇಂಡಿಪೆಂಡೆಂಟ್ ಆಗಿ ನಮ್ ಕಾಲಲ್ಲಿ ನಾವು ನಿಂತ್ಕೊಳ್ಳೋ ತರ ಇರ್ಬೇಕು ಅಂತಿದ್ರೆ ಖಂಡಿತ ಇದ್ರಲ್ಲಿ ಏನ್ ಹೇಳ್ತಾರೆ, ಟಾಸ್ಕ್ ಏನ್ ಕೊಡ್ತಾರೆ, ಹಾಗೆ ಸಪ್ಲಿಮೆಂಟ್ಸ್ ನಮ್ ಬಾಡಿಗೆ ಏನ್ ಬೇಕಾಗುತ್ತೆ ಅದನ್ನ ಫಾಲೋ. ಅದೇ ತರ ಹೆಲ್ತ್ ಜೊತೆಗೆ ನಮ್ಗೆ ವೆಲ್ತ್ ಕೂಡ ಬೇಕಲ್ವಾ, ದುಡ್ಡು ಸಂಪಾದನೆ ಮಾಡ್ಲೇಬೇಕು. ಅದಕ್ಕೋಸ್ಕರ ನಾವು ಮುದುಕಿಯರಿಗೆ ಬಂದಿದ್ದೀವಿ. ಅದಕ್ಕೋಸ್ಕರ ನಮ್ಮ ಟಾಸ್ಕ್ ಆಲ್ರೆಡಿ 2 ಟಾಸ್ಕ್ ಅನ್ನ ಕೊಟ್ಟಿದ್ದೀವಿ. ಮೊದಲನೇದಾಗಿ ನಿಮ್ಮ ಡ್ರೀಮ್ ಲಿಸ್ಟ್ ಅನ್ನ ಬರೀರಿ. ಎಷ್ಟು ಡ್ರೀಮ್ ಲಿಸ್ಟ್ ಅನ್ನೆಲ್ಲ ಬರ್ದಿದ್ದೀರಾ? ಖಂಡಿತ ಒಂದು 10 ಬರೀಲೇಬೇಕು. ಡ್ರೀಮ್ ಲಿಸ್ಟ್ ಆಡ್ ಮಾಡ್ತಾ ಹೋಗಿ, ಆಮೇಲೆ ಆಡ್ ಮಾಡ್ತಾ ಹೋಗಿ. ಹೊಸಬ್ರು ಒಂದು 10 ಬರೀರಿ. ಆಲ್ರೆಡಿ ಇದ್ದವರು ನಿಮ್ಮ ಹೊಸ ಹೊಸ ಕನಸುಗಳನ್ನ ಬರಿತಾ ಹೋಗಿ. ಡ್ರೀಮ್ ಲಿಸ್ಟ್ ಅನ್ನ ಬರೀರಿ. ಹಾಗೆ ಮೆಮರಿ ಜಾಗರ್ ಅಲ್ಲಿ ನಿಮ್ಮ ಹೆಸರನ್ನ ನಿಮ್ಗೆ ಗೊತ್ತಿರುವವರ ಹೆಸರುಗಳನ್ನ ಆಡ್ ಮಾಡ್ತಾ ಹೋಗಿ. ಮಿನಿಮಮ್ 100 ಜನರ ಹೆಸರಾದ್ರೂ ಇರ್ಬೇಕು ಮೆಮರಿ ಜಾಗರ್ ಅಲ್ಲಿ. 100 ಆದ್ಮೇಲೆ ಮತ್ತೆ ಆಡ್ ಮಾಡಿ. ಇವಾಗ 500 ಮೆಮರಿ ಜಾಗರ್ ಬರ್ದಿರೋರು ಇದ್ದಾರೆ. ಸೊ ಅದಕ್ಕೆ ಮತ್ತೆ ನಿಮ್ಮ ಡೈಲಿ 5 ಹೆಸರನ್ನ ಆಡ್ ಮಾಡ್ತಾ ಹೋಗ್ಬೇಕಂತೆ ಮೆಮರಿ ಜಾಗರ್ ಅಲ್ಲಿ. ಹೊಸಬ್ರು ಸಿಗ್ತಾ ಹೋಗ್ತಾರೆ ಅಲ್ವಾ, ಜಸ್ಟ್ ಸ್ಮೈಲ್ ಮಾಡಿದ್ರೆ ಸಾಕು. ನಾವು ಅವ್ರ ಜೊತೆ ಮಾತಾಡಿದ್ರೆ ನಮ್ಗೆ ಖಂಡಿತ ಅವರ ಫೋನ್ ನಂಬರ್ ಅನ್ನು ಎಕ್ಸ್ಚೇಂಜ್ ಮಾಡೋ ಅಂತ ಅವಕಾಶ ಸಿಗುತ್ತೆ. ಶಾಪ್ಸ್ಗೆ ಎಷ್ಟೊಂದು ಅಂಗಡಿಗೆ ಹೋಗ್ತಾ ಇರ್ತೀವಿ ಡೈಲಿ. ಸೊ ಅಲ್ಲಿ ಕೂಡ ನಾವು ಕಲೆಕ್ಟ್ ಮಾಡ್ತಾ ಹೋಗ್ಬೋದು. ಎಷ್ಟೊಂದು ಜನ ಪರಿಚಯ ಆಗ್ತಾ ಇರ್ತಾರೆ ಹೊಸಬ್ರು, ಅವರನ್ನು ಕೂಡ ನಾವು ನಮ್ಮ ಮೆಮರಿ ಜಾಗರ್ಲಿ ಆಡ್ ಮಾಡ್ತಾ ಹೋಗ್ಬೋದು. ಸೊ ಒಂದ್ ಮಿನಿಮಮ್ ಹೊಸಬ್ರು 100 ಆದ್ರೂ ಹೆಸರು ಬರ್ದಿಟ್ಕೊಳ್ಳೋದಕ್ಕೆ ಅದ್ರ ಮೇಲೆ ನೀವು ಆಕ್ಷನ್ ಮಾಡ್ಲೇಬೇಕು. ಯಾಕಂದ್ರೆ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಮ್ಮ ಬಿಸ್ನೆಸ್ಗೆ ಬೇಕಾಗಿರುವಂತ ಒಂದು ಟೂಲ್. ಅದೇ ತರ ಇವತ್ತು ಪ್ರಾಡಕ್ಟ್ಸ್. ಸೊ ನಾವು ಆಲ್ಮೋಸ್ಟ್ ಎಷ್ಟೊಂದು ಪ್ರಾಡಕ್ಟ್ಸ್ ಗಳನ್ನ ಕವರ್ ಮಾಡಿದೀವಿ. ಸೊ ನಿಮ್ಮ ಮನೆಯಲ್ಲಿ ನೀವು ಯಾವ್ದೆಲ್ಲ ಮೊದಿಕೇರ್ ಸಪ್ಲಿಮೆಂಟ್ಸ್ ಅಥವಾ ಮೊದಿಕೇರ್ ಪ್ರಾಡಕ್ಟ್ಸ್ ಸೊ ಯಾವ್ದೆಲ್ಲ ಯೂಸ್ ಮಾಡ್ತಾ ಇದ್ದೀರಿ ಅದರ ಪ್ರಾಡಕ್ಟ್ ಇದು ಲಿಸ್ಟ್ ಮಾಡ್ಕೊಳ್ಳಿ. ಎಷ್ಟು ಪ್ರಾಡಕ್ಟ್ ಲಿಸ್ಟ್ ಆಗುತ್ತೋ ಅಷ್ಟು, ಎಷ್ಟು ಯೂಸ್ ಮಾಡ್ತಾ ಇದ್ರೆ ಅದೆಲ್ಲ ಪ್ರಾಡಕ್ಟ್ ಲಿಸ್ಟ್ ಅನ್ನ ಬರ್ಕೊಳ್ಳಿ. ಇವತ್ತಿನ ಟಾಸ್ಕ್ ಅದು. ಸೊ ಎಲ್ರು ಕೂಡ ನಾಳೆ ರೆಡಿ ಆಗಿರ್ಬೇಕು ನಿಮ್ಮ ಟಾಸ್ಕ್ ಅನ್ನ ಅನೌನ್ಸ್ ಮಾಡೋದಕ್ಕೆ. ಎಷ್ಟು ಪ್ರಾಡಕ್ಟ್ ಅನ್ನ ಬರ್ದಿದ್ದೀರಂತ ಪ್ರತಿಯೊಬ್ರು ಕೂಡ, ಇಲ್ಲಿ ಎಷ್ಟು ಜನ ಇದ್ದೀರಾ, ಹಾಗೆ ನಿಮ್ ಟೀಮ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಬೇಸಿಕ್ ಕೋರ್ಸ್ ಅಟೆಂಡ್, ಅವರಿಗೂ ಕೂಡ ಈ ಟಾಸ್ಕ್ ಅನ್ನು ಕೊಡ್ಬೇಕು. ತುಂಬಾ ಜನ ಇಲ್ಲಿ ಬರ್ತಾ ಇಲ್ಲ. ಸೊ ಅವರಿಗೂ ಕೂಡ ನೀವು ಟಾಸ್ಕ್ ಅನ್ನ ಕೊಡ್ಬೇಕು. ಇದೇನು ನಾವು ಇಷ್ಟವರೆಗೆ ಟಾಸ್ಕ್ ಹೇಳಿದೀವಿ ಅದನ್ನೆಲ್ಲ ಅವರಿಗೆ ಅನೌನ್ಸ್ ಮಾಡಿ ಅವರಿಗೆ ಬರೆಯೋದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ನಮ್ಮ ಬೇಸಿಕ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ಕೂಡ ಹೊಸ ಬೇಸಿಕ್ ಕೋರ್ಸ್ಗೆ ಆಲ್ಮೋಸ್ಟ್ ಇವಾಗ ಚಾಪ್ಟರ್ಸ್ ಮುಗಿತಾ ಬರ್ತಾ ಇದೆ. ಸೊ ಆಗಸ್ಟ್ ಇಂದ ಬಿಗಿನಿಂಗ್ ಅಲ್ಲಿ ನೆಕ್ಸ್ಟ್ ನಮ್ಮ ಬೇಸಿಕ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ಕೂಡ ನಾವು ರಿಜಿಸ್ಟ್ರೇಷನ್ ಮಾಡಕ್ಕೆ ಶುರು ಮಾಡ್ಬೇಕಾಗಿದೆ. ಅದು ಕೂಡ ಓಪನ್ ಇದೆ, ರಿಜಿಸ್ಟ್ರೇಷನ್ ಓಪನ್ ಇದೆ. ಆಲ್ರೆಡಿ ಮಾತಾಡ್ಬಿಟ್ಟು ಇಲ್ಲಿ ಏನ್ ಬೆನಿಫಿಟ್ ಆಗ್ತಾ ಇದೆ ಅದನ್ನ ಎಲ್ರಿಗೂ ಶೇರ್ ಮಾಡಿ, ಹಾಗೆ ಅವರನ್ನ ಬೇಸಿಕ್ ಕೋರ್ಸ್ಗೆ ಇನ್ವೈಟ್ ಮಾಡ್ಬೋದು, ಹೊಸ ಬೇಸಿಕ್ ಕೋರ್ಸ್. ಸೊ ಟು ಶಾರದಾ ಮೇಡಮ್, ಏನಾದ್ರೂ ಅನೌನ್ಸ್ಮೆಂಟ್ ಇದ್ರೆ, ಇಲ್ಲ ಅಂದ್ರೆ ಎಫರ್ಮೇಶನ್ಸ್ ಕೃಷ್ಣಪ್ಪ ಸರ್ ಎಫರ್ಮೇಶನ್ಸ್ ಮಾಡ್ಬೋದು. ಅದನ್ನೇ ಬೇಸಿಕ್ ಕೋರ್ಸ್ ಸ್ಟಾರ್ಟ್ ಆಗೋದ್ ಬಗ್ಗೆನೇ ಹೇಳ್ಬೇಕಾಗಿತ್ತು. ಯು ಹ್ಯಾವ್ ಟೋಲ್ಡ್ ಇಟ್. ಥ್ಯಾಂಕ್ ಯು. Yes madam, thank you so much. So that is only telepathy. Yes. ಆಕ್ಚುಲಿ ಇದಕ್ಕೆ ನಾನು ಒಂದು ಇದ್ ಮಾಡ್ತೀನಿ. ಈ ಪ್ರಪಂಚದಲ್ಲಿ ಫುಲ್ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದ್ದೇ ಇರುತ್ತೆ. ನಾವ್ ಏನೇ ಕೆಲಸ ಮಾಡ್ಬೇಕಂದ್ರೂ ಒಂದ್ ಕೆಲಸ ಮಾಡ್ತಾ ಇರ್ತೀವಿ, ಇಮಿಡಿಯೇಟ್ ಆಗಿ ಬೇರೆ ಏನಕ್ಕೋ ಒಂದಕ್ಕೆ ಹೋಗ್ಬಿಡ್ತೀವಿ ಅಲ್ವಾ. ಸೊ ಅಷ್ಟೊಂದು ಡಿಸ್ಟ್ರಾಕ್ಷನ್ಸ್ ನಮ್ಮಲ್ಲಿ ಇರುತ್ತೆ. ಬಟ್ ಒಂದು ಮಾತ್ರ ನಾವು ಜ್ಞಾಪಕ ಇಟ್ಕೊಳ್ಬೇಕು, ಯಾವುದೇ ಡಿಸ್ಟ್ರಾಕ್ಷನ್ ಆಗ್ಲಿ ಒಂದ್ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಒಂದು ನಮ್ಮನ್ನ ಸ್ವಲ್ಪ ಆಲೋಚನೆ ಮಾಡಿ ಒಳ್ಳೆ ರೂಟ್ಗೆ ಬರ್ಬೇಕಾಗಿರುತ್ತೆ. ಓಕೆ, ಸೊ ದಟ್ ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ನೆಕ್ಸ್ಟ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟೆಲ್ಲ ಕೇಳ್ತಾ ಇದ್ದೀವಿ, ಖಂಡಿತ ಅದನ್ನ ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಗ್ರೋತಿನ ಕಡೆ ಹೋಗೋಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಎಫರ್ಮೇಶನ್ ಜೊತೆಗೆ ಎಂಡ್ ಮಾಡೋಣ. ಶಾರದಾ ಮ್ಯಾಮ್. ವೆಲ್ಕಮ್ ಸರ್. ಶಾರದಾ ಮ್ಯಾಮ್ ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸರ್. ಸಂಡೇ ನಮ್ಮ ಆಫೀಸಲ್ಲಿ ಏನು ಫಂಕ್ಷನ್ ಇಟ್ಕೊಳಲ್ಲ ಮೇಡಮ್, ಎರಡು ವಾರ ಆಯ್ತು. ಹೌದು, ಆಕ್ಚುಲಿ ಮಾಡ್ಬೇಕು. ಬಿಕಾಸ್ ಒಬ್ಬೊಬ್ರಿಗೂ ಒಂದೊಂದು ಅಲ್ಲಿ ಮಾಡ್ಬೇಕು ಅಂತ ಬರೋರ್ಗೆ ಏನೋ ಒಂದು ಕಮಿಟ್ಮೆಂಟ್ ಅಲ್ಲಿ ಔಟ್ ಆಫ್ ಸ್ಟೇಷನ್ ಹೋಗೋದ್ರಿಂದ
ಸ್ವಲ್ಪ ಇದಾಗ್ತಾ ಇದೆ, ವಿಲ್ ಡೆಫಿನೆಟ್ಲಿ ಡೂ ಇಟ್ ಒಂದ್ ದಿವಸ. ಬಟ್ ನೀವು ಅದಕ್ಕೋಸ್ಕರ ಬೇಜಾರ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಇಲ್ಲ. ಮೇಡಮ್, ಯಾಕಂದ್ರೆ ಖಂಡಿತ ಅಲ್ಲ, ಇಲ್ಲ. ಹೇಳೋದ್ ಹ್ಮ್. ಕೇಳಿ. ಹಾ. ಈಗ ನೀವು ಇಲ್ಲಿ ಬೇಸಿಕ್ ಕೋರ್ಸ್ ಅಲ್ಲಿ ಏನ್ ಕಲಿತಾ ಇದ್ದೀರಲ್ವಾ, ಸೊ ಒಂದು ನಿಮ್ಮ ಹೊರಗಡೆ ನಿಮ್ಮ ಟೀಮ್ಗೆ ನೀವು ಶೇರ್ ಮಾಡ್ಬೇಕು ಅಂತಿರುವಾಗ ಖಂಡಿತ ಅವ್ರನ್ನ ಆಫೀಸ್ಗೆ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಮೇನ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಕೊಡ್ಬೋದು, ಡೆಮೋ ಮಾಡೋದಕ್ಕೆ ಅಲ್ಲೇ ಸಿಸ್ಟಮ್ ಇದೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೇನು ಅಲ್ಲಿ ಆಫೀಸಲ್ಲಿ ಇರೋರು ಖಂಡಿತ ತೋರಿಸ್ತಾರೆ. ಓಕೆ, ಸೊ ನಮ್ಮ ಪ್ರಾಕ್ಟೀಸ್ ನೆಕ್ಸ್ಟ್ ಲೆವೆಲ್ ಗ್ರೋ ಆಗೋದಕ್ಕೂ ಇದು ಹೆಲ್ಪ್ ಆಗುತ್ತೆ ಖಂಡಿತ ಅಲ್ವಾ. ಸೊ ವಿಲ್ ಡೆಫಿನೆಟ್ಲಿ ಡೂ ಇಟ್. ಅಂಡ್ ಆನ್ಲೈನ್ ಅಲ್ಲಿ ನಾವ್ ಹೆಂಗು ವೆಡ್ನೆಸ್ಡೇ ಪರಿವರ್ತನೆ ಇರುತ್ತಲ್ವಾ, ಸೊ ಆ ಟೈಮಲ್ಲೂ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಅಂಡ್ ಕೆಲವು ಟೈಮ್ ಆಫೀಸಲ್ಲಿ ಏನಾಗುತ್ತೆ, ಬೇರೆಯವ್ರ ಟೀಮ್ನವರು ಆಗ್ತಾ ಇರುತ್ತೆ, ಅವಾಗ ಹಾಲ್ ಸಿಗಲ್ಲ. ಓಕೆ, ಆ ರೀತಿ ಇದ್ದಾಗ ನಮ್ಗೆ ಇದಾಗುತ್ತೆ. ಸೊ ನಾವು ಇಲ್ಲಿ ಏನ್ ಕಲಿತಾ ಇದ್ದೀವಿ, ನಮ್ಮನ್ನ ಎಕ್ಸ್ಪ್ರೆಸ್, ನಮ್ಗೆ ಎಷ್ಟು ಗೊತ್ತಿದೆಯೋ ಅದನ್ನ ಹೇಳೋದು. ಓಕೆ, ಸೊ ಗ್ರೋತ್ ರೇಟ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ಸರ್. ಕೃಷ್ಣಪ್ಪ ಸರ್ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಪ್ಪ. ನಾನು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಂಡರ್ಫುಲ್ ಅವಕಾಶದಲ್ಲಿ ಮೋದಿ ಕೇರ್ನ ಮಾಡ್ತಾ ಇದ್ದೀನಿ ಪಾರ್ಟ್ ಟೈಮ್. ಥ್ಯಾಂಕ್ ಯು. ನಾವು ಇವತ್ತು ಒಂದು ಕೊನೆಯ ಹಂತಕ್ಕೆ, ಈ ದಿನದ ಕೊನೆಯ ಹಂತಕ್ಕೆ ಬಂದಿದ್ವಿ. ಇವತ್ತು ನಾವೆಲ್ಲರೂ ಒಟ್ಟಿಗೆ ಒಂದು ಅಫರ್ಮೇಶನ್ ಹೇಳೋಣ. ಐ ಆಮ್ ದ ಬೆಸ್ಟ್, I am the best. I am the best. ಐ ಆಮ್ ದ ವಿನ್ನರ್, I am I the am ಐ ಕ್ಯಾನ್ ಡೂ ಇಟ್, I I can can do it. ಟುಡೇ ಈಸ್ ಮೈ ಡೇ, Today is today Today, ಗಾಡ್ ಈಸ್ ದೇರ್ ವಿತ್ ಮೀ ಆಲ್ವೇಸ್, God 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 is is with in me all. always. ನಾನು ಉತ್ತಮ, ನಾನು ಉತ್ತಮ, ನಾನು ಜಯಶಾಲಿ, ನಾನು ನಾನು ಜಯಶಾಲಿ, ನಾನು ಮಾಡಬಲ್ಲೆ, ನಾನು ಇಂದು ನನ್ನ ದಿನ, ಇಂದು ಇಂದು ನನ್ನ ನನ್ನ ದೇವರು ಸದಾ ನನ್ನೊಂದಿಗೆ ಇದ್ದಾರೆ. ದೇವರು ಸದಾ ದೇವರು ನನ್ನೊಂದಿಗೆ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲರಿಗೂ. Thank you. Thank you, madam.